ಭಾರತದ ಮಾಜಿ ಪ್ರಧಾನಮಂತ್ರಿಗಳು. ಸ್ವಾಗತಿಸಿ ಶ್ರೀ ಎಚ್.ಡಿ. ದೇವೇಗೌಡರು. ನಾವೆಲ್ಲ ಈ ಸಣ್ಣ ಹುಡುಗರು, ಚಿಕ್ಕ ಹುಡುಗರು, ನಮ್ಮ ಅಜ್ಜನ ಜೀವನವನ್ನ ಸಂಭ್ರಮಿಸುವಂತ ಕ್ಷಣ ಇದು. ನಾನು ಎಂದೂ ಪ್ರೈಮ್ ಮಿನಿಸ್ಟರ್ ಆಗ್ತೀನಿ ಆಲೋಚನೆ ಮಾಡೋದು. I, H.D. Devegowda, that I will bear true faith and allegiance to the Constitution of India as by law established, will do right to all manner of people except as may be required for the due discharge of my duties as Prime Minister. ನಾನು ಒಬ್ಬ ಸಾಮಾನ್ಯ ಹಳ್ಳಿಯ ರೈತನ ಮಗ. ನಾನು ರಾಜಕೀಯಕ್ಕೆ ಬಂದಿದ್ದೆ ಜೀವನದಲ್ಲಿ ಒಂದು ಆಕಸ್ಮಿಕ ಅಂತ ಹೇಳ್ತೀನಿ ಅಷ್ಟೇ. ಆಯ್ತಾಯ್ತು ಪಾಪ. ಚಿಕ್ಕ ವಯಸ್ಸಲ್ಲಿ ನಿಂಬೆ ಹಣ್ಣು ಪೆಪ್ಪರ್ಮೆಂಟ್ ಎಲ್ಲ ಕಾಮನ್ ಕೊಡ್ತಾ ಇದ್ರಂತೆ. ನನ್ನ ತಂಗಿ ಅಲ್ವಾ ಪಾಪ. ಎಲ್ಲ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ದು ನಾವು. ಆಗ ಏಕವಚನದಲ್ಲೇ ಬಹಳವಾಗಿ ಮಾತಾಡ್ಕೊಳ್ಳಿವ. ಈಗ ಆ ಮಟ್ಟದಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಅವರು ನಮಗೆ ಚಿರಋಣಿ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಸೋ ಸ್ವೀಟ್ ಆಫ್ ಯು. ಸರ್ ಬನ್ನಿ ಸರ್. ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಬೇರೆ ದುಡ್ಡು ಮುಟ್ಟಲ್ಲ ಅನ್ನೋದು ಶಬ್ದ ಮಾಡಿದ್ದೇನೆ. 1962ರಲ್ಲಿ MLA ಆದೆ. 55 ವರ್ಷ. ಬ್ಯಾಂಕ್ ಅಕೌಂಟಲ್ಲಿ 18 ಲಕ್ಷ ಇದೆ. ನನ್ನ ತಂದೆ ತಾಯಿ ದೈವ ಭಕ್ತಿನೇ ನನ್ನ ಅಣ್ಣ ಈ ಲೆವೆಲಿಗೆ ಬಂದಿರೋದು. ಅವ್ರು ಎಷ್ಟು ಪ್ರೀತಿಯಲ್ಲಿ ಸಾಕಿದ್ರು ಗೊತ್ತು ನನಗೆ. ನಮ್ಮ ತಂದೆ ತಾಯಿ ಉಳಿಸ್ಕೊಳ್ಳಿಲ್ಲ. ನನ್ನ ತಂದೆ ತಾಯಿ ಉಳಿಸ್ಕೊಳ್ಳಿಲ್ಲ. ನನ್ನ ತಂದೆ ತಾಯಿ ಉಳಿಸ್ಕೊಳ್ಳಿಲ್ಲ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಶುರುಮಾಣ. ಇದು Oppo Camera Phone Weekend with Ramesh Season 3, co-powered by Dollar Big Boss, Fragrance Partner, Fog Perfume Body Spray, Special Partner, Close-Up, Associate Sponsors, Vasu Agarbattis, Ummadi Bangaru Jewelers, Walkmate Footwear, Walk with Comfort, Sudarshan Family Stores, Unique Cookies, ಮತ್ತು Mayas 1 Minute Rasam. ಭಾರತ ಅನಾದಿ ಕಾಲದಿಂದಲೂ ರಾಜರ ಆಳ್ವಿಕೆಯಲ್ಲಿ ಬೆಳೆದು ಬಂದಂತ ದೇಶ. ನಮ್ಮ ರಾಜ್ಯನ ರಾಜರ ಸುಬರ್ದಿಗೆ ಬಿಟ್ಟು ನೀವು ನಡೆಸದಂತೆ ನಾವು ನಡ್ಕೊಂಡ್ ಬರ್ತೀವಿ ಅಂತ ಬಿಟ್ಕೊಡುವಂತ ವ್ಯವಸ್ಥೆ. ರಾಜ ಒಳ್ಳೆಯವನಾಗಿದ್ರೆ ದೇಶ ಸುಭಿಕ್ಷವಾಗಿರ್ತಿತ್ತು. ರಾಜ ಕೆಟ್ಟವನಾಗಿದ್ರೆ ಒಂದು ಜನ ಅನುಭವಿಸಬೇಕಾಗಿತ್ತು ಅಥವಾ ವಲಸೆ ಹೋಗ್ಬೇಕಾಗಿತ್ತು, ಇಲ್ಲ ಅಂದ್ರೆ ದಂಗೆ ಹೇಳ್ಬೇಕಾಗಿತ್ತು. ಯುದ್ಧ ಮಾಡೋ ಶಕ್ತಿವಂತರು ಮಾತ್ರ ರಾಜರಾಗಬಹುದಾಗಿತ್ತೆ ಹೊರತು ಬರೀ ಬುದ್ಧಿ ಇರೋ ಯುಕ್ತಿವಂತರಿಗೆ ಅವಕಾಶನೇ ಇರಲಿಲ್ಲ. ಸ್ವಾತಂತ್ರ್ಯ ಪಡೆದ ನಂತರ ರಾಜರ ಆಳ್ವಿಕೆ ಬಿಟ್ಟು ಪ್ರಜಾಪ್ರಭುತ್ವದ ಕಡೆ ಮೊರೆ ಹೋದ್ವಿ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ಕೂಡ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿ ರಾಷ್ಟ್ರವನ್ನ ಮುನ್ನಡೆಸಬಲ್ಲ ಅನ್ನೋದು ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ. ಪ್ರಜಾಪ್ರಭುತ್ವದ ಗೆಲುವಿನ ಜೀವಂತ ಉದಾಹರಣೆಯಂತಿರುವ ರಾಜಕೀಯ ಮುತ್ಸದ್ದಿಗಳು ಇವತ್ತಿನ ನಮ್ಮ ಸಾಧಕರು. ಇವರನ್ನ ರಾಜಕೀಯದಲ್ಲಿ ಜನಪ್ರತಿನಿಧಿಯಾಗಿ ನೋಡಿದೀವಿ. ಇವತ್ತು ರಾಜಕೀಯದ ಪ್ರತಿನಿಧಿಯಾಗಿ ಜನರ ನಡುವೆ ನೋಡ್ತಾ ಇದ್ದೀವಿ. ಸೊ ಸ್ವಾಗತಿಸಿ ಭಾರತದ ಮಾಜಿ ಪ್ರಧಾನಮಂತ್ರಿಗಳು. ಅವರನ್ನ ಕರೆಯೋ ಬದಲು ಕರ್ಕೊಂಬರೋದೆ ಸೂಕ್ತ ಗೌರವ. ಕರ್ಕೊಂಬರ್ತೀವಿ. ಸೊ ಸ್ವಾಗತಿಸಿ ಶ್ರೀ ಎಚ್.ಡಿ. ದೇವೇಗೌಡರು. ಸರ್ ಬರಬೇಕು, ಆ ಚೇರಲ್ಲಿ ಕೂರ್ಬೇಕು ಪ್ಲೀಸ್. ಕಮ್. ನೀವೆಲ್ಲಿ ಕೂರ್ತೀರಿ? ನಾನು ನಿಂತ್ಕೊಳ್ತೀನಿ ಸರ್. ಅರೆ ಎಷ್ಟೊತ್ತು ನಿಂತ್ಕೊಳ್ತೀರಿ ನೀವು? ಅಯ್ಯೋ ಸರ್, ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದೇ ಒಂದು ಖುಷಿ. ಬನ್ನಿ ಪ್ಲೀಸ್. ಕಂಫರ್ಟಬಲ್ ಸರ್? ರೈಟ್ ಸರ್. ಪ್ರೋಗ್ರಾಮ್ ಶುರು ಮಾಡಕ್ ಮುಂಚೆ ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ. ನನಗೆ ರಾಜಕೀಯದ ಬಗ್ಗೆ ಏನು ಗೊತ್ತಿಲ್ಲ ಸರ್, ದೊಡ್ಡ ಸೊನ್ನೆ ಸರ್. ಹಾಗಾಗಿ ನಿಮ್ಮ ಮೊಮ್ಮಕ್ಕಳನ್ನ ನೀವು ತೊಡೆ ಮೇಲೆ ಕೂಸ್ಕೊಂಡು ಮುದ್ದಾಡ್ತಿರಲ್ಲ ಸರ್, ನಗ್ನಗ್ತಾ ಮಾತಾಡ್ತಿರಲ್ಲ ಸರ್, ಆ ಥರ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಿ ಸರ್. ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಒಂದು ಸಣ್ಣ ಅಪವಾದ ಇದೆ ಸರ್.
ನಮ್ಮ ಬಗ್ಗೆ ಇರೋ ಅಪವಾದ ಈ ವೀಕೆಂಡ್ ಚೇರ್ ಮೇಲೆ ಕೂರಿಸಿದವ್ರನ್ನ ನಾವು ಅಳಿಸ್ತೀವಿ ಅಂತ, ನಿಮ್ಮ ಬಗ್ಗೆ ಇರೋ ಅಪವಾದ ನೀವು ಅಪರೂಪಕ್ಕೆ ನಗ್ತೀರಿ ಅಂತ. ಇಬ್ರು ಇವತ್ತು ಅಪವಾದಗಳಿಂದ ಮುಕ್ತರಾಗಬೇಕು ಸರ್. ಸೊ ನೈಸ್ ಟು ಸೀ ಯು ಸ್ಮೈಲ್. ಥ್ಯಾಂಕ್ ಯು. ವಾವ್, ಸೊ ನೈಸ್. ಥ್ಯಾಂಕ್ ಯು ಸರ್. ಎಷ್ಟು ಖುಷಿ ಆಯ್ತು ಸರ್ನ ಇಲ್ಲಿ ನೋಡೋಕ್ಕೇನೆ. ಒಂಥರ ನಾವೆಲ್ಲ ಈ ಸಣ್ಣ ಹುಡುಗರು, ಚಿಕ್ಕ ಹುಡುಗರು, ನಮ್ಮ ಅಜ್ಜನ ಜೀವನವನ್ನ ಸಂಭ್ರಮಿಸುವಂತ ಕ್ಷಣ ಇದು. ಹಾಗಾಗಿ ಸರ್, ವೆರಿ ಬಿಗ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದ ಶೋ ಸರ್. ನಮಸ್ತೆ. ಇವರು ಶ್ರೀ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಅವರು ಮೇ 18, 1933ರಲ್ಲಿ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲಿ ಜನನ. ದಿವಂಗತ ಶ್ರೀ ದೊಡ್ಡೇಗೌಡ ಹಾಗೂ ದಿವಂಗತ ಶ್ರೀಮತಿ ಲಕ್ಷ್ಮೀ ದೇವನಮ್ಮನವರ ಹಿರಿಯ ಪುತ್ರ ಇವರು. ದಿವಂಗತ ಶ್ರೀ ಬಸವೇಗೌಡ ಇವರ ತಮ್ಮ, ಶ್ರೀಮತಿ ಅಕ್ಕಯ್ಯಮ್ಮ, ಶ್ರೀಮತಿ ಪುಟ್ಟಮ್ಮ ಇವರ ತಂಗಿಯರು, ಇವರ ಪತ್ನಿ ಶ್ರೀಮತಿ ಚೆನ್ನಮ್ಮ. ಇವರಿಗೆ 6 ಜನ ಮಕ್ಕಳು. ಇವರ ಪುತ್ರರು ಶ್ರೀ HD ಬಾಲಕೃಷ್ಣ, ಶ್ರೀ HD ರೇವಣ್ಣ, ಶ್ರೀ HD ಕುಮಾರಸ್ವಾಮಿ ಮತ್ತು ಶ್ರೀ HD ರಮೇಶ್ ಅವರು. ಇವರ ಪುತ್ರಿಯರು ಅನಸೂಯ ಹಾಗೂ ಶೈಲಜಾ ಅವರು. ಇವರು 1952ರಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಸಿವಿಲ್ ಡಿಪ್ಲೊಮಾ ಪದವಿ ಪಡೆದ್ರು. ನಂತರ 10 ವರ್ಷದ ಕಾಲ ಗುತ್ತಿಗೆದಾರರಾಗಿ ಕೆಲಸ ಮಾಡಿದ್ರು. 1952-53ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತನಾಗಿ ರಾಜಕಾರಣದಲ್ಲಿ ಪದಾರ್ಪಣೆ ಮಾಡಿದ್ರು. 1962ರಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಪಕ್ಷೇತರರಾಗಿ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ರು. 1972ರಲ್ಲಿ ಎಸ್ ನಿಜಲಿಂಗಪ್ಪ ಅವರ ಸಂಸ್ಥಾ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆಯನ್ನ ಗೆದ್ದು ಪ್ರಪ್ರಥಮ ಬಾರಿಗೆ ವಿರೋಧ ಪಕ್ಷದ ನಾಯಕರಾದರು. 1977ರಲ್ಲಿ ಸಂಸ್ಥಾ ಕಾಂಗ್ರೆಸ್ರ ಜನತಾ ಪಕ್ಷಕ್ಕೆ ವಿಲೀನವಾದ ಮೇಲೆ ಜನತಾ ಪಾರ್ಟಿಯ ಸ್ಟೇಟ್ ಪ್ರೆಸಿಡೆಂಟ್ ಆದರು. 1983ರಲ್ಲಿ ರಾಮಕೃಷ್ಣ ಹೆಗಡ ಸರ್ಕಾರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಂತ್ರಿಯಾಗಿ ಲೋಕೋಪಯೋಗಿ ಮತ್ತು ನೀರಾವರಿ ಸಚಿವರಾಗಿ ಕೆಲಸ ಸಲ್ಲಿಸಿದ್ರು. 1994ರಲ್ಲಿ ಜನತಾ ದಳದಿಂದ ಕರ್ನಾಟಕದ 14ನೇ ಮುಖ್ಯಮಂತ್ರಿಗಳಾದರು. 96ರಲ್ಲಿ ರಾಷ್ಟ್ರ ರಾಜಕಾರಣದ ಅತ್ಯುನ್ನತ ಪದವಿಯಾದ ಭಾರತ ದೇಶದ 11ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದವರು. ದೆಹಲಿಯ ಕೆಂಪು ಕೋಟೆ ಮೇಲೆ ಧ್ವಜಾರೋಹಣ ಮಾಡಿದ ಏಕೈಕ ಕನ್ನಡಿಗರು ಮಣ್ಣಿನ ಮಗ ಶ್ರೀ ದೇವೇಗೌಡ ಅವರು. ಸದ್ಯ ಜಾತ್ಯತೀತ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ಶ್ರೀ ದೇವೇಗೌಡ ಅವರು. ಸತತವಾಗಿ 65 ವರ್ಷಗಳಿಂದ ರಾಜಕೀಯ ರಂಗದಲ್ಲಿ ಸಕ್ರಿಯವಾಗಿದ್ದಾರೆ. ನಮ್ಮ ರಾಷ್ಟ್ರದ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರು ನಮ್ಮ ದೇವೇಗೌಡರು. So this weekend we are honored to have Shri HD Devegowda avaru as ನಮ್ಮ weekend ಅತಿಥಿ. ಸರ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸರ್, ಸಾಮಾನ್ಯವಾಗಿ ಅಮ್ಮಂದ್ರಿಗೆ ಮಗ ಸಾಧನೆ ಮಾಡಿದ್ಮೇಲೆ ಖುಷಿ ಆಗುತ್ತೆ. ಆದರೆ ನೀವು ನಿಮ್ಮ ಅಮ್ಮನ ಹೊಟ್ಟೆಲಿದ್ದಾಗಲೇ ಅಮ್ಮನಿಗೆ ಬಹಳ ಖುಷಿ ಆಯ್ತಂತೆ. ಯಾವುದೋ ಒಂದು ಕಾರಣಕ್ಕೆ ಹತ್ತಿ ಹೂ ಬಿಡೋದು, ಕೊತ್ತಿ ಮರಿ ಹಾಕೋದನ್ನ ನೋಡಿದ್ರೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಹಿರಿಯರು ಹೇಳ್ತಾರೆ. ಅದು ನಮ್ಮ ತಾಯಿಗೆ ಆದಂತ ಘಟನೆ. ಅದರಿಂದ ಅವ್ರಿಗಾಗಿರೋ ಸಂತೋಷ ಅದು. ಆ ಸಂತೋಷದ ಹಿನ್ನೆಲೆಯಲ್ಲಿ ಹೊಟ್ಟೆಯಲ್ಲಿ ನಾನು ಮೊದಲನೇ ಮಗನಾಗಿ ಜನಿಸಿದ್ದೇನೆ. ಸರ್, ನಾವು ರಿಸರ್ಚ್ ಮಾಡೋದಾಗ ಗೊತ್ತಾಯ್ತು, ಒಂದಿನ ನಿಮ್ಮ ಅಮ್ಮ ಅದೇನು ಮೊಸರು ಏನೋ ಕಡಿತಾ ಇದ್ರು ಅನ್ಸುತ್ತೆ, ಶಬ್ದ ತುಂಬಾ ಹೆಚ್ಚಾಗಿತ್ತು ಅನ್ಸುತ್ತೆ. ಹೊರಗಡೆ ಒಬ್ಬ ಭಿಕ್ಷಕ ಕೇಳ್ತಾ ಇದ್ದಂತೆ. ಭಿಕ್ಷೆ ಕೇಳ್ತಾ ಇದ್ದಾನೆ, ಅಮ್ಮನ ಕಿವಿಗೆ ಬಿದ್ದಿಲ್ಲ, ಯಾಕಂದ್ರೆ ಶಬ್ದ ಜಾಸ್ತಿ ಇತ್ತು. ಅವ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದಾನೆ. ನಂತರ ಗೊಣಕೊಂಡು ಬೈಕೊಂಡು ಪಕ್ಕದ ಮನೆಗೆ ಹೋದಂತೆ. ನಿಮ್ಮ ಅಮ್ಮನಿಗೆ ಗೊತ್ತಾಯ್ತು ಈ ತರ ಭಿಕ್ಷಕ ಬಂದಿದಂತ. ಓಡೋದ್ರಂತೆ, ಅವ್ರನ್ನ ಕರೆದು ಅವ್ರಿಗೆ ಭಿಕ್ಷೆ ಕೊಟ್ರಂತೆ. ಆ ಕೊನೆಯಲ್ಲಿ ಅಮ್ಮ ಒಂದು ಅದ್ಭುತವಾದ ವಿಷಯ ಹೇಳಿದ್ರಂತೆ. ಏನ್ ಹೇಳಿದ್ರು? ಈ ಬುಡುಬುಡಿಕೆ ಹೊಡಿಯೋರು ಅಂತ ಹೇಳ್ತೀವಲ್ಲ, ಅವರು ಊರ್ ಪಕ್ಕದಲ್ಲಿ ಬಂದು ಇದನ್ನ ಹೇಳ್ತಾ ಈ ಹುಡುಗ ಚಕ್ರವರ್ತಿ ಆಯ್ತಾನೆ ಅಂತ ಹೇಳಿ. ನನಗೆ 3 ವರ್ಷ ಇರ್ಬೋದು, 3 ವರ್ಷ 3.25 ವರ್ಷ ಇರ್ಬೋದು. ನಿಕ್ಕರ್ ಕೂಡ ಹಾಕಿತ್ತಿಲ್ಲ ನಾನು. ಸತ್ಯ ಹೇಳ್ಬೇಕಾದ್ರೆ ನಿರ್ಭಯವಾಗಿ ಹೇಳ್ತೇನೆ. ಮುಖ ಸರಿಯಾಗಿ ತೊಳ್ಕೊಳ್ಳೋದು ಇಲ್ಲ, ಮೂಗಲೆಲ್ಲ ಮುಸ್ರೆ ಇರೋದು. ಇದನ್ನ ವರ್ಣನೆ ಮಾಡ್ಬಿಡ್ತೇನೆ. ನಮ್ಮ ದೊಡ್ಡಮ್ಮನಿಗೆ ಬಹಳ ಕೋಪ. ಯಾವಾಗಲೂ ಸೌತೆ ಮಾತ್ಸರಿ ಅಂತ ಇರುತ್ತೆ, ಎಲ್ಲ ಕಡೆ ಇರುತ್ತೆ.
ಅವ್ರು ನಮ್ಮ ದೊಡ್ಡಬ್ಬರಿಗೆ ಬಹಳ ಕೋಪ ಬಂದವ್ರು. ಬಹಳ ಕೋಪ ಅಂದರೆ ಗೊಣ್ಣೆ ಸೂರಿಸ್ಕೊಂಡು ಕೂತಿದ್ರೆ ಇದು ಚಕ್ರವರ್ತಿ ಆಯ್ತ ತಿರುಪಾಗಿ ಬಂದು ಏನೋ ದೊಡ್ಡದಾಗಿ ಹೋಗಾಚೆಗೆ ಅಂತ ಬೈದು ಓಡಿಸ್ಬಿಟ್ರು ನಮ್ಮ ದೊಡ್ಡ. ನಮ್ಮ ತಾಯಿ ಆ ಮೊಸರು ಕಡಿಯನ್ನು ಅದಕ್ಕೆ ನೆಲ ಅಂತ ಹೇಳ್ತಾರೆ ಕಟ್ಬಿಟ್ಟು ಇದನ್ನ ಹುರಿಗಳನ್ನು ಓಡು ಕರ್ಕೊಂಡು ಬಂದು ತಪ್ಪಾಯ್ತಪ್ಪ ಅಂತ ಹೇಳಿ ಭಿಕ್ಷೆ ನೀಡೋರು. ಈ ಥರ ಒಂದು 2-3 ದಿನ ಆದಮೇಲೆ ಒಂದು ದಿವಸ ಕೇಳಿದೆ, ಯಾಕಮ್ಮ ಹೀಗೆ ಇದೆಲ್ಲ ಮಾಡ್ತೀಯ? ಈಶ್ವರ ಈ ರೀತಿ ನಮ್ಮ ಪರೀಕ್ಷೆ ಮಾಡಕ್ ಬರ್ತಾನೆ, ನಾವು ಅದೆಲ್ಲ ಮಾಡಬಾರ್ದಪ್ಪ, ಅವ್ರ ಮನಸ್ಸು ನೋಯಿಸಬಾರ್ದು ಅಂತ ಹೇಳಿ ಇಲ್ಲಿಂದ ನನ್ನ ಜೀವನದಲ್ಲಿ ಆ ನಂಬಿಕೆಗಳು ಪ್ರಾರಂಭ ಆಯ್ತು. ಸರ್ ಆಶ್ಚರ್ಯ ಆಗುತ್ತೆ ಸರ್ ನಿಮ್ಮ ಜ್ಞಾಪಕತೆ ನೋಡಿದಾಗ. ಇವಾಗ ಲೈಕ್ ಎನ್ಸೈಕ್ಲೋಪೀಡಿಯಾ ನಿಮ್ಮ ಜೊತೆ ಮಾತಾಡಿದಾಗಲ್ಲ, ವಿತ್ ಫಿಗರ್ಸ್ ಅಂಡ್ ಫ್ಯಾಕ್ಟ್ಸ್ ಎಲ್ಲವೂ ಒಂದು ಕಂಪ್ಯೂಟರ್ ಇದ್ದಂಗೆ ಅನ್ಸುತ್ತೆ ನನಗೆ. ದೈವ ಕೊಟ್ಟಿರೋದು ಅಷ್ಟೇ, ಅದಕ್ಕಿಂತ ಹೆಚ್ಚು ಹೇಳಲ್ಲ. ಅದು ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ದೈವಾನುಗ್ರಹ. ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಒಂದು ವಿಡಿಯೋ ಇದೆ ನೋಡಿ ಸರ್. ಅಣ್ಣ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನನ್ನ ತಂಗಿ ತರಕಾರಿ ಸಾರು, ಮುದ್ದೆ, ಸೊಪ್ಪಿನ ಸಾರು ಅದು ಕಂಡ್ರೆ ಇನ್ನು ಅದಕ್ಕೆ ಬೆಣ್ಣೆ ಹಾಕಿ ಇಕ್ಬೇಕು ನಾವು, ಅಷ್ಟು ಪ್ರೀತಿ ಅದಕ್ಕೆ. ಮಟನ್ ಸಾರು ಅಂದ್ರೂ ಇಲ್ಲ, ಅವ್ರು ಎಲ್ಲಿದ್ರು ಓದ್ತಾ ಇದ್ರು ಬಂದಾರಲ್ಲ. ದೇವರಾಜಣ್ಣ ಅಂತ ಅವ್ರ ಹೊಲದಲ್ಲಿ ಹೋಗಿ ಆಲೂಗೆಡ್ಡೆ ಎಲ್ಲ ಕಿತ್ತಾಕ್ಬಿಟ್ಟಿದ್ರಂತೆ ಲಕ್ಷ್ಮಣ, ನೀವೆಲ್ಲ ಹಂಗೆ ಗೊತ್ತಿಲ್ಲ. ಅಪ್ಪ ಅಮ್ಮ ಹೇಳ್ತಾ ಇದ್ರು ತಮಾಷೆಯಾಗಿ, ಅಷ್ಟು ತುಂಟಾಟ ಮಾಡೋದು ನಿಮ್ಮ ಅಣ್ಣ ಅಂತವ. ಗದ್ದೆ ನಮ್ಮ ಅಣ್ಣ ಓದಕ್ಕೆ ಅಂತ ಹೇಳಿ ಯಾರಿಗೆ ಬೋಗಿಕ್ ಮಾಡಿಬಿಟ್ರು, ಓದ್ಸಕ್ಕೂ ಸಿಗ್ತಿರ್ಲಿಲ್ಲ. ಆಗ ನಮಗೆ ಊಟ ಮಾಡೋಕ್ಕೆ ಅನ್ನಿಲ್ಲ, ಹಳ್ಳಿಗೆಲ್ಲ ಹೋಗಿ ತಗೊಬಂದು ಎಲ್ಲರಿಗೂ ಅಪ್ಪ ಹಂಚ್ಕೊಟ್ಟವ್ರೆ ಹುಳ್ಳಿಕಾಳು ಸೊಪ್ಪು ಬೇಯಿಸಿ. ಚಿಕ್ಕದ್ರಿಂದ ನನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರಿ. ಹಳೆಕೋಟೆ ಸ್ಕೂಲಿಗೆ ಸೇರಿಸಿದ್ರಿ. ಅಪಾಶ ಸೊಬ್ರ ಅಂಗಡಿಗೆ ಕರ್ಕೊಂಡೋಗಿ ನಿಂಬೆಹುಳಿ, ಪೇಪರ್ಮೆಂಟು, ಕಡಲೆಕಾಯಿ ಎಲ್ಲ ಜೋಬಿಗೆ ತುಂಬ ಕಳಿಸ್ತಾ ಇದ್ರಿ ನನಗೆ. ಇವಾಗಲೂ ಅದನ್ನು ನಾನು ಜ್ಞಾಪಕ ಮಾಡ್ಕೊತಾ ಇರ್ತೀನಿ. ಸರ್ ನಿಮ್ಮ ಒಡ ಹುಟ್ಟಿದವರು ಬಂದಿದ್ದಾರೆ, ಕರ್ಕೊಂಡ್ಬರ್ತೀನಿ. ಸ್ವಾಗತಿಸಿ ಮನಿ ಮ್ಯಾಮ್. ಚಿಕ್ಕ ವಯಸ್ಸಲ್ಲಿ ನಿಂಬೆ ಹಣ್ಣು, ಪೆಪ್ಪರ್ಮೆಂಟ್ ಎಲ್ಲ ತೊಗೊಂಡು ಕೊಡ್ತಾ ಇದ್ರಂತೆ. ನನ್ನ ತಂಗಿ ಅಲ್ವಾ? ಚಿಕ್ಕ ವಯಸ್ಸಿನಲ್ಲಿ ಕಡಲೆಕಾಯಿ, ಕೊಬ್ಬರಿ ಮಿಠಾಯಿ, ಪೆಪ್ಪರ್ ಮಿಠಾಯಿ ಎಲ್ಲ ಜೋಬಿಗೆ ತುಂಬೋರು. ಹಳೆಕೋಟೆ ಸ್ಕೂಲ್ಗೆ ನಮ್ಮ ಅಣ್ಣನೇ ಕರ್ಕೊಂಡೋಗಿ ಸೇರಿಸಿದ್ದು ನನಗೆ 5ನೇ ಕ್ಲಾಸ್ಗೆ. ಒಂದ್ಸಲ ಕಾಲ್ರಾ ಬಂದಿತ್ತಂತಲ್ಲ, ಅವಾಗ ಕಾಲ್ರಾ ಬಂದಾಗ ಏನ್ ಮಾಡಿದ್ರು ನಮ್ಮ ತಂದೆ, ನಮ್ಮ ತಾಯಿನೂ ನನ್ನ ಮಗನ್ನ ಹಳೆಕೋಟೆ ಊರಲ್ಲೇ ಇರ್ಲಿ, ಅತ್ಲೆಗೆ ಹಾಸನಕ್ಕೆ ಹೊರಟೋಗ್ಲಿ, ಅವರು ಕರ್ಕೊಂಬರ್ಬೇಡಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪದಿರಿದ್ರು ಕಳಿಸ್ಕೊಟ್ರು. ಹಾಗೆ ಇವರು ಆಯ್ತು ನಡೆಯಲಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಅವ್ರನ್ನ ವಾಪಸ್ ಊರಿಗೆ ಕಳಿಸಿ ಊರ್ ಜನ ಎಲ್ಲ ಬೆಟ್ಟದಲ್ಲಿ ನಮ್ಮ ಫ್ಯಾಮಿಲಿ 60-70 ಜನ ಇದ್ದು ತೋಟದಲ್ಲಿ ಹೋಗಿ ಕೂರಿಸ್ಬಿಟ್ರು. ಅವಾಗ ತಪ್ಪಲೆಲ್ಲಿ ಉಪ್ಪು ಹಾಕಿ ಅನ್ನ ಮಾಡಿ ಎಲ್ರಿಗೂ ಉಂಡೆ ಕೊಟ್ರು. ಊರಿಗೆ ಬಿಡಲೇ ಇಲ್ಲ. ಆಗ ನಮ್ಮ ಅಣ್ಣ ನೀವು ನಡೀರಿ ಅಂತ ಹೇಳಿ ಕಳಿಸಿ ಆಗ ಹೋಗಿ ಅವಾಗ ಡಾಕ್ಟ್ರ್ ಕರ್ಕೊಂಡು ಬಂದು ಇಡೀ ಹರದನಹಳ್ಳಿ ಜನ ಎಲ್ಲ ಕರೆಸಿ ಎಲ್ರಿಗೂ ಮೆಡಿಸಿನ್ ಕೊಡಿಸಿದ್ರು. ಎಲ್ಲರಿಗೂ ಆವತ್ತು ಹಾಗೆ ಮಾಡಿದ್ರು. ಒಂದ್ಸರಿ ಏನು ಮಾಡಿದ್ರು, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತೇ ಇಲ್ಲ ಡೆಲ್ಲಿಗೆ ಹೊರಟೋಗಿದ್ದಾರೆ. ನಾವೆಲ್ಲ ಚಿಕ್ಕವರು. ನಮ್ಮ ತಂದೆ ಅಲ್ಲಿ ಮಾನ್ಕೆರೆ ಸ್ಟೇಷನ್ಗೂ ಹರದನಹಳ್ಳಿಗೂ ಪ್ರತಿನಿತ್ಯ ತಿರುಗೋದು. ನನ್ನ ಮಗ ಎಲ್ಲಿ ಹೋದ. ಮನೇಲಿ ಒಟ್ಟು 60-70 ಜನದ ಕುಟುಂಬ ನಮ್ದು. ಒಬ್ರು ಸರಿಯಾಗಿ ಊಟ ಮಾಡ್ಲಿಲ್ಲ ಅಣ್ಣ ಬರೋವರೆಗೂ. ಆವಾಗ ಇವರು 15 ದಿವಸದ ಮೇಲೆ ಬಂದ್ರು. ನೋಡಿ ಎಲ್ಲಿ ಹೋಗಿದ್ದೆ ಏನು ಅಂತ ಹೇಳಲಿಲ್ಲ. ಇನ್ನೊಂದ್ಸರಿ ಏನ್ ಮಾಡಿದ್ರು, ಇವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಚೌಕ ಬರೋಣಂಗೆ ಇಸ್ಪಿಟ್ಟಾಡೋರು. ಮಧ್ಯರಾತ್ರಿ ರೂಮ್ ಬಾಗಿಲು ತೆಕ್ಕೊಳ್ಳೋರು ಕೂತ್ಕೊಂಡು. ನಾವೆಲ್ಲ ಚಿಕ್ಕ ಹುಡುಗರು. ಅವಾಗ ದೆವ್ವ ಬಂದು ಬಾಗ್ಲಲ್ಲೇ ನಿಂತ್ಕೋತು ಅಂತ ಓಡಿಸ್ಕೊಂಡು ಹೋದ್ರು ಎಲ್ಲ. ಆಮೇಲೆ ಅದು ತಮಾಷೆ, ನಾವೆಲ್ಲ ಎದ್ದು ಬಂದ್ಬಿಟ್ಟು ಹೊರಗಡೆಗೆ. ಆಮೇಲೆ ಹುಣಸೆ ಮರದ ಮೇಲೆ ಕೂತ್ಕೋತು ಅಂತ ವಾಪಸ್ ಬಂದ್ರು. ಹೇಳ್ತೀನಿ, ನಮ್ಮ ತಂದೆ ಅಂತೂ ನಮ್ಮ ಅಣ್ಣನಿಗೆ ನಾವು ಯಾರು ಮಾಂಸ ತಿನ್ನಲ್ಲ, ಮೊಟ್ಟೆ ಕೂಡ ಮುಟ್ಟಲ್ಲ. ನಾನು ಇವತ್ತೂ ಮುಟ್ಟೋದಿಲ್ಲ. ನಾನು ಭಾಳ ಚೆನ್ನಾಗಿ ನಮ್ಮ ಅಣ್ಣನ ಮುಂದೆ ನನ್ನ ಮಗ ಚಕ್ರವರ್ತಿ ಆಗಬೇಕು, ರಾಜ ಆಗಬೇಕು ನನ್ನ ಮಗ ಅನ್ನೋ ಆಸೆ ಇತ್ತು ಅವ್ರಿಗೆ, ನಮ್ಮ ತಂದೆ ತಾಯಿಗೆ. ನನ್ನ ತಂದೆಗಿನ್ನ ನನ್ನ ತಾಯಿ ಧರ್ಮನೇ, ಅವ್ರ ದೈವ ಭಕ್ತಿನೇ ನನ್ನ ಅಣ್ಣ ಈ ಲೆವೆಲಿಗೆ ಬಂದಿರೋದು. ನನ್ನ ಅಣ್ಣ ನನ್ನನ್ನು ಈ ಲೆವೆಲಿಗೆ ನಮ್ಮನ್ನೆಲ್ಲರೂ ನನ್ನ ಅಣ್ಣನೇ ಸಾಕಿರೋದಪ್ಪ.
ನಾನು ಮದುವೆ ದಿನ ಮಾತ್ರ ಊರಿಗೆ ಹೋದೆ. ನನ್ನ ಇವತ್ತು ನಾನು ಹುಷಾರು ತಪ್ಪಿದ್ರೂ ನಮ್ಮ ಅತ್ತಿಗೆ ಹೇಳೋರು, ನನಗೆ ಅತ್ತಿಗೆ ಅಲ್ಲ ತಾಯಿ. ನಾನು ಇವ್ರ ಹತ್ರಲ್ಲೇ ನಾನು ಬೆಳೆದೆ. ಮೊದಲನೇ ದಿವಸ ನಮ್ಮ ಅತ್ತಿಗೆ ಅನಸೂಯ 2ನೇ ಮಗಳು ಪ್ರೆಗ್ನೆಂಟು. ಆವಾಗ ಇವ್ರ ಮನೇಲೇ ಇದ್ದೆ ನಾನು, ಅಣ್ಣನ ಹತ್ರಲ್ಲೇ ಇದ್ದೆ ನಾನು. ಥ್ಯಾಂಕ್ ಯು ವೆರಿ ಮಚ್ ಮಾ. ಬನ್ನಿ ಸರ್, ನಿಮಗೆ ನಿಮ್ಮ ಒಡ ಹುಟ್ಟಿದವ್ರ ಬಗ್ಗೆ ಟಾಪ್ ಆಫ್ ದಿ ಮೈಂಡ್ ಏನೇ ನೆನಪು ಬರ್ತಾ ಇದೆ ಸರ್? ಈಗ ಇವ್ರಿಗೂ ಏನು ನಾನು ಮಾಡಿಕೊಟ್ಟಿಲ್ಲ, ಅಷ್ಟು ನನ್ನ ತಂಗಿಯರಿಗೂ ದೊಡ್ಡ ಆಸ್ತಿ ಮಾಡಿಕೊಟ್ಟಿದ್ದೀನಿ ಅಂತ ಭಾವಿಸ್ಬೇಡಿ. ಬಾಮ ಇದ್ದಾರೆ, ಡಿಪ್ಲೊಮಾ ಓದೋನೇ ಕೊಟ್ಟಿದ್ದ ಅಷ್ಟೇ. ಅವರವರೇನೋ ಬದುಕೊಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಯಾವಾಗಲೂ ಬೇರೆ ದುಡ್ಡು ಮುಟ್ಟಲ್ಲ ಅನ್ನೋದು ಶಬ್ದ ಮಾಡಿದ್ದೇನೆ. ನನ್ನ ಆಸ್ತಿ ಏನಿಲ್ಲ, ಲೆಕ್ಕ ತಗೋಬೇಕು. ನೀವು ಹೇಳ್ಬಿಡ್ತೀನಿ, ಇವತ್ತು ನೀವು ನಂಬೋದು, ಮೋದಿ ಪ್ರಧಾನಮಂತ್ರಿ ಆಗವ್ರೆ. ನನ್ನ ಬ್ಯಾಂಕ್ ಅಕೌಂಟಲ್ಲಿ 18 ಲಕ್ಷ ರೂಪಾಯಿ ಇದೆ. 1962ರಲ್ಲಿ MLA ಆದೆ. ಅವತ್ತಿಂದ ತಿಂಗಳಿಗೆ ಸಂಬಳ ಬರುತ್ತೆ ತಾನೆ. ಈಗ ಎಷ್ಟು ವರ್ಷ ಆಯಿತು? 55 ವರ್ಷದ ಮೇಲಾಗಿದೆ. 55 ವರ್ಷ. ಬ್ಯಾಂಕ್ ಅಕೌಂಟಲ್ಲಿ 18 ಲಕ್ಷ ಇದೆ. ಮೋದಿಯವರು ವೆರಿಫೈ ಮಾಡ್ತಾರೆ, ಎಲ್ಲರೂ ಏನೇನು ಮಾಡ್ತಾ ಒಂದು ದೇವೇಗೌಡ ಅಂತ ಹೇಳಿ ಪಾಚ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮಾಜಿ ಪ್ರಧಾನಮಂತ್ರಿಗಳ ಪೈಕಿ ನಾನು ಒಬ್ಬನೇ ಆ್ಯಕ್ಟಿವ್ ಆಗಿರೋನು. ಏನು ಮಾಡ್ತಾ ಇದ್ದಾನೆ, ಮುಂದಿನ ದಾಟಿ ಏನು ಎಲ್ಲ ಲೆಕ್ಕ ಹಾಕ್ತಾರೆ. ಅದರಲ್ಲೇ ಆ ಕಡೆಗೆ. ಅದರಿಂದ ನನಗೆ ಅನೇಕರು 30 ಮನೆ ಇವೆ ಅಂದರು. ಬಾಡಿಗೆಗೆ ಮನೆ ಕೊಡಲಿಲ್ಲ ನನಗೆ ಬೆಂಗಳೂರಲ್ಲಿ. ಅದ್ರ ಬಗ್ಗೆ ನಾವು ಕೇಳ್ಪಟ್ಟಿವಿ ಸರ್. ಅಂದರೆ ಪ್ರಧಾನಮಂತ್ರಿಯಾಗಿ ಇದ್ದು ನೀವು ಬಂದಾಗ ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಇರಲಿಲ್ವಂತೆ, ನಿಮಗೆ ಬಾಡಿಗೆ ಮನೆ ಹುಡುಕ್ತಾ ಇದ್ರಿ ಅಂತ ಕೇಳಿ ಹೇಳ್ತೀನಿ ನಾನು ನಿಮಗೆ. ಮೊದಲು ಬಂದಿದ್ದು ಬಾಡಿಗೆ ಮನೆ. ಅಪೋಸಿಷನ್ ಲೀಡರ್ ಆದಾಗ 200 ರೂಪಾಯಿ ಬಾಡಿಗೆ ತೊಗೊಳ್ಳೋರು. ನಾವು ಬೆಂಗಳೂರಲ್ಲಿ ಯಾವುದೂ ಆಸ್ತಿ ಮಾಡಲಿಲ್ಲ. ಅನೇಕರಿಗೆ ತಪ್ಪು ಕಲ್ಪನೆ, ಅಪಪ್ರಚಾರ ಮಾಡೋರು. ನಾನು ಮೊದಲನೇ ಬಾರಿ ಚುನಾವಣೆ ನಿಂತಾಗ ನಾನು ಜನರಲ್ ಹಾಸ್ಟೆಲ್ ಇದ್ದೆ. 2ನೇ ಬಾರಿ ಚುನಾವಣೆ ನಿಂತಾಲೂ ಜನರಲ್ ಹಾಸ್ಟೆಲ್, ರೂಮ್ ನಂಬರ್ 6. 2ನೇ ಬಾರಿ ಚುನಾವಣೆ ನಿಲ್ಲ ಹೊತ್ತಿಗೆ ಏನು ಮಾಡಿದ್ರು, ನನ್ನ 6 ಮನೆ ಇದೆ ಅಂತ ಹೇಳಿ ಚುನಾವಣೆ ವೋಟ್ ಮಾಡೋದಕ್ಕೆ 48 ಗಂಟೆ ಮುಂಚೆ ಇಡೀ ನಮ್ಮ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಹ್ಯಾಂಡ್ ಬಿಲ್ ಹಾಕಿ ಹಂಚಿದ್ರು. ಎಲ್ಲ ಬೋಗಸ್. ಅಲ್ಲ ಸರ್, ನಾವು ಸ್ಟಡಿ ಮಾಡೋದು ಈ 65 ವರ್ಷಗಳ ರಾಜಕೀಯ ಸೇವೆಯಲ್ಲಿ ನಿಜವಾಗ್ಲೂ ನೀವು ಮುಖ್ಯಮಂತ್ರಿಯಾಗಿ ಒಂದು 18 ತಿಂಗಳಿದ್ದಿದ್ದೀರಿ, ಪ್ರಧಾನಮಂತ್ರಿಯಾಗಿ ಒಂದು 11 ತಿಂಗಳಿದ್ದಿದ್ದೀರಿ, ಇರಿಗೇಷನ್ ಮಿನಿಸ್ಟರ್ ಆಗಿ 1 ವರ್ಷ ಇದ್ದಿರ್ಬೋದೇನೋ. ಓವರ್ ಆಲ್ ಒಂದು 3.5 ವರ್ಷ ರಿಯಲ್ ಪವರ್ ಅಲ್ಲಿದ್ದೀರಿ. ರೆಸ್ಟ್ ಆಫ್ ದ ಟೈಮ್ ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡ್ಬಿಟ್ಟಿದ್ದೀರಿ. ಒಂದು ಬಹಳ ಖುಷಿಯಾದ ವಿಷಯ ಸರ್. ನಾನು ಒಂದು ನೋವನ್ನ ಊಟ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ಬಹಳ ಪ್ರೀತಿಯಿಂದ ಸಾಕಿದರು. ಎಮರ್ಜೆನ್ಸಿ ಜೈಲಿಗೆ ಹಾಕಿದ್ರು. ನಮ್ಮ ಹಳ್ಳಿಲಿ ಗೊತ್ತಿಲ್ಲ, ನಿಮ್ಮ ಮಗನ್ನ ಏನು ಬಿಡಲ್ಲ, ಸಾಯೋವರೆಗೂ ಅಲ್ಲೇ ಇರ್ತಾನೆ. ನಮ್ಮ ತಂದೆಗೆ ಬ್ರೈನ್ ಹೋಯ್ತು. ಎಂಥ ನತದೃಷ್ಟ ನಾನು. ನೋವಿದೆ ನನಗೆ. ಜೈಲಿಂದ ಬಂದ ಮೇಲೆ ನಮ್ಮ ತಂದೆನ ಈ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದು. ಭಾಳ ಕುಗ್ಗಿತ್ತು ಶರೀರ. ನಮ್ಮ ತಾಯಿ ಮುಂದ್ಗಡೆ ರೈಲ್ ಚೆಂಬಲ್ಲಿ ನೀರಿಟ್ಕೊಂಡಿದ್ದು. ಶಬ್ದ ಹೇಳಿದೆ, ಬಾಯಿಗೆ ನೀರಿಡು. ಕೊನೆ ಮಾತೇನು ಹೇಳಿದ್ರು ಅಂದರೆ, ಅವರೆಲ್ಲ ತಿಳುವಳಿಕೆ ಇಲ್ಲ, ಅವ್ರನ್ನ ಕೈ ಬಿಡಬೇಡ ಅಂತ ಅಷ್ಟೇ. ನಮ್ಮ ತಂದೆ ತಾಯಿ ಉಳಿಸ್ಕೊಳ್ಳಿಲ್ಲ ನಾನು. ಅವ್ರು ಎಷ್ಟು ಪ್ರೀತಿಯಲ್ಲಿ ಸಾಕಿದ್ರು ಗೊತ್ತು ನನಗೆ. ನಾನು ಅವ್ರು ಸಾಕ್ಲಿಕ್ಕೆ ಆಗಲಿಲ್ಲ. ಅಷ್ಟೇ. ಕಣ್ಣಿಂದ ಅಧಿಕಾರ ನೋಡಲಿಲ್ಲ ಅವರು. ನಮ್ಮ ತಾಯಿಗೆ ಅವಕಾಶ ಇತ್ತು ಮುಖ್ಯಮಂತ್ರಿ ಆದಾಗ. ಹೊಡೆದಾಟ ಆಯ್ತಲ್ಲ, ಆಗ ಕುರ್ಚಿದ ನಮ್ಮ ಕಾನೂನು ಇವನಿಗೆ ಕೋದಂಡರಾಮಯ್ಯ ರಾಮಲಿಂಗ ಈ ಓದ್ಕೊಡದೆ ಹೋದರೆ ಕರ್ನಾಟಕ ಸುಟ್ಟೋಗ್ಬಿಡುತ್ತೆ, ಕೊಡಲೇಬೇಕು ಅಂತ ಹಠ ಮಾಡಿದ್ರು. ಆಗ ರಾಜಭವನದಲ್ಲಿ ಹೊರಗಡೆ ಒಂದು 200-300 ಜನ ಸೇರಿದ್ರು. ಓದ್ಕೊಟ್ರು ಅಷ್ಟೇ. ನನ್ನ ತಾಯಿ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಯಾರೂ ಬೇಡ. ದುರಂತ ಇದ್ದ. ನನ್ನ ಪ್ರೈಮ್ ಮಿನಿಸ್ಟರ್ ಆವತ್ತು ನಮ್ಮ ತಾಯಿಗೆ ಬ್ರೈನ್ ಅದೇ ಬುದ್ಧಿ
ಆರೋಗ್ಯ ಕೆಟ್ಟು ಕೈ ನಡುಗೋ ಕಾಯಿಲೆ ಬಂತು. ಜಮ್ಮುವಿಂದ ಬಂದೆ ನಾನು. ಎದೆಗೆ ವರ್ಗಿಸ್ಕೊಂಡು ಅವ್ರನ್ನ ಗೊತ್ತಿಲ್ಲ, ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಗೊತ್ತಿಲ್ಲ, ಎದೆಗೆ ವರ್ಗಿಸ್ಕೊಂಡು 2 ತುತ್ತು ಅನ್ನ ತಿನ್ನಿಸ್ಬೇಕು ಅಂತ ಟ್ರೈ ಮಾಡಿ 2 ತುತ್ತು ಅನ್ನ ತಿನ್ನಿಸ್ದೆ. ನೋಡಿದ್ರು ಜನಕ್ಕೆ ಒಳ್ಳೇದು ಮಾಡೋದು ಅಷ್ಟೆ. ಇದೇ ಪ್ರಾರಬ್ಧ. ಇದಕ್ಕೆಲ್ಲ ಪುಣ್ಯ ಇರಬೇಕು, ತಂದೆ ತಾಯಿಗಳನ್ನ ನೋಡೋ ಪುಣ್ಯ ಇರಬೇಕು. ಆ ಪುಣ್ಯ ನನಗಿಲ್ಲ ಅಷ್ಟೆ. HD ದೇವೇಗೌಡ ಜೊತೆ ಮಾತುಕತೆಯಲ್ಲಿದ್ದೀನಿ. ಒಟ್ಟು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳೋಣ. ನಾವು ಒಂದೇ ವಯಸ್ಸಿನರು, ಡೇಟ್ ಆಫ್ ಬರ್ತು ವ್ಯತ್ಯಾಸ ಆಗೈತೆ. ಒಂದೇ ಸ್ಕೂಲಲ್ಲಿ ಓದಿ ಚೆಂಡಾಟ, ಗೋಲಿ ಇವೆಲ್ಲ ಒಟ್ಟಿಗೆ ಆಡ್ತಿದ್ದರು. ರಜಾ ಕಾಲದಲ್ಲಿ ಇದ್ದಾಗ ಬೆಟ್ಟಕ್ಕೆ ಕುರಿ ಕಳಿಸೋರು. ದೇವೇಗೌಡರು, ನಾನು, ಮೂಡ್ಲಿಗಿರಿಗೌಡ ಅಂತ ಇದ್ದರು. 8 ಜನವೋ ಏನೋ ಇದ್ದಾಗ ನಾವು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೋ ಅವರು ಮುಂದೂಡಿಕೊಂಡು ಹೈಸ್ಕೂಲ್ಗೆ ಅವರು ಹೊಳೇಶ್ವರ ಹೋದರು. ಹಿಂದಳ್ಳರು ಮರುಬಸಪ್ಪ ಅಂತ ನಮಗೆ ಎದ್ಕೊ ಒಂದು ಕಾಸೆ ಹಾಕೊಂಡು ಒಂದು ಕರಿ ಟೋಪಿ ಹಾಕೊಂಬರ್ತಿದ್ರು. ಬರೀ ಕಾಗುಣಿತ, ಮಗ್ಗಿ ಇವೆಲ್ಲ ಸ್ಕೂಲ್ ಬಿಡೋದಕ್ಕಿಂತ ಮುಂಚೆಲೇ ಅವೆಲ್ಲನೂ ಹೇಳ್ಸೋರು ಎಲ್ಲರ ಕೈಲಿ. ಬ್ರಿಟಿಷರ ಕಾಲದಲ್ಲಿ ನಾವು ಹೊಳೇಶ್ವರ ಹೈಸ್ಕೂಲಲ್ಲಿ ಓದ್ತಿದ್ದು. ಸ್ವಾತಂತ್ರ್ಯ ಚಳವಳಿಯಲ್ಲಿ ನಾವು ಭಾಗವಹಿಸಿದ್ವಿ ಹೈಸ್ಕೂಲಲ್ಲಿ ಇದ್ದಾಗ. ಸರ್, ತಾವು LV ಪಾಲಿಟೆಕ್ನಿಕ್ನಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದಾಗ ಸ್ಟೂಡೆಂಟ್ಸ್ ಯೂನಿಯನ್ಗೆ ಎಲೆಕ್ಷನ್ ಬಂತು. ಮ್ಯಾಜಿಸ್ಟ್ರೇಟ್ ಆಗಿರ್ತಕ್ಕಂಥ ಅವ್ರ ಮಗ ಒಬ್ಬ ಬಹಳ ಗರ್ವದಿಂದ ಗುಂಪುಗಾರಿಕೆ ಮಾಡಿಕೊಂಡು ಪುಂಡಾಟ ಮಾಡಿಕೊಂಡು ಪ್ರಶಸ್ತಿನೂ ಕೂಡ ತಾನೇ ಎಲೆಕ್ಷನ್ ಗೆಲ್ಲಬೇಕು ಅಂತಕ್ಕಂಥ ಒಂದು ಛಲ ಇಟ್ಕೊಂಡು ಓಡಾಡ್ತಾ ಇದ್ದ. ಅಂಥ ಒಬ್ಬನ್ನ ರೈತನ ಮಗನಾಗಿ ತಾವು ಹಠ ಹಿಡಿದು ಸೋಲಿಸಿದ್ರಿ. ಭಾಳ ಜನಕ್ಕೆ ಗೊತ್ತಿಲ್ಲ, ತಾವು ಒಳ್ಳೆ ಹಾಕಿ ಆಟಗಾರರು. ನಿಮ್ಮ ಟೀಮನ್ನು ಹಾಕಿ ಕ್ಯಾಪ್ಟನ್ ಆಗಿದ್ದು ತಾವಿದ್ದೀರಿ. ತಾವು ರಾಜಕಾರಣ ಒಳ್ಳೆಯ ಮಾಡ್ತಾ ಇದ್ದಾಗ ಒಂದು ದಿನ ಕೂಡ ಒಂದು ನಾಟಕವನ್ನು ಕೂಡ ತಪ್ಪಿಸ್ತಾ ಇರಲಿಲ್ಲ. ಹಾಗೆಯೇ ಸಂಗೀತಗಾರನಿಗೆ ತುಂಬ ಇಷ್ಟ. ಮತ್ತು ಸಿನಿಮಾಗಳಿಗೆ ನೀವು ಆಗಷ್ಟ ಹೋಗ್ತಾ ಇರಲಿಲ್ಲ. ಒಂದು ಸತಿ ನನಗೆ ಹೇಳಿದ್ರಿ ನೀವು, ಡಾಕ್ಟರ್ ನನಗೆ ಬಿಡುವೇ ಇಲ್ಲ, ಭೂತಯ್ಯನ ಮಗ ಅಯ್ಯು ಮಾತ್ರ ನೋಡಿದೆ ನಾನು ಅಂತ ಹೇಳಿದ್ರಿ. ಈಗ ನಿಮ್ಗೇನು ಸಹ ಎಂಥ ಉತ್ಸಾಹ ಸಹ, ಈಗ ಎಲ್ಲ ಹೋಗ್ಬಿಟ್ಟು ಎಲ್ಲ ಸಿನಿಮಾಗಳು ನೋಡ್ತೀರಿ, ಆ ಯುವಕರನ್ನೆಲ್ಲ ಅಂತ ಉತ್ಸಾಹ ಒಂದು ಇದು ಮಾಡ್ತೀರಿ, ಅವ್ರು ಬೆನ್ನು ತಡ್ತೀರಿ, ತುಂಬ ಚೆನ್ನಾಗಿ ಇದು ಮಾಡಿದ್ದೀರಿ ಅಂತ ಬಿಟ್ಟು ಅವ್ರನ್ನ ಹೊಗಳ್ತೀರಿ. ಇದೆಲ್ಲ ಹೆಂಗೆ ಸರ್ ನಿಮ್ಗೆ ಸಾಧ್ಯ ಆಯಿತು? ನಿಮ್ಮ ಬಾಲ್ಯದ ದಿನಗಳ ನೆನಪಿಸ್ಕೊಳ್ತಾ ಇದ್ರು ನಿಮ್ಮ ಗೆಳೆಯರು. ಮೊದಲು ಬಂದ್ರಲ್ಲ ಸರ್, ನಿಮ್ಮ ಕಾಳೇಗೌಡರು ಅಂತ, ನಿಮ್ಮ ಕ್ಲಾಸ್ಮೇಟ್ ಅಂತವರು. ಅವರೆಲ್ಲ ಒಟ್ಟಿಗೆ 1 ವರ್ಷ ಹೆಚ್ಚು ಕಮ್ಮಿ ಇತ್ತು. 1 ವರ್ಷ ಫೇಲ್ ಆದರು. ನಾನು ಮುಂದಕ್ಕೆ ಹೋದೆ. ಇವರು ರಿಟೈರ್ ಆಗಿ ನಮ್ಮ ಊರಲ್ಲೇ ಇದ್ದಾರೆ. ಸ್ಕೂಲ್ ಟೀಚರೇ ರಿಟೈರ್ ಆದ. ಇವರು ಡಾಕ್ಟರ್ ಮುನಿವೆಂಕಟೇಗೌಡರು ಅಂತ ಹೇಳಿ, ಅವರು ಕೋಲಾರ ಜಿಲ್ಲೆ, ಅಲ್ಲಿ ಬಂದು ತುಂಬ ವರ್ಷ ಆಯಿತು ಸೆಟ್ಲ್ ಆಗಿ, ಸುಮಾರು 40 ವರ್ಷದ ಮೇಲಾಗಿ. ನನಗೂ ಅವ್ರಿಗೂ ಭಾಳ ಸ್ನೇಹ. ಅವರು ಹೇಳ್ತಾ ಇದ್ರು, ನಾನು ಫೇಲ್ ಆಗಿ ಇಲ್ಲೇ ನಿಂತುಬಿಟ್ಟೆ, ಅವರು ಪಾಸ್ ಆಗಿ ಮುಂದೆ ಹೋಗ್ಬಿಟ್ರು ಅಂತ. ನಾನು ಮುಂದೆ ಹೋದೆ, ಅವರಲ್ಲೇ ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸರ್. ಬನ್ನಿ 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 ನಮಗೆ ದೇವೇಗೌಡರು ಪ್ರಧಾನಮಂತ್ರಿ ಆಗೊತ್ತು, ರಾಜಕಾರಣಿ ಆಗೊತ್ತು. ನೀವು ಚಿಕ್ಕ ಬಾಲ್ಯದಲ್ಲಿ ನೋಡಿದಿರಿ, ಆ ದಿನ ನೆನಪಿಸ್ಕೊಳ್ಳಿ. ಎಲ್ಲ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇದ್ದು ನಾವು. ಆಗ ಏಕವಚನದಲ್ಲೇ ಭಾಳವಾಗಿ ಮಾತಾಡ್ಕೊಳ್ಳಿವು. ಈಗ ಆ ಮಟ್ಟದಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಅವರು ನಮಗೆ ಚಿರಋಣಿ. ಇಂಗ್ಲಿಷ್ದಲ್ಲೂ ಅವರು ನಾವೆಲ್ಲ 4ನೇ ತರಗತಿವರೆಗೂ ಓದಿದ್ದು. ಆಮೇಲೆ ನಾನು ಅಷ್ಟರೊಳಗೆ ಯಾವುದೋ ಫ್ರಾಕ್ಚರ್ ಆಯಿತು, ಮುಂದೆ ಹೋಗೋಕ್ಕಾಗಲಿಲ್ಲ ಸರ್. ಅದು ಭಾಳ ಆಶ್ಚರ್ಯ, ಭಾಳ ಖುಷಿ ಆಯ್ತು ಸರ್. ನಾವು ಬರೀ ಇತಿಹಾಸ ಬುಕ್ಕಲ್ಲಿ ಓದಿದ್ದೀವಿ, ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ, ಆಗಸ್ಟ್ 15 ಬಗ್ಗೆ. ನೀವೆಲ್ಲ ಕಣ್ಣಾಗಿ ನೋಡಿದಿರಾ, ಆ ಟೈಮಲ್ಲಿ ಹೋರಾಟದಲ್ಲ ಭಾಗವಹಿಸಿದಿರಿ ಅಂತ ಸಾರ್ ಹೇಳ್ತಿದ್ರು. ಪ್ರೊಸೆಷನ್ ಹೋಗಿದ್ರಂತೆ ಸ್ಕೂಲಿಂದ. 1947 ಈ ಆಗಸ್ಟ್ 15ನೇ ತಾರೀಕು ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾದ್ಯಂತ ಹಳೆ ಮೈಸೂರಲ್ಲಿ ಮೈಸೂರು ಚಲೋ ಅಂತ ಹೇಳಿ ಒಂದು ಚಳವಳಿ ಆಯಿತು. ನಾವೆಲ್ಲ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ವಿ.
ಕೋರ್ಟ್ ಪಿಕೆಟಿಂಗ್ ಮಾಡಿದ್ವಿ ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿ. ಕೆಲವರು ರೈಲ್ ತಡೆ ಮಾಡಿದ್ರು, ಇದೆಲ್ಲ ಆಯಿತು. ನಾವು ಕೋರ್ಟ್ ಪಿಕೆಟಿಂಗ್ ಮಾಡೋದು ಅಂತ ತೀರ್ಮಾನ ಮಾಡಿ ಕೋರ್ಟ್ ಪಿಕೆಟಿಂಗ್ ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಸ್ಪೋರ್ಟ್ಸ್ ಹಾಕಿಯಲ್ಲೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇತ್ತಂತೆ. 1948-49 ಪಾಲಿಟೆಕ್ನಿಕ್ ಶುರುವಾಯಿತು. ನಾವು ಹಾಕಿ ಆಟ ಆಡೋ ಅಭ್ಯಾಸ ನನಗೆ. ಅವತ್ತಿನ ಕಾಲದಲ್ಲಿ ಸುಬ್ರಹ್ಮಣ್ಯ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮೆಡಿಕಲ್ ಆಫೀಸರ್, DMO ಅಂತ ಕರೆಯೋರು. ಅವ್ರ ಮಗ ನೀಲಕಂಠರಾವ್ ಅಂತ ಮೆಕ್ಯಾನಿಕಲ್ ಅಲ್ಲಿ ಇದ್ರು. ಫಸ್ಟ್ 2 years ಅವರೇ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ್ರು. ಅವರೊಂದು ಗುಂಪು, ನಮ್ಮ ಪಾಡಿ ನಾವು ಹಾಕಿ ಆಡ್ತಾ ಇದ್ವಿ. ನಾವು ಅವ್ರು ಬಂದ್ರಲ್ಲಂತ ನಿಂತ್ಕೊಂಡ್ವಿ. ಹಾಗೇನೆ ಅಧ್ಯಕ್ಷರಲ್ವಾ ಯೂನಿಯನ್ನ. ಅವ್ರ ಸ್ನೇಹಿತ ಒಬ್ಬ ಕೇಳಿದಾಗೆ, ಈ ವರ್ಷ ಯಾರು ಎಲೆಕ್ಷನ್ ನಿಲ್ಲರು ಅಧ್ಯಕ್ಷ? ಆ ಮನುಷ್ಯ ಏನ್ ಮಾಡ್ದ, ಅಂತ ಮಗ ಯಾರಿದ್ದಾರೆ ನಿಲ್ಲರು. ನನಗೆ ಬ್ಯಾಟ್ ಇತ್ತು, ಬಹಳ ಕೋಪ. ಇನ್ನು ಹುಡುಗ ತೆಗೆದು ಈ ತೊಡೆ ಹೊಡೆದು ನಾನು. ಆ ಬ್ಯಾಟು 2 ತುಂಡ ಬಿದ್ದೋಯ್ತು. ನರಸಿಂಹನ್ ಅಂತ ಪಾಲಿಟೆಕ್ನಿಕ್ ಸೂಪ್ರಿಡೆಂಟ್ ಅವ್ರು ಕರೆದು ವಾರ್ನ್ ಮಾಡಿದ್ರು, ನಿಂದು ಮಿಸ್ಕಾಂಡಕ್ಟ್ ಅಂತ ಹೊರಗೆ ಹಾಕ್ಬಿಡ್ತೀನಿ ಅಂತ. ಸುಮ್ಮನೆ ತಲೆ ತೆಗೆಸ್ಕೊಂಡು ಬಂದೆ. ಎಲೆಕ್ಷನ್ ನಿಂತೆ, ಚುನಾವಣೆ ಗೆದ್ದೆ. ಹೇಳಿ ರಾಜಕೀಯ ಪಯಣ ಶುರುವಾಗಿದ್ದ ಮೊದಲನೇ ಹೆಜ್ಜೆ ಅಲ್ಲಿ. ಅಲ್ಲಿಂದ ಏನಾಯ್ತು, ಸ್ವಲ್ಪ ಕಷ್ಟ ಆಯ್ತಲ್ಲ, ಬಡತನ ಆಯ್ತಲ್ಲ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ವೆಸ್ಟರ್ನ್ ರೈಲ್ವೇಸ್ ಅಲ್ಲಿ ಅಪಾಯಿಂಟ್ಮೆಂಟ್ ಬಂತು. ಹೋಗ್ಬೇಕು ಅಂತ ಹೊರಟ ನಮ್ಮ ತಂದೆ, ಒಬ್ಬನೇ ಮಗನಲ್ಲ, ಇವರೆಲ್ಲ ಚಿಕ್ಕವರು. ನಾನೇ ನೀನು ಸಾಕ್ತೀನಿ, ನೀನು ಹೋಗಿ ಕೂಡು. ಕಷ್ಟ ಆಯ್ತು ಅವ್ರಿಗೆ. ನಮ್ಮ ಮೇಸ್ಟ್ ನಿಂತವರೆಲ್ಲ 3,800 ರೂಪಾಯಿ ಸಾಲ ಮಾಡಿದ್ರು ನಮ್ಮ ತಂದೆ. ಅಲ್ಲಿಂದ ಜವಾಬ್ದಾರಿ ಹೊತ್ಕೊಂಡು ಶುರು ಮಾಡಿದೆ. ಸೀದಾ ಅಸಿಸ್ಟೆಂಟ್ ಇಂಜಿನಿಯರ್ ಮನೆಗೆ BN ಶ್ರೀನಿವಾಸನ್ ಅಂತ. ಈಗ ಸರ್, ನಾನು ಡಿಪ್ಲೊಮಾ ಓದ್ಕೊಂಡಿದ್ದೀನಿ, ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ, ಇಷ್ಟು ಸಾಲ ಇದೆ, ಕೆಲ್ಸಕ್ಕೆ ಸೇರಿದರೆ ಸಾಲ ಬಡ್ಡಿ ಇದೆಲ್ಲ ಕೊಡಬೇಕು, ಏನು ಮಾಡೋದು ಗೊತ್ತಾಗಲ್ಲ ಸರ್ ನನಗೆ. ಹಾಗಂದ ತಕ್ಷಣ ಅವ್ರೇನಂದ್ರು, 1,000 ರೂಪಾಯಿ ಜಲ್ಲಿ ಹೊಡಿಯೋ ಕೆಲಸ ಕೊಡ್ತೀನಿ, ಮಾಡ್ತೀಯಾ ಅಂದ್ರು. ಮಾಡ್ತೀನಿ ಸರ್, ಹೋಗಿ ಕೂತ್ಕೊಂಡಿದ್ದೀನಿ. ಭಾಳ ಕಷ್ಟ ಇದೆ. ನಿಮ್ಮ ಕಾಂಟ್ರಾಕ್ಟರ್ ದಿನಗಳ ಬಗ್ಗೆ ಒಬ್ರು ಮಾತಾಡಿದ್ದಾರೆ, ನಿಮ್ಮ ಗೆಳೆಯರು ನೋಡಿ. ದೇವೇಗೌಡರು ಡಿಪ್ಲೊಮಾ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಹೊಳೆನರಸೀಪುರ ತಾಲೂಕಿನ ಗುಬ್ಬಿ ಎಂಬ ಹಳ್ಳಿಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲವು ತಿಂಗಳುಗಳ ಕಾಲ ಮಕ್ಕಳಿಗೆ ಶಿಕ್ಷಕ ವೃತ್ತಿಯನ್ನು ಅನುಭವಿಸಿದರು. ಸಿವಿಲ್ ಡಿಪ್ಲೊಮಾ ಆದ್ದರಿಂದ ಶ್ರೀನಿವಾಸ ಅಯ್ಯಂಗಾರ್ ಅಂತ ಅವ್ರ ಜೊತೆ ಸಹಾಯಕರಾಗಿ ಸೇರ್ಕೊಂಡ್ರು. ಆವಾಗ ಹಳೆಕೋಟೆ ಹೋಬಳಿ ಅಮಾವನಿ ದೊಡ್ಡಕೆರೆ ಒಂದು ದುರಸ್ತಿ ಲೆಕ್ಕಾಚಾರಕ್ಕೆ ಬಂತು. ಕೆರೆ ಕೋಡಿ, ದೊಡ್ಡ ಕೋಡಿ, ಅದನ್ನು ನಾನೇ ಮಾಡಿಸ್ತೀನಿ ಕೊಡಿ ಅಂತ ಅಂದಂಥ ಸಂದರ್ಭದಲ್ಲಿ ಒಬ್ಬ ರೈಲ್ವೆ ಜಾಂಗ್ ಮುಸ್ಲಿಮ್ಸ್ ಹೊಳೆನರಸೀಪುರದವರು ಸದಕಾಲಿ ಎಂಬತಕ್ಕಂಥವರು ದೊಡ್ಡ ಕಾಂಟ್ರಾಕ್ಟ್ದಾರ್ ಆಗಿದ್ದರು. ಆಗಿನ ಕಾಲದಲ್ಲಿ ಅವರು ಸಹ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಬರ್ತಾ ಇದ್ರು. ದೇವೇಗೌಡರು ಇದನ್ನು ಕೇಳಿದಂಥ ಸಂದರ್ಭದಲ್ಲಿ ಅವ್ರ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ, ಅವರು ಬಡವರು, ನನಗೆ ಕೊಡ್ರಿ ಅಂತ ಒಂದು ಪ್ರಶ್ನೆಯನ್ನು ಸಹ ಅವ್ರು ಹಾಕಿದರು. ಆಗ ದೇವೇಗೌಡರು ನಾನು ಮಾಡೇ ಮಾಡ್ತೀನಿ, ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಭಾಳ ಒತ್ತಾಯ ಮಾಡಿದಾಗ ಆ ಶ್ರೀನಿವಾಸ ಇಂಜಿನಿಯರು ದೇವೇಗೌಡರಿಗೆ ಅದನ್ನು ಕೊಟ್ಟರು. ನನ್ನ ಮೇಲೆ ಸವಾಲು ಹೊಡೆದು ಕೆಲಸ ತೊಗೊಂಡ್ನಲ್ಲ, ನೀನು ಸೈಕಲಲ್ಲಿ ಹೋಗೋದೆಯಾ ಅಂತ ಒಂದು ಕೀಳು ಮಟ್ಟಿಗೆ ಮಾತನಾಡಿದರು. ದೇವೇಗೌಡರು ಕೆಲವು ಆಳುಗಳನ್ನು ಕಟ್ಟಿಕೊಂಡು ಬಹಳ ಶ್ರಮಪಟ್ಟು ಸಾರ್ವಜನಿಕರು ಒಪ್ಪೋ ರೀತಿಯಲ್ಲಿ ಆ ಕೆಲಸವನ್ನು ಮಾಡಿದರು. ಹಾಲಿ ಸಹ ಅವ್ರ ಕೆಲಸ ಇನ್ನೂ ಸಹ ಶಾಶ್ವತವಾಗಿ ಉಳಿದಿದೆ. ನೀವು ಕಟ್ಟಿದಂಥ ಟ್ಯಾಂಕ್ ಬೆಡ್ ಅಂತದು. A.G. ರಾಮಚಂದ್ರ ಪುಣ್ಯಾತ್ಮ ಪ್ರತಿಯೊಂದು ಲೆಕ್ಕಾಚಾರ ಮಾಡಿ ಸಹಾಯ ಮಾಡ್ತಾ ಇದ್ರು. ಯಾವುದು ಮೋಸ ಮಾಡಬೇಡ, ಜೀವನದಲ್ಲಿ ದುರಭ್ಯಾಸ ಮಾಡಬೇಡ, ನೀತಿ ರೀತಿಯಲ್ಲಿ ನಡ್ಕೋ, ಸತ್ಯವಾಗಿ ದೇವರು ಒಳ್ಳೇದು ಮಾಡ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಸ್ವಲ್ಪ ಬೆಳೆದೆ. ಸೋತರು 57ರಲ್ಲಿ. ವೈ ವೀರಪ್ಪನವ್ರು ಗೆದ್ದರು. ನಾನು ಸುಳ್ಳು ಬಿಲ್ ಮಾಡಿಸಿದಾನೆ ಅಂತ ಹೇಳಿ ಆಂಟಿ ಕರಪ್ಷನ್ಗೆ ಹಾಕಿದ್ರು. ಸೂರ್ಯನಾರಾಯಣ ಶೆಟ್ಟಿ, SC ಸೂರ್ಯನಾರಾಯಣ ಶೆಟ್ಟಿ ಅಂತ MLC. ಈ ಹುಡುಗರಿಗೆ ಅನ್ಯಾಯ ಆಗೋಯ್ತಲ್ಲ ಅಂತ ಹೇಳಿ ಕರ್ಕೊಂಡು ಬಂದರು. ನಾನು ಚನ್ನಬಸಪ್ಪಗೆ ಹೇಳೋಣ, ಚನ್ನಬಸಪ್ಪ ಇಸ್ ವೆರಿ ಆನೆಸ್ಟ್ ಮ್ಯಾನ್. ಇವರಿಬ್ರು ಕೂತ್ಕೊಂಡ್ರು, ನನ್ನ ಸರಿಯಾಗಿ ನೋಡಿದ್ರು, ನೋಡ್ದಾಗಿದ್ರು. ಇವರೇನು ಮಾಡಿದ್ರು, ದೇವಡ ಒಳ್ಳೆ ಕಾರ್ಯಕರ್ತ, ತುಂಬ ನಮ್ಮ ಪಕ್ಷದ ಸಕ್ರಿಯ ಕಾರ್ಯಕರ್ತ,
ಇಂಥ ಕಾರ್ಯಕರ್ತನಿಗೆ ಈ ಥರ ತೊಂದರೆ ಆಗ್ಬಿಟ್ಟಿದೆ, ಒಳ್ಳೆ ನರಸಿಂಹಲ್ಲಿ ದ್ವೇಷದಲ್ಲಿ ಈ ಥರ ಅರ್ಜಿ ಬರೆದವ್ರೆ. ಚನ್ನಬಸಪ್ಪನವರು ದುಡುಕಿನಲ್ಲಿ ಏನಂದ್ರು, ಖಾದಿ ಬಟ್ಟೆ ಹಾಕೊಂಡು ನಾನು ಕಾಂಗ್ರೆಸ್ ವರ್ಕರ್ ಅಂತ ಹೇಳಿ ಸುಳ್ಳು ಬಿಲ್ ಮಾಡಿಸ್ಕೊಂಡು ನಿಮ್ಮನ್ನು ಕರ್ಕೊಂಬಂದವ್ರ ಅಲ್ವಾ ಅಂತ ಅಂದ್ರು. ಇದು ಹೇಳಿದ ತಕ್ಷಣ ನನಗೆ ಕೋಪದಲ್ಲಿ ಏನು ಹೇಳಿದೆ, ಖಾದಿ ಬಟ್ಟೆ ಹಾಕೊಳ್ಳೋದಕ್ಕೆ ಬದಲ ಕಾವಿ ಬಟ್ಟೆ ಹಾಕೊಂಡು ಬಂದಿದ್ರೆ ಚೆನ್ನಾಗಿತ್ತಲ್ವ ನಿಮ್ಮ ಹತ್ರ ಅಂದ ತಕ್ಷಣ ಚನ್ನಬಸಪ್ಪಗೆ ಸಿಟ್ಟು ಬಂತು. ಕುರ್ಚಿನ ಜಾಡಿಸಿ ಒದ್ಬಿಟ್ರು ಹಿಂದಕ್ಕೆ. ಐ ವಿಲ್ ನೆಕ್ ಯು ಔಟ್ ಅಂತ. ನನ್ಯಾಕೆ ತಳಗೆ ನೂಗಿಸ್ಬೇಕು ಸರ್, ಇದು ನಿಮ್ಮ ಮನೆ ಅಲ್ಲ, ಇದು ಒಂದೇ ವರ್ಷ ಟೈಮ್, ನಿಮ್ಮನ್ನು ಜನ ನೂಗ್ತಾರೆ ಅಂತ ಹೇಳಿದ್ರೆ ತಳಗಿಳಿದು ಬದಲೇ ಇದು. ಏನು ಮಾಡೋದು ನಂಗೆ ದಿಕ್ಕು ತೋರಿಸಲಿಲ್ಲ. 42,000 44,000 ರೂಪಾಯಿ ಬಿಲ್ ಬರಬೇಕು, 32,000-33,000 ರೂಪಾಯಿ ಸಾಲ ಇದೆ. ದಿಕ್ಕು ತೋರಿಸಿದ್ರು ನನಗೆ. ಆದರೆ ಒಂದು ಹಠ ಏನು ಬಂತು, ಈ ವೈ ವೀರಪ್ಪನ ಸೋಲಿಸ್ಬೇಕು ಅಂತ ಎಲೆಕ್ಷನ್. ಅಲ್ಲಿಂದ ಶುರು ಆಯಿತು ನನಗೂ ವೈ ವೀರಪ್ಪನಿಗೂ ಜಗಳ. ಏನಾಯಿತು, ನಿಮ್ಮ ಗೆಳೆಯರು ಬಂದಿದ್ದಾರೆ ನಿಮ್ಮ ಊರಿಂದ ನಿಮ್ಮ ನೋಡಕ್ಕೆ, ಬನ್ನಿ ಪಾಪ. ಇವರೊಂದು ಚಾಲೆಂಜ್ ಹೇಳ್ತಿದ್ರಲ್ಲ ಸರ್, ಕುದುರೆ ಮೇಲೆ ಯಾರೋ ಬರ್ತಾ ಇದ್ರು ನೀವು ಕಾಂಟ್ರಾಕ್ಟರ್ ಇದ್ದಾಗ, ಅದೇನದು ಕತೆ? ಹೊಳೆನರಸೀಪುರ ತಾಲೂಕಿನಲ್ಲಿ ಮುಸ್ಲಿಂ ಸಮುದಾಯದವರು ಒಬ್ಬರು ಸಾದಾಕಾಲಿ ಎಂಬತಕ್ಕಂಥವ್ರು ಪ್ರಬಲ ಕಾಂಟ್ರಾಕ್ಟ್ ಆಗಿದ್ರು, ರೈಲ್ವೆ ಸೆಂಟ್ರಲ್ ಕಾಂಟ್ರಾಕ್ಟ್ ಆಗಿದ್ರು. ಆವಾಗ ನಮ್ಮ ಸನ್ಮಾನ್ಯ ದೇವೇಗೌಡರು ಸಿವಿಲ್ ಡಿಪ್ಲೊಮಾ ಎಲ್ಲ ಮುಗಿಸಿದ ಮೇಲೆ ಒಂದು ಅಮಾನಿ ದೊಡ್ಕೆರೆ, ನಮ್ಮ ಹಳೆ ಕೋಟೆ 1 ಕಿಲೋಮೀಟರ್ ದೂರದಲ್ಲಿದೆ, ಅದು ಅಮಾನಿ ದೊಡ್ಕೆರೆ. ಅದರ ಕೋಡಿ ಕಿತ್ತು ಹೋಗಿತ್ತು, ಅದು ದುರಸ್ತಿ ಆಗಬೇಕು. ಆ ಸಂದರ್ಭದಲ್ಲಿ ನಮ್ಮ ದೇವೇಗೌಡರು ಸಿವಿಲ್ ಡಿಪ್ಲೊಮಾ ಅಲ್ವಾ, ನಾನೇ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಕೇಳ್ಕೊಂಡಾಗ ಸಾದಾಕಾಲಿಯವರು ಬಹಳ ಇವ್ರನ್ನ ಕೆಳಮಟ್ಟದಲ್ಲಿ ಮಾತನಾಡಿದರು ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗೆ ನಾನು ಇನ್ನೂ ಓದ್ತಾ ಇದ್ದೆ. ಇವನೆಲ್ಲಿ ಮಾಡ್ತಾನೆ, ಏಕವಚನದಲ್ಲಿ ಬಹಳ ಹಗುರವಾಗಿ ಮಾತಾಡಿದ್ರು, ಬಹಳ ಹಗುರವಾಗಿ ಇವನಲ್ಲಿ ಕಾಂಟ್ರಾಕ್ಟ್ ಮಾಡ್ತಾನೆ, ಬರೀ ಸೈಕಲ್ ಮೇಲೆ ತಿರುಗ್ತಾನೆ ಅನ್ನೋ ಒಂದು ಪರ್ಯಾಸದ ಮಾತನ್ನು ಆಡಿದರು. ದೇವೇಗೌಡರಿಗೆ ಅದೇ ಒಂದು ಬುನಾದಿ ಆಯಿತು, ಹಠವಾಯಿತು. ನಾನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿ ಅಮಾನಿ ದೊಡ್ಕೆರೆ ಕೋಡಿಯನ್ನು ಇವತ್ತಿನ ಕಾಂಟ್ರಾಕ್ಟರ್ ಕೆಲಸ ಮಾಡಿಸಿದ್ರೆ 6ನೇ ವರ್ಷಕ್ಕೆ ಅದು ದುರಸ್ತಿಗೆ ಬರ್ತದೆ, ರೀಟೆಂಡರ್ ಕರಿಬೇಕಾಗ್ತದೆ. 55-60 ವರ್ಷಗಳ ಅಂತರದಲ್ಲಿ ಮಾಡಿಸಿದಂಥ ಒಂದು ಕೆರೆ, ಅಲ್ಲಿ ನಮ್ಮ ಸ್ವಲ್ಪ ಜಮೀನಿದೆ, ನಮ್ಮ ಗೌಡ್ರಿಗೂ ಗೊತ್ತುಂಟು. ಆ ಕೆರೆ ಕೋಡಿ ಇವತ್ತಾಗಿಯೂ ಸಹ ಎಂಥವ್ರು ಸಹ ಸ್ಮರಿಸಬೇಕು. ಆ ರೀತಿಯಲ್ಲಿ ಆ ಕೆರೆ ಕೋಡಿಯನ್ನು ಮಾಡಿಸಿ ಉತ್ತಮವಾದ ಹೆಸರನ್ನು ಗಳಿಸಿದರು. ಅದೇ ಹಠದಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿ, ಅಂದಿನ ಅದೇ ಹಳೆಕೋಟೆ ಹೋಬಳಿಯ ದೊಡ್ಡಕುಂಚೆ ಒಬ್ಬರು A.G. ರಾಮಚಂದ್ರಾಯರು ಅಂತ ವಿದ್ಯಾ ಇಲಾಖೆ ಮಂತ್ರಿ ಆಗಿದ್ದರು. ಆವಾಗ ದೇವೇಗೌಡರ ಒಂದು ಚಟುವಟಿಕೆಯನ್ನು ನೋಡಿ, ವಾಕ್ಚಾತುರ್ಯವನ್ನು ನೋಡಿ, ದಕ್ಷತೆಯನ್ನು ನೋಡಿ, ಮುಂದಿನ ರಾಜಕಾರಣಿ ಇವರು ಆಗೋದರಲ್ಲಿ, ಒಬ್ಬ ಪ್ರಬಲ ಲೀಡರ್ ಆಗೋದರಲ್ಲಿ ಅವರು ಮನಗಂಡು ಇವರಿಗೆ ಸೀಟನ್ನು ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಆದಂಥ ಕಾಂಗ್ರೆಸ್ನಿಂದ ಹೊಳೆನರಸೀಪುರ ತಾಲೂಕಿನಿಂದ ಸೀಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ಹಾಲಿ ಪ್ರಧಾನಮಂತ್ರಿಗಳು ನೆಹರು ಅವರಲ್ಲಿ ಎಲ್ಲ ಬಹಳ ವಿಧವಾಗಿ ಮನವಿ ಮಾಡಿಕೊಂಡಂಥ ಕಾಲದಲ್ಲಿ ಒಂದೇ ರಾತ್ರಿ ಒಳಗೆ ಆ ಸೀಟ್ ಚೇಂಜ್ ಆಯಿತು. ಆವಾಗ ಮುಂದಿಟ್ಟು ಹೆಜ್ಜೆಯನ್ನು ಹಿಂದೆ ಇಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಯಾವುದನ್ನು ಲಕ್ಷ್ಯದೆ ದೈವ ಆಟ, ಅದು ಶಿವನ ಹೊರಪುತ್ರರಾಗಿ ಜನಿಸಿದಂಥ ಹರನಳ್ಳಿ ಗ್ರಾಮದ ಕುಗ್ರಾಮದ ವ್ಯಕ್ತಿ, ನನಗೆ ದೀರ್ಘಂಡ ನಮಸ್ಕಾರ. ಅಂಥ ಕುಗ್ರಾಮದಲ್ಲಿ ಇಂಥ ವ್ಯಕ್ತಿ ಜನಿಸಿ ಇಡೀ ಅಖಂಡ ಭಾರತದ ದೆಹಲಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಿದ್ದಾರೆ. ಅದು ನಮ್ಮ ಊರಿನ ಹೆಮ್ಮೆಯ ಪುತ್ರ. ನಾವು ಸಹ ಸಂತೋಷ ಪಡಬೇಕಾದಂಥ ಒಂದು ವಿಷಯ. ಇದಕ್ಕೆ ನಾನು ಚಿರಋಣಿ ಅವರಿಗೆ. ನಿಮ್ಮ ಸಮಕಾಲೀನ ನಾವು ಕೇಳಿದಾಗ ಸರ್, ಎಲ್ರಿಗೂ ನೆನಪಿರೋ ಇಮೇಜು ದೇವೇಗೌಡರು ಅಂದ್ರೆ ಈ ನಿಮ್ಮ ಖಾದಿ ಬಟ್ಟೆ ಒಂದ್ ಕಡೆ, ಇನ್ನೊಂದ್ ಕಡೆ ಯಾವಾಗ್ಲೂ ಸೈಕಲಲ್ಲೇ ನೋಡಿದಿರಂತೆ ನಿಮ್ಮನ್ನ. ಅವರು ನಿಮ್ಮ ಫಸ್ಟು ಒಂದು BSc ಸೈಕಲ್ ಇಟ್ಕೊಂಡಿದ್ದೆ ಎಲ್ಲ ಕಡೆ ಸುತ್ತೋದಕ್ಕೆ. ಹೌದು ಸರ್, ಕಾಂಗ್ರೆಸ್ ಅಲ್ಲಿ ನೀವು ಕಾರ್ಯಕರ್ತನಾಗಿ 10 ವರ್ಷ ಇದ್ದು ಮೊದಲನೇ ಸಲ ಫಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಕಾಂಗ್ರೆಸ್ನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನಿಲ್ತೀರಿ. ನಿಮ್ಮ ಫೇವರೈಟ್ ಸೈಕಲೇ ನಿಮ್ಮ ಸೈಕಲ್ ಸಿಂಬಲ್ ಆಗುತ್ತೆ. ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ, ಅದನ್ನ ನೋಡಿ. ನಮಸ್ಕಾರ. ಬಾಲ್ಯದಲ್ಲಿ ಎಲೆಕ್ಷನ್ ಇದಕ್ಕೆ ಕಂಟೆಸ್ಟ್ ಮಾಡಬೇಕಾದ್ರೆ ಆವಾಗ ತಾಲೂಕ್ ಬೋರ್ಡ್ ಮೆಂಬರ್ ಆದ್ರಿ 58ರಲ್ಲಿ. ಅಲ್ಲಿಂದ ತಾವು ಕೆಲವು ಅನೇಕ ಸಂಘಟನೆಗಳನ್ನ ಮಾಡಿಕೊಂಡು ಜನಗಳನ್ನ ಮೊಬಿಲೈಸ್ ಮಾಡಿಕೊಂಡು ಬಂದ್ರಿ. ಕೊನೆಗೆ ಅದರಲ್ಲೇ ಪಾಲಿಟಿಕ್ಸ್ಗೂ ಕೂಡ ಎಂಟರ್ ಆದ್ರಿ.
AG ರಾಮಚಂದ್ರ ಜೊತೆ ಅವರ ಸಹವಾಸ ಇಟ್ಕೊಂಡಿದ್ರು. ಕಾಂಗ್ರೆಸ್ನ ಸದಸ್ಯರಾಗಿದ್ರು. ನಿಮಗೆ MPCC ಇಂದ ಕಾಂಗ್ರೆಸ್ನಲ್ಲಿ ಸೀಟ್ ಸಿಕ್ತು, ಆದರೆ AICC ಇಂದ ಎಫ್ ದೊಡ್ಡೇಗೌಡರು ಸಿಕ್ತು. ಆವಾಗ ನೀವು ಸಹಜವಾಗಿ ಎಲೆಕ್ಷನ್ಗೆ ಹೋಗೋದು ಬೇಡ ಅಂತ ಇದ್ರಿ. ಆವಾಗ ಎಲ್ಲ ಹಳ್ಳಿಯವರು ಸೇರ್ಕೊಂಡು ಸಂತೆ ದಿವಸ ಸೋಮವಾರ ಬೇಡ ಗೌಡ್ರಿ ನೀವು ನಿಂತ್ಕೊಳ್ಳೇಬೇಕು ಎಲೆಕ್ಷನ್ಗೆ ಅಂತ ಹೇಳಿ ಎಲ್ಲವರ ಒಂದು ಒತ್ತಾಯದ ಮೇರೆಗೆ ನೀವು ಎಲೆಕ್ಷನ್ಗೆ ನಿಂತ್ಕೊಂಡ್ರಿ. ಅವಾಗ ಸೈಕಲ್ ಗುರ್ತಿನಲ್ಲಿ ನಿಂತ್ಕೊಂಡು ಹಳ್ಳಿಯವರೆಲ್ಲ ಒಂದು ಮೀಟಿಂಗ್ ಮಾಡಿ ಆಯಾ ಊರಿನಲ್ಲಿ ನಿಮಗೆ ಓಟ್ ಕೊಡೋದು ಅಂತ ಹೇಳಿ ಅವರೇ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ನಿಮಗೆ ದುಡ್ಡನ್ನ ಊರಿಗೆ ಕರೆಸ್ಕೊಂಡು ನಿಮಗೆ ಅಲ್ಲಿ ಒಂದು ಸನ್ಮಾನ ಮಾಡಿ ನಿಮಗೆ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು. ಗೆದ್ದು ಬಂದ ನಂತರ ಬಹಳ ಒಳ್ಳೆಯ ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲೂ ಕೂಡ ನೀರಾವರಿ ವಿಷಯದಲ್ಲಿ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು ಮಾದರಿಯಾದ ಒಬ್ಬ ರಾಷ್ಟ್ರ ನಾಯಕ ಅನ್ನೋದ್ರಲ್ಲಿ ತೋರಿಸಿದರು. ಯಾವ ಹಳ್ಳಿಗೆ ಹೋದ್ರೂ ಕೂಡ ಯಾವ ರಾಜಕೀಯದವ್ರಿಗೆ ಇಲ್ಲದೆ ಇರ್ತಕ್ಕಂಥ ಒಂದು ಜನಗಳ ಬೆಂಬಲ, ಜನಗಳ ಒಂದು ಆಸೆ ಅದು ಇದೆ. ಅದನ್ನು ದೇವರು ನಿಮಗೆ ಮುಂದೆ ಅದನ್ನು ಇನ್ನೂ ಉತ್ತಮವಾಗಿ ಈಡೇರಿಸಲಿ ಅಂತ ಹೇಳಿಬಿಟ್ಟು ನಾನು ನಿಮ್ಮಲ್ಲಿ ಹೇಳ್ಕೊಡ್ತೀನಿ. ಸರ್, 67ರಲ್ಲಿ ಆ ಮೊದಲನೇ ಚುನಾವಣೆ ನಂತರ 10 ವರ್ಷಗಳಲ್ಲಿ ನೀವು ವಿರೋಧ ಪಕ್ಷದ ಅಧ್ಯಕ್ಷರಾಗಿ ನಾವು ನೋಡ್ತೀವಿ ನಿಮ್ಮನ್ನ. ನಿಮ್ಮ ಲೈಫಲ್ಲೇ ಈ ಬಂಗಾರದ ದಿನಗಳು ಅಂದ್ರೆ ವಿರೋಧ ಪಕ್ಷಗಳ ನಾಯಕರಾಗಿ ನೀವು ಇದ್ದಿದ್ದ ದಿನಗಳು ನೀವೇ ಹೇಳಿದಿರಾ. ಆ ದಿನಗಳನ್ನ ನೆನಪಿಸ್ಕೊಳ್ಳಿ. ಏನೇನು ಟಾಪ್ ಆಫ್ ದಿ ಮೈಂಡ್ ಏನೇನು ನೆನಪಿದೆ ನಿಮಗೆ? ನಾನು ರಾಜಕೀಯಕ್ಕೆ ಬಂದಿದ್ದೆ ಆಕಸ್ಮಿಕ. ನನ್ನ ಕಾಂಟ್ರಾಕ್ಟ್ ನ ಕೆಲಸದ ಮಧ್ಯ ಪ್ರವೇಶ ಮಾಡದೇ ಇದ್ರೆ ನನಗೆ ವೈ ವೀರಪ್ಪನವ್ರ ವಿರುದ್ಧ ನಿಲ್ಲಬೇಕು ಅನ್ನೋ ಭಾವನೆ ನನ್ನಲ್ಲಿ ಬರ್ತಾ ಇತ್ತಿಲ್ಲ. ದಟ್ ಇಸ್ ಹೌ ವಿರೋಧ ಪಕ್ಷದ ನಾಯಕನಾಗಬೇಕು. ಯಾಕೆ? ಇಂದಿರಾ ಗಾಂಧಿ ಹಿಮಾಲಯದ ಗೌರಿಶಂಕರದ ಎತ್ತರದಲ್ಲಿದ್ದಾಳೆ. ಈ ದೇಶ ಎಲ್ಲ ಅವಳ ಕೈಲಿದೆ. ರಾಜ್ಯಸಭಾ ಲೋಕಸಭಾ 2/3 ಮೆಜಾರಿಟಿ ಎಕ್ಸೆಪ್ಟ್ ತಮಿಳುನಾಡು ಎಲ್ಲ ರಾಜ್ಯಗಳು ಅವಳ ಕೈಲಿದೆ. 1971-72 ಫಾರ್ ಅಸೆಂಬ್ಲಿ ಎಲೆಕ್ಷನ್ ನಾನು ಅದ್ರ ವಿರುದ್ಧ ಸಂಸ್ಥಾ ಕಾಂಗ್ರೆಸ್ ಅಲ್ಲಿ ಇದ್ದೆ. ಯಾಕೆ ಅಂತ ಕೇಳಿ, ಒರಿಜಿನಲ್ ಕಾಂಗ್ರೆಸ್ ಬಿಡಬಾರ್ದು ಅಂತ ಇದ್ದೆ ನಾನು. ನೋ ಒನ್ ಇಸ್ ರಿಮೈನ್ಡ್ ಇನ್ ಸಂಸ್ಥಾ ಕಾಂಗ್ರೆಸ್, ಎವ್ರಿಬಡಿ ಗಾನ್ ಟು ಕಾಂಗ್ರೆಸ್. ನೋ ಒಕ್ಕಲಿಗ. ನಾನು ವಿರೋಧ ಪಕ್ಷದ ನಾಯಕನಾದ ಯಾರೂ ಗತಿ ಇಲ್ಲ. ದೇವರಾಜ್ ಅರಸುಗೂ ನನಗೂ ಬಹಳ ಸ್ನೇಹ. ಏಕೆಂದರೆ ಅವರು ಕಾಂಗ್ರೆಸ್ನಲ್ಲಿ ಒಳಗುದಿಲ್ ಬೆಂದಿದ್ರು. ದೇವರಾಜ್ ಅರಸು ಮುಖ್ಯಮಂತ್ರಿ, ನಾನು ವಿರೋಧ ಪಕ್ಷದ ನಾಯಕ. ಅವರ ಹಿಂಬದಿ 178 ಜನ ಸೈನಿಕರು, ನನ್ನ ಹಿಂದ್ಗಡೆ 24ರಲ್ಲಿ ರುಜುವು ಹಾಕಿ ಅಟೆಂಡೆನ್ಸ್ಗೆ 2 ಜನವೋ 3 ಜನವೋ ಉಳ್ಕೊಳ್ಳೋರು. ರಾಜಶೇಖರ್ ಮೂರ್ತಿನೂ ರುಜುವಾಗಿ ಹೊರಟೋಗೋದು. ನಾನು ಯಾರಿಗೂ ದೋಷ ಕೊಡಲ್ಲ. ನಾನು ಬೆಳಿಗ್ಗೆ 11 ಗಂಟೆ ಕೂತ್ರೆ ಹೌಸ್ ಮುಗಿಯೋವರೆಗೆ ಹೇಳ್ತಾ ಇತ್ತಿಲ್ಲ. ಯಾರು ಏನು ಮಾತಾಡ್ತಾರೆ ಪ್ರತಿಯೊಂದು ಗ್ರಹಿಸ್ಕೊಂಡು ಅದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನಾನು ತಯಾರಾಗ್ತಾ ಇದ್ದೆ. ಇವ್ರಿಗೆ ಗಾಬರಿ, ಎಲ್ಲಿ ಈ ವಿಷಯ ಇರ್ತಾನೆ ಇವ್ರಿಗಂತ ಬಸವಲಿಂಗಪ್ಪನವರು ಯಾರು ಇವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಕೊಡೋರು, ಹೇಗೆ ಸಂಘಟನೆ ಮಾಡ್ತಾರೆ, ಇದ್ರ ಬಗ್ಗೆ ನಾವು ಎನ್ಕ್ವೈರಿ ಮಾಡಬೇಕು ಅಂತ ಹೌಸಲ್ಲಿ ಹೇಳಿದರು. ವಿಧಾನಸಭೆ ಕಲಾಪದಲ್ಲಿ ಇದೆ, ನೋಡಬೇಕಿದ್ರೆ ಯಾರು ಓದಿದರೆ ಓದಲ್ಲ, ಈ ಕಾಲದಲ್ಲಿ ಉಪಯೋಗ ಇಲ್ಲ. ನನಗೆ ಆ ರೀತಿ ಒಂದು ಇದನ್ನು ಮೇಂಟೈನ್ ಮಾಡಿದ್ದೆ. ಮೊದಲನೇ 3-4 ತಿಂಗಳು ಸುಮ್ಮನಿದ್ದೆ. ಅದಾದ್ಮೇಲೆ ಶುರುವಾಯಿತು. 24 ಅಲಿಗೇಷನ್ ಮಾಡ್ತೀರಾ ದೇವರಾಜ್ ಅರಸು ಅವ್ರ ಮೇಲೆ. ಎಷ್ಟು ದೂರ ಕೆಳಗೆ ಬೀಳುತ್ತೆ. ಎಷ್ಟು ದೂರ ಹೋಯ್ತಂದ್ರೆ ಬೆಳಿಗ್ಗೆ 5:30 ಗಂಟೆಗೆ ದೇವರಾಜ್ ಅರಸು ಫೋನ್ ಮಾಡಿ, ದೇವರಾಜ್ ಅರಸು ಸ್ಪೀಕಿಂಗ್, ಇವತ್ತು ಏನು ಇಟ್ಟಿದ್ದೀರಿ, ಇವತ್ತು ಯಾವ ಸಬ್ಜೆಕ್ಟ್ ತೆಗಿತೀರಿ, ಸ್ವಲ್ಪ ಹೇಳಿ, ತಯಾರಾಗಿ ಬರ್ತೀನಿ ನಾನು ಅಂತ ಹೇಳೋರು. ನಾನು ವಿರೋಧಿ ಪಕ್ಷದ ನಾಯಕ, ದೇವರಾಜ್ ಅರಸು ಮುಖ್ಯಮಂತ್ರಿ. ಅಂಥ ದಿನಗಳು ಈ ಕರ್ನಾಟಕದಲ್ಲಿ ಹಿಂದೆ ಇಲ್ಲ, ಮುಂದೆ ಬರೋದು. ಒಂದು ಹಂತದಲ್ಲಿ ದೇವರಾಜ್ ಅರಸು ನನ್ನ ಮೇಲೆ ಏನಾದರೂ ಆಪಾದನೆ ಮಾಡಬೇಕು ಅಂತ ಮಾಡಿದರು. ಪಾಪ ಒಪ್ಕೊಳ್ತು, ದೊಡ್ಡ ಮನುಷ್ಯ ದೇವರಾಜ್ ಅರಸು. ಒಂದಿನ ಪ್ಯಾಲೇಸಿಗೆ ಕರೆಸಿದ್ರು. ದೇವೇಗೌಡ್ರೆ, ನನ್ನ ಭ್ರಷ್ಟ ಅಂತ ಕರೀತೀರಿ ನೀವು, ನೋಡಿದ್ದು ಮೈಸೂರು ಮಹಾರಾಜರು ಒಂದು ರಿಂಗ್ ಕೊಟ್ಟರು. ಪಾಪ ಇದು ಬಿಟ್ಟು ನನ್ನ ಹತ್ರ ಏನಿಲ್ಲ, ನನ್ನ ಮೇಲೆ ಈ ರೀತಿ ಆಪಾದನೆ ಮಾಡ್ತಿರಲ್ಲ, ಸರಿ, ನಾನು ನಿಮಗೆ 1,30,000 ಸಾಲ ಇದೆ, 4 ಜನ ಗಂಡು ಮಕ್ಕಳು, 2 ಹೆಣ್ಣುಮಕ್ಕಳು, ಏನು ಮಾಡ್ತೀರಿ ರಾಜಕೀಯ ನೀವು, ನಿಮ್ಮ ಆಸ್ತಿ ಇರೋದೆಷ್ಟು, ಬುದ್ಧಿ ಇದೆ ನಿಮಗೆ, ನನ್ನ ಮಾತು ಕೇಳು,
ಜೊತೆಲಿ ಬೆಳೆದ್ವಿ, ಹಾಳಾಗ್ತೀನಿ ಅಂತ ಹೇಳಿ ಬ್ರೀಫ್ ಕೇಸಲ್ಲಿ ಸ್ವಲ್ಪ ಅದು ಹೇಳಲ್ಲ ಎಷ್ಟು ಅಮೌಂಟ್ ಅಂತ, ದೊಡ್ಡ ಪ್ರಮಾಣದ ಅಮೌಂಟೇ ಇಟ್ಟಿದ್ರು. ಇದು ತೊಗೊಂಡೋಗಿ ಮೊದಲು ಸಾಲ ತೀರಿಸು, ಒಂದು ಸೈಟು ಮನೆ ಮಾಡ್ಕೋ, ಬುದ್ಧಿ ಇಲ್ಲ ನನಗಿಂತ ಬೈದರು. ಸರ್, ನನ್ನ ಶರೀರ ಮಾರ್ದಂಗೆ ಆಗುತ್ತೆ ಸರ್, ನಾನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ, ಕೈ ಮುಗಿದು ನನ್ನನ್ನು ನೀವು ದಾರಿ ತಪ್ಪಿಸ್ಬೇಡಿ ಸರ್, ದಾರಿ ತಪ್ಪಿಸ್ಬೇಡಿ. ನಾನು ತಗೊಳ್ಳಿಲ್ಲ. ಅಷ್ಟೇ ಅಲ್ಲ, ಪೆನ್ಷನ್ ಬಿಲ್ ತಂದರು, ಕೇಳಿ ಹೇಳ್ತೀನಿ, ನಾನು ಹರಿದಾಗ್ತೀನಿ. ನಾನು ಜೀವನದಲ್ಲಿ ನಾನು ಪೆನ್ಷನ್ ತಗೊಳ್ಳಲ್ಲ. 24 ವರ್ಷಕ್ಕೆ MLA ಆಯ್ತಾನೆ, ಭಿಕ್ಷೆ ಬೇಡ್ತೀವಿ, ಓಟ್ಗೆ ಕಾಲು ಕಟ್ಕೋತೀವಿ, ನಾವು ಪೆನ್ಷನ್ ತಗೋಬಾರದು ರಾಜಕಾರಣಿಗಳು. ಇದನ್ನು ಅಸೆಂಬ್ಲಿ ಒಳಗೆ ಚರ್ಚೆ ಮಾಡಿ ಹೇಳಿದ್ದೇನೆ. ನಾನು ಇವತ್ತು ಪೆನ್ಷನ್ ತಗೊಳ್ಳೋದಿಲ್ಲ, ಅಸೆಂಬ್ಲಿದು ತಗೊಳ್ಳೋದಿಲ್ಲ, ಸೋತಾಗ ಪಾರ್ಲಿಮೆಂಟ್ದು ತಗೊಳ್ಳಿಲ್ಲ, ನಾಳೆಗೂ ತಗೊಳ್ಳೋದಿಲ್ಲ. ಆಯಿತಾ? ನನ್ನ ಲೈಫ್ ಕೇಳಕ್ಕೆ ಹೋಗಬೇಡಿ ನೀವು. ಮೈ ಲೈಫ್ ಇಸ್ ಸರ್, ಎಷ್ಟೊಂದು ಜನ ರಾಜಕಾರಣಿಗಳು ಮೊದಲನೇ ಸಲ ಜೈಲ್ ವಾಸ ನೋಡಿದ್ದು ಎಮರ್ಜೆನ್ಸಿ ಟೈಮಲ್ಲಿ 10,000 ಜನ ಒಳಗೆ ಹೋಗ್ತಾರಂತೆ. ಅದ್ರಲ್ಲಿ ಒಬ್ಬರು ನೀವು. ಆ ಎಮರ್ಜೆನ್ಸಿ ಟೈಮ್, ಆ ಜೈಲ್ ವಾಸದಲ್ಲಿ ನಿಮಗೆ ಆರ್ಗ್ಯೂ ಮಾಡಿದಂಥ ಒಬ್ಬ ಅಡ್ವೊಕೇಟ್ ನಮಗೆ ಸಿಕ್ಕಿದ್ದಾರೆ. ನೀವು ಯುವ ನಾಯಕರು, ಅವರು ಆವಾಗ ಯುವ ಅಡ್ವೊಕೇಟ್ ಆಗಿದ್ರಂತೆ. ಅವರು ಆ ಕ್ಷಣಗಳನ್ನು ನೆನಪಿಸ್ಕೊಂಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಡ್ವೊಕೇಟು ನೋಡಿ. 1975ನೇ ಇಸ್ವಿಯಲ್ಲಿ ಅಂದಿನ ಕೇಂದ್ರ ಸರ್ಕಾರ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಿತ್ತು. ಆ ಹಿನ್ನೆಲೆಯಲ್ಲಿ ಹಲವಾರು ರಾಜಕಾರಣಿಗಳ ಬಂಧನ ಆಯಿತು. ಅಲ್ಲಿ ಸನ್ಮಾನ್ಯ ದೇವೇಗೌಡರು ಕೂಡ ಒಬ್ಬರಾಗಿದ್ದರು. ಅವರ ಪರಿಚಯ ನನಗೆ ಆಯಿತು ಜೈಲಲ್ಲಿದ್ದಾಗ, ಯಾಕೆಂದರೆ ನಾನು ಅವರ ಪರವಾಗಿ ವಕೀಲನಾಗಿದ್ದೆ. ಆ ಸಮಯದಲ್ಲಿ ಅವರ ಮಾತುಗಳನ್ನು ನಾನು ಕೇಳಿದಾಗ ನನಗನ್ನಿಸ್ತಾ ಇತ್ತು, ಇವರು ಈ ದೇಶಕ್ಕಾಗಿ ಏನೂ ಕೂಡ ಮಾಡೋಕ್ಕೆ ತಯಾರಿದ್ದಾರೆ ಅಂತ. ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ 18 ತಿಂಗಳ ಕಾಲ ಇತ್ತು. ಆ 18 ತಿಂಗಳಲ್ಲಿ ಕೂಡ ಸನ್ಮಾನ್ಯ ದೇವೇಗೌಡರು ಸೆಂಟ್ರಲ್ ಜೈಲಲ್ಲಿದ್ದರು. ಅವರೊಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದವರು, ಆದ್ದರಿಂದ ಅವರಿಗೆ ರೈತರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಅವರ ಉಳಿತಿಗಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ಯಾವುದೇ ಒಂದು ವಿಚಾರದಲ್ಲಿ ಸತ್ಯಾಂಶ ಇದ್ದರೆ ಅದಕ್ಕೆ ಹೋರಾಟ ಮಾಡುವಂಥ ವ್ಯಕ್ತಿ, ಯಾವುದೇ ಒಂದು ಒತ್ತಡಕ್ಕೆ ಮಣಿಯದಂಥ ವ್ಯಕ್ತಿ. ಇಂಥ ರಾಜಕಾರಣಿಗಳು ಬಹಳ ಅಪರೂಪ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಸ್ ಸರ್, ನೀವೇ ಹೇಳ್ತಾ ಇರ್ತೀರಿ ಕೃಷ್ಣ ಒಂದು ಕಣ್ಣಾದರೆ ಕಾವೇರಿ ನಂದು ಇನ್ನೊಂದು ಕಣ್ಣು ಅಂತ. ಕೃಷ್ಣ ಮೇಲ್ದಂಡ ಯೋಜನೆ ಬಗ್ಗೆ ನಿಮ್ಮ ಕಲ್ಪನೆ, ನಿಮ್ಮ ನಿಲುವು, ನಿಮ್ಮ ಯೋಚನೆಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾವೇರಿ ಜಲಾನಯನ ಪ್ರದೇಶದಿಂದ ಬಂದ ಒಬ್ಬ ರೈತ ರಾಜಕಾರಣಿ, ಸದಾಕಾಲ ಬರಪೀಡಿತವಾಗಿದ್ದ ರಾಯಚೂರು, ಗುಲ್ಬರ್ಗ, ಬಿಜಾಪುರ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯ ಒದಗಿಸೋದಕ್ಕೆ ನೀವು ಪಟ್ಟಂತಹ ಶ್ರಮ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಿಲ್ಲ. 1976ನೇ ಇಸ್ವಿನಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಫಸ್ಟ್ ಫೇಸ್ಗೆ $117 ಮಿಲಿಯನ್ ಅಸಿಸ್ಟೆನ್ಸ್ ಕೊಡಲಿಕ್ಕೆ ವರ್ಲ್ಡ್ ಬ್ಯಾಂಕ್ನವ್ರ ಜೊತೆ ಅಗ್ರಿಮೆಂಟ್ ಆಯಿತು. ಆ ಪ್ರಾಜೆಕ್ಟ್ ಅನ್ನ 5 ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಆಗಲಿಲ್ಲ. 3 ವರ್ಷ ಎಕ್ಸ್ಟೆನ್ಷನ್ ಆಗಿ 8 ವರ್ಷಕ್ಕೆ ಹೋಯಿತು. ಅದು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಸಿಕ್ಕರೂ ಕೂಡ ನಾನಾ ಕಾರಣಗಳಿಂದಾಗಿ 1981-82ನೇ ಅವಧಿನಲ್ಲಿ ಎಲ್ಲಾ ಕಾಮಗಾರಿಗಳು ನಿಂತು ಹೋಗಿತ್ತು. ವರ್ಲ್ಡ್ ಬ್ಯಾಂಕ್ನವರು ನಾವು ಅಸಿಸ್ಟೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ನೀವು ಪ್ರಾಜೆಕ್ಟ್ ಪ್ರೋಗ್ರೆಸ್ ಇಂಪ್ರೂವ್ ಮಾಡದೆ ಹೋದ್ರೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿದ್ದ ಅಧಿಕಾರಿಗಳು, ಗುತ್ತಿಗೆದಾರರು ಎಲ್ಲಾರನ್ನೂ ಬರೆ ಹೇಳಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ 2 ದಿನ ಮ್ಯಾರಥಾನ್ ಮೀಟಿಂಗ್ಗಳು ಮಾಡಿದ್ದೀರಿ ತಾವು. ಅದಕ್ಕೆ ಎಲ್ಲಾ ಗುತ್ತಿಗೆದಾರರು ತಾವು ಯಾರ್ಯಾರು ಆರ್ಬಿಟ್ರೇಷನ್ಗೆ ಹೋಗಿದ್ರು, ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ರು, ಅವರೆಲ್ಲ ಸರ್ಕಾರಕ್ಕೆ ಮುಚ್ಚಳಿಕೆ ಪತ್ರ ಬರ್ಕೊಟ್ಟು, ಹಾಗಾಗಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಫಸ್ಟ್ ಫೇಸ್ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ನಲ್ಲಿ ಮುಗಿಯಕ್ಕೆ ಸಾಧ್ಯವಾಯಿತು. ಅಂತ ಎದೆಗಾರಿಕೆಯ ನಿರ್ಧಾರ ಯಾರು ತಗೋತಾರೆ ತಮಗೆ ಮಾತ್ರ ಸಾಧ್ಯ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವತ್ತು ಕನ್ನಂಬಾಡಿ ಅಣೆಕಟ್ಟಾಗಿದ್ರೆ ವಿಶ್ವೇಶ್ವರರು ಮತ್ತು ಕೃಷ್ಣರಾಜ ಒಡೆಯರ್ನ ಹೇಗೆ ಜ್ಞಾಪಿಸ್ಕೋತೀವೋ, ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿ ಆಲ್ಮಟ್ಟಿ ಡ್ಯಾಮ್ ಆಗಿ ನಾವು ನಮ್ಮ ಭಾಗದ 724 TMC ನೀರು ಸ್ಟೋರ್ ಮಾಡ್ಕೊಂಡಿದ್ರೆ ಅದಕ್ಕೆ ಕಾರಣ ಅವತ್ತು ಕೊಟ್ಟ ನಿಮ್ಮ ರಾಜೀನಾಮೆ, ನಂತರ ನಾವು ಮುಖ್ಯಮಂತ್ರಿಯಾಗಿ ಮಾಡಿದ ಹೋರಾಟ,
ಹಣ ಹೊಂಚಿ ಆ ನೀರನ್ನು ಉಳಿಸಿದ್ದಿದೆಯಲ್ಲ ಅದು ದೊಡ್ಡದು. ಹೆಡ್ಸ್ ಆಫ್ ಟು ಯು ಸರ್. ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಎಸ್ ಸರ್, ನಿಮ್ಮ ಆತ್ಮೀಯರು ಒಬ್ಬರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ಕಮ್ ಸರ್. ಸೋ ಸ್ವೀಟ್ ಆಫ್ ಯು. ಈಗ ತಾನೇ ಸರ್ ನಿಮ್ಮ ಫೋಟೋಲ್ಲಿ ಬರ್ತಿದ್ದಾಗ ಸರ್ ಹೇಳಿದ್ರು ಈಗಲೂ ಮನುಷ್ಯ ಬಾಡಿಗೆ ಮನೇಲಿದ್ದಾನೆ, ಎಂತ ಒಳ್ಳೆ ಮನುಷ್ಯ ಅಂತ ಈಗ ಹೇಳ್ತಿದ್ರು. ಅದು ಅವ್ರು ದೊಡ್ಡ ಗುಣ ತೋರಿಸುತ್ತೆ ಸರ್, ಇನ್ನೇನಿಲ್ಲ. ಅವರು ಅಂಥ ಅತ್ಯುನ್ನತ ದೇಶದ ಅತ್ಯುನ್ನತ ಹುದ್ದೆಗೆ ಹೋದ್ರೂ ಕೂಡ ಅವರಲ್ಲಿರೋ ಮಾನವೀಯತೆ, ಅವರ ಸೌಜನ್ಯ, ವಿನಯ, ನಮ್ರತೆ, ನಿರಹಂಕಾರತ್ವ, ದರ್ಪ ಇಲ್ಲದೆ ಇರೋದು, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವ್ರ ಸರಳ ಜೀವನ ನಡೆಸೋದು ಪ್ರಾಯಶಃ ನಮ್ಮ ದೇಶದ ರಾಜಕಾರಣಿಗಳಲ್ಲಿ, ಅದರೊಳಗೂ ಅಂಥ ಹುದ್ದೆಲಿದ್ದವರಲ್ಲಿ ವಿರಳ. ನೋಡಿ ಸರ್, ಅಲ್ಲಿರೋ ಫೋಟೋಗ್ರಾಫ್ಸ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ವರ್ಷಗಳ ಹೋರಾಟ ಇದು ಅನ್ನಿಸ್ತಾ ಇದೆ. ಬಹಳ ಯುವಕರಾಗಿದ್ದಾಗ ಶುರು ಮಾಡಿದಂತ ಹೋರಾಟ ಅದು. ಹೌದು. ನಾನು ಎಷ್ಟೋ ಸಲ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀನಿ, ನಮ್ಮ ಸ್ನೇಹಿತರುಗಳ ಹತ್ರಲ್ಲೂ ಹೇಳ್ತಾ ಇರ್ತೀನಿ. ಕಾವೇರಿ ಬೇಸಿನಿಂದ ಬಂದ ಒಬ್ಬ ರೈತ ರಾಜಕಾರಣಿ ಕೃಷ್ಣಾ ಬೇಸಿನ್ ಪ್ರಾಜೆಕ್ಟ್ಸ್ಗೆ, ಅದರೊಳಗೂ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ಗೆ ಇಷ್ಟು ವಿಶೇಷ ಕಾಳಜಿ, ಮುತುವರ್ಜಿ ತೋರಿಸಿ ಎದೆಗಾರಿಕೆ, ಎಂತೆಂಥ ಬೋಲ್ಡ್ ಡಿಸಿಷನ್ಸ್ ತಗೊಂಡಿದ್ದಾರೆ ಅಂದರೆ ಒಂದಲ್ಲ ಎರಡಲ್ಲ. ಇದು ನಮ್ಮ ದೇಶದ ಹಾರ್ಟ್ ಆ್ಯಂಡ್ ಸೌಲ್. ಇದು ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅನ್ನೋದು ನಮ್ಮ KRS ಅಲ್ಲಿ ಕೇವಲ 1.25 ಲಕ್ಷ 1.5 ಲಕ್ಷ ಎಕರೆ ನೀರಾವರಿ ಆದರೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ 25 ಲಕ್ಷ ಎಕರೆ ನೀರಾವರಿ ಆಗುವಂಥ ಯೋಜನೆ. ಸೊ ಅದರ ಗಾತ್ರ, ಮ್ಯಾಗ್ನಿಟ್ಯೂಡು ಹೇಗಿರ್ಬೋದು ತಾವು ಊಹಿಸ್ಕೋಬೋದು. ಅದು ಅಂಥ ಪ್ರಾಜೆಕ್ಟ್ಗೆ ಕೆಲಸ ಹೋಗ್ಬಿಟ್ರೆ ಏನಪ್ಪ ಗತಿ? ಬಡ್ಜೆಟಲ್ಲಿ ಅಲೋಕೇಶನ್ ಕೊಡೋಕ್ಕಾಗಲ್ಲ, ಫಂಡ್ಸ್ ಇಲ್ಲ, ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸು ನಿಂತು ಹೋಗ್ಬಿಟ್ಲಿ, ಎಲ್ಲಿಂದ ಕೊಡೋದು? ರಾತ್ರಿ ಹಗಲು ಅದೇ ಯೋಚನೆ. ಒಂದು ಹಂತದಲ್ಲಿ 40,000 ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್ ಇತ್ತು ಸರ್ ಕೋರ್ಟಲ್ಲಿ. 40,000 ರೈತರೆಲ್ಲ ಕೋರ್ಟ್ ಹೋಗೋದು, ಸ್ಟೇ ತರೋದು, ಅಥವಾ ಇಂಜಿನಿಯರ್ಸನ್ನು ಕಾಮಗಾರಿ ಮಾಡೋಕ್ಕೆ ಅಡ್ಡ ಹಾಕೋದು, ಕೊಡ್ತಾ ಇರಲಿಲ್ಲ. ಯಾಕಂದರೆ ಕಾಂಪನ್ಸೇಷನ್ ಸಿಗ್ತಾ ಇದ್ದದ್ದು ಭಾಳ ಕಡಿಮೆ ಅವರಿಗೆ. ಸೊ ಹೀಗಾಗಿ ಲ್ಯಾಂಡ್ ಅಕ್ವಿಸಿಷನ್ ಹೇಗೆ ಸಾಲ್ವ್ ಮಾಡಬೇಕು ಇದನ್ನು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಸಾಹೇಬರು. ಆವಾಗ ಆಲಮಟ್ಟಿ ಡ್ಯಾಮ್ ಅಂತ ಏನಿದೆ, ದಟ್ ಇಸ್ ದಿ ಹಾರ್ಟ್ ಆಫ್ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್. ಅದು ಬಹಳ ದೊಡ್ಡ ಡ್ಯಾಮು. ನಮ್ಮ KRS 45 TMC ಕೆಪಾಸಿಟಿ ಇದ್ದರೆ, ಆಲಮಟ್ಟಿ ಡ್ಯಾಮ್ ಫೈನಲ್ FRLಗೆ ಹೋದರೆ 225 TMC ಕೆಪಾಸಿಟಿ. ಅಂಥ ದೊಡ್ಡ ಡ್ಯಾಮ್ ಅದು. ನಾವು 173 TMC ಯೂಸ್ ಮಾಡಬೇಕಾದ್ರೆ 125 TMC ನೀರು ಸ್ಟೋರ್ ಮಾಡಬೇಕು. ಆ ಆಲಮಟ್ಟಿ ಡ್ಯಾಮು ಫಸ್ಟ್ ಸ್ಟೇಜು, ಅಂದರೆ ಸ್ಟೇಜಸಲ್ಲಿ ಕಟ್ತಾ ಇದ್ರು ಅದನ್ನು. ಆ ಫಸ್ಟ್ ಸ್ಟೇಜು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕ್ಲಿಯರೆನ್ಸ್ ಸಿಕ್ಕಿದ್ದು ನಮಗೆ ಕೇವಲ 512 ಮೀಟರ್ವರೆಗೆ ಮಾತ್ರ ಕಟ್ಟಬೇಕು. ಸೆಕೆಂಡ್ ಸ್ಟೇಜ್ಗೆ ಇನ್ನೂ DPRA ರೆಡಿ ಇರಲಿಲ್ಲ ಆವಾಗ. ಏನು ಡಿಸಿಷನ್ ತೊಗೊಂಡ್ರು ಸಾಹೇಬರು ಅಂದರೆ, ಡ್ಯಾಮನ್ನು ನಾವು ಅಲ್ಟಿಮೇಟ್ ಫೈನಲ್ FRA ಏನಿದೆ 524 ಮೀಟರ್ಸ್ ಕಟ್ಬಿಡೋಣ, ನೀರನ್ನು ಮಾತ್ರ ಬೇಕಾದ್ರೆ 500 ಮೀಟರ್ ಸ್ಟೋರ್ ಮಾಡೋಣ. ಇಂಥ ಡಿಸಿಷನ್ ತೊಗೊಂಡ್ರು ಸರ್. ಇದನ್ನು ತೊಗೊಂಡು ಆಲಮಟ್ಟಿ ಡ್ಯಾಮ್ಗೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ರಿವೈಸ್ ಎಸ್ಟಿಮೇಟ್ಗೆ 1,017 ಕೋಟಿ ರೂಪಾಯಿ ಆವಾಗಿನ ಕಾಲದಲ್ಲಿ. ಇವಾಗ ಅದು ಇನ್ನೂ 10 ಟೈಮ್ಸ್ ಜಾಸ್ತಿ. ಅದು ಪ್ರೈಮ್ ಮಿನಿಸ್ಟರ್ ಹೋದಾಗ ಕೂಡ ಅವರು ಆಸಕ್ತಿ ಕೊಡ್ಕೊಳ್ಳಿಲ್ಲ ನಮ್ಮ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಬಗ್ಗೆ. ಪ್ರೈಮ್ ಮಿನಿಸ್ಟರ್ ಹೋದಾಗ ಯೂನಿಯನ್ ಬಡ್ಜೆಟಲ್ಲಿ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂಥೇಳಿ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ರು. ಇರಿಗೇಷನ್ ಅನ್ನೋದು ಇಟ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್, ಸೆಂಟ್ರಲ್ ಇಂಟರ್ಫಿಯರ್ ಆಗಕೂಡದು. IAS ಲಾಬಿ ಭಾಳ ಅಪೋಸ್ ಮಾಡಿದ್ರು, ಅದಕ್ಕೆ ತುಂಬ ರೆಸಿಸ್ಟೆನ್ಸ್ ಬಂತು. ನಾನು ಈ ಬಡ್ಜೆಟಲ್ಲಿ ಪ್ರಾವಿಷನ್ ಮಾಡ್ತೀನಿ ಅಂಥೇಳಿ ಮಾಡಿಸಿದ್ರು ಅವಾಗ. ಅದು ಏನಾಯಿತು, ಆ AIBP ಪ್ರೋಗ್ರಾಮಿಂದ ಇದುವರೆಗೂ ನಮ್ಮ ಸ್ಟೇಟಿಗೆ ಸುಮಾರು ಒಂದು 15,000 ಕೋಟಿ ಬಂದಿರ್ಬೋದು ಸೆಂಟ್ರಲ್. ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಒಂದಕ್ಕೆ 5,000 ಕೋಟಿ ಮೇಲೆ ಬಂದಿದೆ ನಮಗೆ. ಅಂಥ ಬೋಲ್ಡ್ ಡಿಸಿಷನ್ ತೊಗೊಂಡಿದ್ದಾರೆ ಅವರು. ಇನ್ನೊಂದು ಇಂಟರ್ಮೀಡಿಯೇಟ್ ರಿಂಗ್ ರೋಡ್, ಹೌದು, ನಮಗೆ ಗೊತ್ತಿರ್ಬೋದು. ಹೌದು, ದೊಮ್ಲೂರು, ಇಂದಿರಾನಗರ, BTM ಲೌಟಿ ಎಲ್ಲ ಕಡೆಯಿಂದ ಹೋಗುತ್ತಲ್ಲ, ಅದು ಅಲ್ಲಲ್ಲೇ ಪ್ಯಾಚಸಲ್ಲಿ ಮಾತ್ರ ಆಗಿತ್ತು. ಇನ್ನು ಮಿಕ್ಕಿದ ಕಡೆ ಎಲ್ಲ ನಿಂತು ಹೋಗಿತ್ತು ಮಧ್ಯ. ಡಿಫೆನ್ಸ್ ಲ್ಯಾಂಡ್ ಇತ್ತು. ಡಿಫೆನ್ಸ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಯಾರಿಗೂ ಅಥಾರಿಟಿ ಇಲ್ಲ. ಸೊ ವರ್ಷಗಟ್ಟಲೆ ಆ ರಿಂಗ್ ರೋಡ್ ನೆನೆಗೋದಕ್ಕೆ ಬಿದ್ದೋಗಿತ್ತು. ಪ್ರೈಮ್ ಮಿನಿಸ್ಟರ್ ಆಗಿ ಹೋದಾಗ ಸಾಹೇಬರು ಡಿಫೆನ್ಸ್ ಚೀಫನ್ನು ಬರೆಯಲಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್ ಅವ್ರಿಗೆಲ್ಲ ಬರೆಯಲಿ, ಮೀಟಿಂಗ್ ಮಾಡಿ ಡಿಫೆನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ನಮಗೆ ಏನು ನ್ಯಾಷನಲ್ ಗೇಮ್ಸ್ ಕಾಂಪ್ಲೆಕ್ಸ್ ಕೋರಮಂಗಲದಲ್ಲಿ ಕಟ್ಟಿದ್ದೀವಲ್ಲ, ಅದರಲ್ಲಿ ನಿಮಗೆ ಇಷ್ಟು ಕ್ವಾರ್ಟರ್ಸ್ಗಳು ಕೊಟ್ಬಿಡ್ತೀವಿ ಆ್ಯಸ್ ಎ ಕಾಂಪೆನ್ಸೇಷನ್. ಇದು ಬೆಂಗಳೂರು ಈಸ್ ಗ್ರೋಯಿಂಗ್ IT ಹಬ್. ಇದು ಇಂಥದ್ದಕ್ಕೆ ನೀವು ಅಡ್ಡ ಬರಬೇಡಿ, ದಯಮಾಡಿ ಇದನ್ನು ಲ್ಯಾಂಡ್ ಬಿಟ್ಕೊಡಿ ಅಂಥೇಳಿ ಒಪ್ಪಿಸಿ, ಅಲ್ಲಿ ಒಂದು 300-400 ಕ್ವಾರ್ಟರ್ಸು ಮಿಲ್ಟ್ರಿಗೆ ಬಿಟ್ಕೊಟ್ಬಿಟ್ಟು ಆ ಕೋರಮಂಗಲದಲ್ಲಿರೋದನ್ನು ಆ ಲ್ಯಾಂಡೆಲ್ಲ ಬಿಡಿಸ್ಕೊಟ್ರು. ಹಾಗಾಗಿ ನಮಗೆ ಇಂಟರ್ಮೀಡಿಯೇಟ್ ರೋಡು ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಆಯಿತು.
ಸರ್ ಪಬ್ಲಿಕ್ ಲೈಫಲ್ಲಿ ಸರ್ ಈ ತರ ಮಾಡಿದಂತ ಅದ್ಭುತವಾದ ವಿಷಯಗಳು ಎಷ್ಟೋ ಸಲ ಜನಕ್ಕೆ ತಲುಪಲ್ಲ, ಮಾಡದೇ ಇರೋ ಎಷ್ಟೊಂದು ಅಪರಾಧಗಳು ನಿಮ್ ತಲೆ ಮೇಲೆ ಬೀಳುತ್ತೆ. ಈ ತರ ವಿಷಯಗಳ ಬಗ್ಗೆ ಸರ್ ಯಾವ್ದ್ರ ಬಗ್ಗೆ ನಿಮ್ಗೆ ತೃಪ್ತಿ ಇದೆ, ಯಾವ್ದ್ರ ಬಗ್ಗೆ ಅಸಮಾಧಾನ ಇದೆ ನಿಮಗೆ? ಅಸಮಾಧಾನ ನನಗೆ ಈ ನಡೆಯೋ ವಿದ್ಯಮಾನ ಎಲ್ಲ ನೋಡಿದಾಗ ಮನಸ್ಸು ನೋವು ಬರುತ್ತೆ. ಪ್ರತಿನಿತ್ಯ ದೃಷ್ಟಿ ಮಾಧ್ಯಮಗಳಲ್ಲಿ ನೋಡ್ತೇನೆ. ಒಂದೊಂದು ಸಾರಿ ನಾನು ನನ್ನ ಬದುಕಿದ್ದಾಗ ಇದನ್ನು ನೋಡಬೇಕಾ ಈ ನೋವಿದೆ ನನಗೆ. ಈಗ ನನ್ನ ದೇಶ ಸ್ಥಿತಿ ನೋಡ್ತಾ ಇದ್ದೀನಿ, ನನ್ನ ರಾಜ್ಯ ಸ್ಥಿತಿ ನೋಡ್ತಾ ಇದ್ದೀನಿ. ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ಹಳ್ಳಿ ಒಳಗೆ ನನ್ನ ಡ್ಯಾಮ್ಗಳು, ನಮ್ಮ ಜನದ ದುಡ್ಡು ಅವ್ರಿಗೆ ಗೊತ್ತಿದೆ. ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ ಕಾವೇರಿ ಬೇಸಿನ್ಗೆ. ಎಲ್ಲ ನಮ್ಮ ರೈತರ ದುಡ್ಡು ನಾವು ಕಟ್ಟಿ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳಿ ಹಳ್ಳಿಲಿ ಪರದಾಡ್ತಾವ್ರೆ. ನಾನು ಬದುಕಿದ್ದೀನಿ ಅಷ್ಟೆ. ಇದು ನೋಡಿದಾಗ ಮನಸ್ಸಿನ ಮೇಲೆ ನೋವಾಗುತ್ತೆ. ಇದನ್ನು ನೋಡ್ಲಿಕ್ಕೋಸ್ಕರಲೇ ಬದುಕಿದ್ದೀನಿ ಅನ್ನೋ ಫೀಲಿಂಗ್ ಇದೆ, ಬೇರೆ ಏನಿಲ್ಲ. 138 ವರ್ಷ ಆಯ್ತು ಕಾವೇರಿದು, 1893. ಇನ್ನೂ ತೀರ್ಮಾನ ಆಗಿಲ್ಲ. ಪಾರ್ಲಿಮೆಂಟಲ್ಲಿ ಒಂದು ಕಪ್ ಕುಡಿಯೋ ನೀರು ಇಡ್ತಾರೆ. ನಾನು ಮಾತಾಡೋ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಅಂತೇಳಿ ಕೈ ನಡುಗ್ತಾ ಇದೆ. ಈ ಕುಡಿಯೋ ನೀರಿಗೆ ನಾವು ಬೆಗ್ಗರ್ಸ್ ಅಂತ ಹೇಳಿದೆ ನಾನು. ಬೆಗ್ಗರ್ಸ್ ಆರ್ ನಾಟ್ ದಿ ಚೂಸರ್ಸ್. ಪಕ್ಕದಲ್ಲಿ DMK ಅಣ್ಣಾ DMK MP ಗಳಿದ್ರು. ಇಷ್ಟಾದರೂ ಬಿಡಿಯಪ್ಪ, ನಮ್ಮ ಜನ ಕುಡಿಯೋ ನೀರಿಗಾರು ಕೊಟ್ಬಿಡಿ, ಇನ್ನೇನು ಕೇಳಲ್ಲ ನಾನು ಅಂತ ಹೇಳಿದೆ. ಮನಸ್ಸಿನ ನೋವಿದೆ ನನಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ನೀವು ಸ್ಪಂದಿಸೋ ರೀತಿ ನಮ್ಮೆಲ್ಲರಿಗೂ ಭಾಳ ಇಷ್ಟ ಇದೆ. ಮುಖ್ಯವಾಗಿ ನೀರಾವರಿ ಸಮಸ್ಯೆಗಳು, ಕಾವೇರಿ ಬಗ್ಗೆ ನೀವು ಮಾತಾಡಿದ ವಿಷಯಗಳು, ಅದರ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ರೈತರೊಂದಿಗೆ ಬೆರೆತು ಹೋಗತಕ್ಕಂಥವರು, ರೈತರ ಸುಖ ದುಃಖಗಳನ್ನು ತಿಳಿದುಕೊಂಡವರು ನಮ್ಮ ರಾಜ್ಯದಲ್ಲಿ ಬೇರೆ ಯಾರೂ ಇಲ್ಲ. ರೈತರ ವಿಚಾರ, ಬಡಬಗ್ಗರ ವಿಚಾರ ಬಂದರೆ ಅವರೊಟ್ಟಿಗೆ ಇರತಕ್ಕಂಥವ್ರು. ರೈತರ ಅನುಕೂಲಕ್ಕಾಗಿ ನಾವು ಈ ಯಾವುದೇ ನೀರಾವರಿ ಯೋಜನೆಗಳು ಅದಕ್ಕೆ ಸಾಕಷ್ಟು ಹಣ ಕೊಡಬೇಕು ಅಂತ ಹೇಳಿ ಅವ್ರು PWD ಮಿನಿಸ್ಟರ್ ಆದಾಗ ಹೆಗ್ಡೆ ಅವ್ರ ಸರ್ಕಾರ, ಆದ್ರೆ ಹಣ ಇವರಿಗೆ ಸಮಾಧಾನ ಆಗೋಷ್ಟಕ್ಕಂಥದ್ದು ಅಲೋಕೇಶನ್ ಆಗಲಿಲ್ಲ. ಅಧಿಕಾರದ ಹಿಂದೆ ಬೀಳಲಿಲ್ಲ. ನಾನು ನಮ್ಮ ರೈತ ವರ್ಗದ ಹಿತಕ್ಕಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಹೊರಬಂದ. ಅವರು ಪ್ರಧಾನಿಯಾಗಿದ್ರು ಸಿಮೆಣ್ಣೆ ರೇಟ್ ಜಾಸ್ತಿ ಆದಟ್ಟಿಗೆ ಡಬ್ಬ ತಗೊಂಡು ಹೋರಾಟ ಮಾಡಕ್ಕೆ ಅವ್ರಿಗೆ ನಾನು ಪ್ರಧಾನಿ, ನಾನು ಇಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ಅಂತಿರಲಿಲ್ಲ. ಸಾಮಾನ್ಯ ಜನದ ಥರ ಅವ್ರು ಕೆಲಸ ಮಾಡ್ತಿದ್ರು. ಅದೇನೋ ಎಂತೋ ಕಾವೇರಿ ಇಶ್ಯೂ ಬಂದಾಗ ಮೈ ತೊಡಗೆ ಎತ್ತಿ ಹೋರಾಟ ಮತ್ತು ಜನರನ್ನ ಚಿಂತನೆ ಮತ್ತು ಕಾನೂನು ಪಂಡಿತರ ಜೊತೆಲಿ ಚರ್ಚೆ ಇವೆಲ್ಲವನ್ನ ಮಾಡ್ತಕ್ಕಂಥ ಒಬ್ಬ ವೈಜ್ಞಾನಿಕವಾಗಿ ಬೆಳೆದಂಥ ಅಪರೂಪದ ರಾಜಕಾರಣ. ಆ 85 ವರ್ಷದಲ್ಲಿ ಛಲಬಿಡದ ತ್ರಿವಿಕ್ರಮನಾಗಿ ಇನ್ನೂ ಹೋರಾಟದ ಕನಸು ಕಾಣ್ತದೆ ಅಂತ ದೇವೇಗೌಡರನ್ನ ಪಡೆದಂಥ ಕರ್ನಾಟಕದ ಜನತೆ ಅವ್ರ ಬಗ್ಗೆ ಅಷ್ಟೊಂದು ದೊಡ್ಡ ಗೌರವ ಇಟ್ಕೊಂಡು. ಸರ್, ಇತ್ತೀಚೆಗೆ ಈ ಸಮಸ್ಯೆ ಮತ್ತೆ ಬಂದಾಗ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ನ ವಿರೋಧಿಸೋದಕ್ಕೆ ನೀವು ಕೊಟ್ಟಂತ ಸಲಹೆ, ಆ ತಂತ್ರ ನಮ್ಮ ರಾಜ್ಯಕ್ಕೆ ಬಹಳ ಒಳಿತವನ್ನ ಮಾಡ್ತು. ಅದ್ರ ಬಗ್ಗೆ ಈಗ ನೆನೆಸ್ಕೊಂಡಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ರಾಷ್ಟ್ರದ ಸರ್ಕಾರಗಳಿದಾವಲ್ಲ, ಈ ಥರ ನದಿ ವಿವಾದಗಳಲ್ಲಿ ಕೇಂದ್ರ ಸರ್ಕಾರದ್ದು ಒಂದು ಜವಾಬ್ದಾರಿ ಇದೆ. ಈಗ ಪರಸ್ಪರ ಮಾತುಕತೆಯಿಂದ ತೀರ್ಮಾನ ಆಗದೆ ಇದ್ರೆ ಟ್ರಿಬ್ಯುನಲ್ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಈಗ ಹೇಗೆ ಕರ್ನಾಟಕದಲ್ಲಿ ಟ್ರಿಬ್ಯುನಲ್ಗಳಾದವು ಅನ್ನೋದು ಹೇಳಲೇಬೇಕು ನಾನು. ಇದು ನನಗೆ ಕೃಷ್ಣ ಕಾವೇರಿ ಎರಡು ನಮ್ಮ ಎರಡು ಕಣ್ಣುಗಳಿದ್ದಾಗೆ ಅಂತ 1000 ಸಾರಿ ಹೇಳಿದ್ದೇನೆ. ನಿಜಲಿಂಗಪ್ಪನವರು ಕಾಮರಾಜ್ ನಾಡರು ಹುಟ್ಟುಹಬ್ಬಕ್ಕೆ ಹೋಗಿ ನಿಮ್ಗೆ ಎಷ್ಟು ನೀರು ಬೇಕಾದ್ರೂ ಕೊಡ್ತೀನಿ ನಾನು, ನಿಮಗೆ ಭತ್ತ ಕೊಡಿ ಅಂತ ಹೇಳಿದರು. ಅಂದರೆ ಕಾಮರಾಜ್ ನಾಡರು ಅವರು ಭಾಳ ಪರಸ್ಪರ ಸ್ನೇಹ. ಇದು ಗೊತ್ತಾಗಿ ನಾನು ಒಂದು ಖಾಸಗಿ ನಿರ್ಣಯ ಮಂಡನೆ ಮಾಡಿ ಒಂದೊಂದು ನಿಬಂಧನೆಗಳನ್ನ ಏನು ಹಾಕಿದ್ದಾರೆ ಆಗ 1924 ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಅದರ ಸಾಧಕ ಬಾಧಕ ಎಲ್ಲ ಅನಲೈಸ್ ಮಾಡಿ ಆ ವಿಷಯನ ಮಂಡನೆ ಮಾಡಿದೆ. ವಿರೋಧ ಪಕ್ಷದ ನಾಯಕನಾದ ಮೇಲಂತೂ ನನ್ನ ಜನಕ್ಕೆ ನಾನು ನೀರು ತರಲೇಬೇಕು ಅನ್ನೋದು ನನ್ನ ಹಠ. ನಮಗೆ ಕೊಟ್ಟಿದ್ದು 695 TMC. ಏನು ಮಾಡೋಣ, ಈಗ ಕೊಡ್ತಾ ಇರೋದು 695. ನಾವು ಬೈಕಾಟ್ ಮಾಡಿಬಿಡೋಣ, ಫೈನಲ್ ಇದಕ್ಕೆ ಹೋಗಬಾರ್ದು. ದೇವೇಗೌಡ್ರೆ, ನೀವು ರಾಜ್ಯದ ಒಳಿತಿಗಾಗಿ ಹೇಳ್ತಾ ಇದ್ದೀರಿ,
ಪಕ್ಷ ರಾಜಕಾರಣ ಅಲ್ಲ ಇದು. ನೀವೇ ಸಲಹೆ ಕೊಟ್ಮೇಲೆ ನಾನು ಒಪ್ಕೋತೀನಿ ಅಂತ ಡಿಕ್ಲೇರ್ ಮಾಡಿ ಬೈಕಾಟ್ ಮಾಡಿದ್ವಿ. ಅದರ ಪರಿಣಾಮವಾಗಿ 734 TMC ನೀರು ಕೊಟ್ಟರು. 695 734 ಕರೆಕ್ಟ್ 39 TMC ಅಡಿಷನಲ್ ಅಲೋಕೇಶನ್ ಆಯಿತು. 77 ನೀವು ರಾಜ್ಯಾಧ್ಯಕ್ಷರಾಗ್ತೀರಿ ಜನತಾ ಪಾರ್ಟಿಗೆ. 6 ವರ್ಷ ಅದ್ಭುತವಾಗಿ ಕೆಲಸ ಮಾಡ್ತೀರಿ. ಕರ್ನಾಟಕದಲ್ಲಿ ಬಹಳ ಇನ್ಫ್ಲೂಯೆನ್ಷಿಯಲ್ ಲೀಡರ್ ಆಗಿ ನಿಮ್ಮನ್ನೆಲ್ಲರೂ ಒಪ್ಕೊಳ್ತಾರೆ. ಆಗಿನ ಕಾಲದಲ್ಲಿ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವ್ರು ಇಲ್ಲಿ ಬಂದು ಭಾಷಣ ಮಾಡಿದಾಗ ಎಲ್ಲರೂ ನೀವೇ ಮುಂದಿನ ಮುಖ್ಯಮಂತ್ರಿ ಅಂತ ಡಿಸೈಡ್ ಮಾಡ್ತಾರೆ. ಆದರೆ ಆ ಟೈಮಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಇದ್ದಂಥ ರಾಮಕೃಷ್ಣ ಹೆಗಡೆ ಅವರು ನಿಮಗೊಂದು ಕರೆ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊಳ್ತಾರೆ. ನೀವು ಒಪ್ತೀರಿ, ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀರಿ. ಏನಾಯ್ತಲ್ಲಿ? MLA ಅಲ್ಲ, ಅವರು ಮೊದಲು ಮುಖ್ಯಮಂತ್ರಿ ಮಾಡಲ್ಲ ಅಂತ ಹೇಳಿದೆ ನಾನು. ಆದರೆ ಚಂದ್ರಶೇಖರ್ ಹೇಳಿದ ಕಾರಣಕ್ಕೋಸ್ಕರ ಒಪ್ಕೊಂಡೆ ನಾನು. ಇವ್ರನ್ನೇ ಮುಖ್ಯಮಂತ್ರಿ ಮಾಡಿದ ಮೇಲೆ ಪಕ್ಷಕ್ಕೆ ಕೆಲವು ಹಾನಿ ಆಗ್ತಕ್ಕಂಥ ಘಟನೆಗಳು ಪ್ರಾರಂಭ ಆಯಿತು. ನೀರಾವರಿ ಬಗ್ಗೆ ಕೇಳಿದ್ದು 300 ಕೋಟಿ ನಾನು, ಅಪ್ಪರ್ ಕೃಷ್ಣಕ್ಕೆ 200 ಕೋಟಿ, ಕಾವೇರಿಗೆ 100 ಕೋಟಿ ಕೊಡಲಿಲ್ಲ. ಕಾರಣ ಏನಂದರೆ ನಾನು ಕೆಲವು ವಿಷಯದಲ್ಲಿ ಹೆಗ್ಡೆಯವ್ರಿಗೂ ನನಗೂ ಭಿನ್ನ ಅಭಿಪ್ರಾಯ ಬಂದಿದೆ. ನನ್ನ ಮೇಲೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ರು. ಲೋಕಾಯುಕ್ತ ಬಿಲ್ ತಂದದ್ದು ಹೆಗ್ಡೆಯವರೇ. ಸೊ ನಾನೇ ಮೊದಲನೇ ಅಪರಾಧಿ. ಅಂದರೆ ದೇವರನ್ನ ಹೇಗೆ ಮುಗಿಸ್ಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಅಂತ ಆಯಿತು. ಮನಸ್ಸಲ್ಲಿ ನೋವಾಯಿತು. ಬೆಳಗ್ಗೆ ಬಂದೆ ಒಂದು ಮಾತು ಹೇಳಿದೆ. ನನ್ನ ಸಿಸ್ಟರ್ ಸಾವಿತ್ರಮ್ಮನಿಗೆ ಮನೆ ಮಾರಿದ್ದು ಎಲೆಕ್ಷನ್ ಸಾಲ ತೀರ್ಸೋಕ್ಕೆ. ಒಂದು ಸೈಟನ್ನ ಪುಟ್ಟಯ್ಯ ಅನ್ನೋರಿಗೆ ಹೇಳಿದೆ, ಕೊಡಿಸಿದ್ದೀನಿ, ಇದು ಬಿಟ್ಟು ನನಗೇನು ಸಂಬಂಧ ಇಲ್ಲ ಅಂತ ಹೇಳಿದೆ. ಅವರೊಂದು ಮಾತು ಹೇಳಿದರು ಪಾಪ. ಸುಷ್ಮಾ ಸ್ವರಾಜ್ ಬಾವ ಅವರು ಒಂದಿನ ಹೇಳಿದರು, ಇಟ್ಸ್ ಅ ಮರ್ಕಿ ಪಾಲಿಟಿಕ್ಸ್ ಅಂತ. ಇಟ್ಸ್ ಅ ಮರ್ಕಿ ಪಾಲಿಟಿಕ್ಸ್ ಗೋಯಿಂಗ್ ಆನ್ ಮಿಸ್ಟರ್ ಗೌಡ, ವಾಟ್ ಕ್ಯಾನ್ ಐ ಡೂ? ಲೋಕಾಯುಕ್ತ ರೆಫರ್ ಮಾಡಿದರು. ಅದು ಗವರ್ನರ್ಗೆ ಹೋಯಿತು. ಗವರ್ನರ್ ಲಾಫ್ಡ್ ಅಟ್ ಇಟ್. ಈ ಗೇವ್ ಸೆವರಲ್ ಡಿಸಿಷನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಈ ಡಿಸ್ಮಿಸ್ ದಟ್. ಅದಾದಮೇಲೆ ನಮ್ಮ ಜಿಲ್ಲೆ BB ಶಿವಪ್ಪನವ್ರು ಕರೆಸಿ ಮತ್ತೊಂದು ಅರ್ಜಿ ತೊಗೊಂಡ್ರು. CODಗೆ ರೆಫರ್ ಮಾಡಿದರು. ಈ ಡ್ರಾಮಾ ಎಲ್ಲ ನಡೆಯೋದಕ್ಕೆ 3 ವರ್ಷ ಆಯಿತು. ಹೆಗ್ಡೆಯವ್ರಿಗೆ ಮೀಟ್ ಮಾಡೋಕ್ಕಂತ ರಾಮಪ್ಪನಿಗೆ ಹೇಳಿದೆ. ಅವರೇ ಇಲ್ಲಿ ಭಾಳ ಈಗ ಚಿಕ್ಕವರಿರ್ಬೋದು, ಮೀಟ್ ಮಾಡಿದೆ. ಕುಮಾರಪ್ಪ ರೂಮ್ ನಂಬರ್ 9 ಅವ್ರ ಕಾಲು ಹಿಡ್ಕೊಂಡೆ. ನಾನು ಈ ಪಕ್ಷ ಕಟ್ಟಿದ್ದೀನಿ, ಹಾಳು ಮಾಡಿಬಿಡಿ ಈ ಪಕ್ಷನ, ನಾನು ರಾಜೀನಾಮೆ ಕೊಡ್ತೀನಿ, ನಮ್ಮ ಹಳ್ಳಿಗೆ ಹೋಗ್ತೀನಿ, ನಮ್ಮ ತೋಟದಲ್ಲಿರ್ತೀನಿ ನಾನು. ಆಗ ಮೊಬೈಲ್ಗಳಿಲ್ಲ. ಆಗ ನೀವು ಟ್ಯಾಪ್ ಮಾಡಿ, ಯಾವ ಮೇಲೆ ನಾವು ಮಾತಾಡಲ್ಲ. ನನ್ನ ತೋಟ ಆಯಿತು, ನಾನಾಯಿತು, ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಈ ಪಕ್ಷ ಹಾಳಾಗುತ್ತೆ, ಬಿಡಬೇಡಿ, ಕೈ ಮುಗಿತೇನೆ ಅಂತ ಹೇಳಿ ಕಾಲಿ ನಮಸ್ಕಾರ ಮಾಡಿದೆ. ಅವ್ರು ಹೇಳ್ತಾರೆ, ನಿನ್ನ ಎನಿಮಿ ಯಾರು ಅಂತ ನೀನು ತಿಳ್ಕೋಬೇಕು ಅಂದರು. ಹೇಳಿ ಸರ್, ಯು ಆರ್ ನಾಟ್ ಓನ್ಲಿ ಗೋಯಿಂಗ್ ಟು ಟೆಲ್ ದಿ ಟ್ರೂತ್, ಯು ಆರ್ ಗೋಯಿಂಗ್ ಟು ಟೆಲ್ ದಿ ನೆಕೆಡ್ ಟ್ರೂತ್ ಅಂತ ಹೇಳಿದ್ರು. ಅದು ಅವರ ನನ್ನ ಮಧ್ಯದ ಸಂವಾದಗಳ ಹಿಂದೆ. ಅದರಲ್ಲಿ ಹೇಳಲ್ಲ. ನಾನೀಗ ಅಭ್ಯಾಸ ಚೇಂಜ್ ಮಾಡಲ್ಲ. ನಾನು ಹುಟ್ಟಿದಾಗ ಬಂದಿದ್ದು, ಸಾಯೋವರೆಗೂ ಇದೇ ಇರುತ್ತೆ. ನಾನು ನೇರವಾಗಿ ಮಾತಾಡೋನು. ಅದಕ್ಕೆ ಹೇಳಿದ್ದು, ಗಾಡ್ ಸೀಸ್ ದಿ ಟ್ರೂತ್ ಬಟ್ ಇಟ್ ಟೇಕ್ಸ್ ಟೈಮ್. ಎಸ್, ಟುಡೇ ಇಟ್ ಹಸ್ ಕಮ್. ಟುಡೇ ಇಟ್ ಈಸ್ ಗೋಯಿಂಗ್ ಟು ಬಿ ಪ್ರೂವ್ಡ್ ಇನ್ ಕರ್ನಾಟಕ ವೆದರ್ ಸತ್ಯಕ್ಕೆ ಬೆಲೆ ಇದೆಯೋ ಇಲ್ಲವೋ ಅನ್ನೋದು ಈ ಬರುವ ಚುನಾವಣೆಯಲ್ಲಿ ತೀರ್ಮಾನ ಆಗುತ್ತೆ. ಕರ್ನಾಟಕ ಎಂಥದ್ದು ಅಂದರೆ, ಇವರ ಒಬ್ಬರಲ್ಲ, ಎಲ್ಲ ಸೇರಿ ನನ್ನ ಕೊಲ್ಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಾಗೋದಿಲ್ಲ. ಅದು ಇನ್ನು 2-4 ವಿಷಯ ಹೇಳ್ತೀನಿ. ನಾನು ಹಳ್ಳಿ ರೈತ, ನೀರಾವರಿ, ಕೃಷಿ, ಏನು ಮಾಡ್ತಾನೆ ಬೆಂಗಳೂರಿಗೆ, ಎಲ್ಲರದು ತೀರ್ಮಾನ ಮನಸ್ಸಲ್ಲಿ ಅದೇ. ಬಾಬಾ ಇಂಡಿಯನ್ ಎಕ್ಸ್ಪ್ರೆಸ್ ಸುಬ್ರಾವು, ಹಿಂಡೂರು ರಾಮಚಂದ್ರ, ಕನ್ನಡಪ್ರಭ ಕಾದ್ರಿ ಶಾಮಣ್ಣ, ಎಲ್ಲ ಹೆಗ್ಡೆಯವ್ರ ಅಭಿಮಾನಿಗಳು. ಈ ಮೀಡಿಯಾ ಅವರೆಲ್ಲ ನಿಮ್ಮ ವಿರುದ್ಧ ಇದ್ದಾರೆ, ನಿಮ್ಗೆ ಯಾಕೆ ಅನ್ನಿಸ್ತು ಆ ಟೈಮಲ್ಲಿ? ಏನಾಯ್ತು ಸರ್ ಅವಾಗ? ನಂಗೆ ಗೊತ್ತಿಲ್ಲ. ಅವ್ರನ್ನೆಲ್ಲ ಈಗ ತೀರೋಗಿದ್ದಾರೆ, ಸ್ವರ್ಗದಲ್ಲಿದ್ದಾರೆ. ಅವ್ರ ಬಗ್ಗೆ ಯಾಕೆ ನಾನು ಮಾತಾಡೋದು ಬೇಡ. ದೇವರು ಅವ್ರು ಮೋಕ್ಷ ಕೊಟ್ಟಿದ್ದಾನೆ ಅಂತ ಭಾವಿಸ್ತೇನೆ. ಸರ್, ನೀವು ಮುಖ್ಯಮಂತ್ರಿಯಾಗಿ ಇದ್ದ ಆ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ನಮಸ್ಕಾರ ದೇವೇಗೌಡರು ಸಾಹೇಬರಿಗೆ. ನಮಸ್ಕಾರ ಸರ್.
ಯಾರನ್ನ ಚೀಫ್ ಮಿನಿಸ್ಟರ್ ದೇವೇಗೌಡರು ಮಾಡಿದ್ರು ಅಂದರೆ ಯಾರಿಲ್ಲ, ದೇವೇಗೌಡರಿಗೆ ಚೀಫ್ ಮಿನಿಸ್ಟರ್ ಮಾಡಿ. ಈ ರಾಜ್ಯದಲ್ಲಿ ಉದ್ದ ಹಗಲಕ್ಕೂ ಪ್ರವಾಸ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ರಾಜಕಾರಣಿ ಅಂದರೆ ಎಚ್ ಡಿ ದೇವೇಗೌಡರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಒಂದು ಸಾರಿ ಬೆಳೆ ಎಲ್ಲ ಒಣಗಿದಾಗ ಬರ ಪರಿಹಾರವನ್ನು ಕೊಡಿಸೋದಕ್ಕೆ ಮೊದಲು ಪೂರ ಕರ್ನಾಟಕ ತುಂಬ ನೀವು ತಿರುಗಾಡಿದ್ರಿ. ಎಷ್ಟೋ ಕಡೆ ಹತ್ತಿ ಹೊಲದಲ್ಲಿ ನೋಡಿ ಏನೋ ಕೆಟ್ಟಿದೆ ಅಂದರೆ ನಾವೆಲ್ಲ ಕೂತ್ ಜಾಗದಿಂದಲೇ ನೋಡ್ತಿದ್ವಿ. ಆದರೆ ನೀವು ನಡ್ಕೊಂಡು ಹೋಗಿ ಪೂರ್ತಿ ಆ ಹೊಲದಲ್ಲಿ ಕಲ್ಲು ಮುಳ್ಳು ಏನೇ ಇರಲಿ ಅದು ಅಲ್ಲಿ ತನಕ ಹೋಗಿ ಅದನ್ನು ಮುಟ್ಟು ನೋಡಿ ಅದು ಏನಾಗಿದೆ ನೋಡಿ ಬರ್ತಾಯಿದ್ರಿ ನೀವು. ಹಾಲಿನ ಬೆಲೆ ಜಾಸ್ತಿ ಆಯಿತು. ಜಾಸ್ತಿ ಆಗಿದ ತಕ್ಷಣ ಕರೆದು ಹೇಳಿದ್ರು, ನೋಡಪ್ಪ ಸಾಮಾನ್ಯ ಜನಗಳಿಗೆ ಹಾಲು ಬೇಕಾಗಿರ್ತಕ್ಕಂಥದ್ದು, ಅದನ್ನು ಹಾಲು ಬೆಲೆ ಜಾಸ್ತಿ ಮಾಡಬೇಡ, ನಮ್ಮ ಸರ್ಕಾರದಿಂದಲೇ ಹಣ ಬರೆಸಿ ನಾವು ಅದನ್ನು ಕೊಡೋಣ, ನಾವು ತೊಂದರೆ ಇಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ಜನಗಳಿಗೆ ಕೈಗೆಟ್ಟತಕ್ಕಂಥ ಕೆಲಸಗಳು ಬಹಳಷ್ಟು ಮಾಡಿದ್ರು. ತಾವು ಮುಖ್ಯಮಂತ್ರಿಗಳಾಗಿದ್ದಾಗ ಪರಿಶಿಷ್ಟ ವರ್ಗ ಅಲ್ಲ, ಪರಿಶಿಷ್ಟ ಜಾತಿಯ ಜನಗಳಿಗೆ ಏನಾದರೂ ಕೊಡಬೇಕು ಸರ್ ಅಂದಾಗ ಆಯಿತು ಅಂತ ತಾವು ತಕ್ಷಣ ಸಹಿ ಹಾಕಿದ್ರಿ. ಒಂದು ಗ್ರಾಮಕ್ಕೆ 1 ಲಕ್ಷ ರೂಪಾಯಿ ಕೊಡುವಂಥ ವ್ಯವಸ್ಥೆ ಎಲ್ಲ ಕಡೆ ಅದನ್ನು ಕೊಟ್ವಿ. ಒಟ್ಟಿನಲ್ಲಿ ಕಲೆಗೆ ಸಂಬಂಧಪಟ್ಟಂಥ ವಸ್ತುವನ್ನು ದಲಿತರಿಗೂ ಕೂಡ ಕೊಡುವಂಥ ಒಂದು ಮನಸ್ಸು ಮಾಡಿದ್ರಲ್ಲ, ಅದು ಬಹಳ ದೊಡ್ಡದು ಅಂತ ನನಗನ್ಸುತ್ತೆ. ದಲಿತರಿಗೆ ಸ್ಮಶಾನ ಇರಲಿಲ್ಲ, ದಲಿತರಿಗೆ ಎಷ್ಟೋ ಸಾರಿ ಮೋಸ ಆಗ್ತಾಯಿತ್ತು, ಅವಮಾನ ಆಗ್ತಾಯಿತ್ತು. ಅಂಥ ಸಂದರ್ಭದಲ್ಲಿ ಆ ಜಗಳಗಳು ಹೇಗೆ ಬಗೆಹರಿಸಬೇಕು ಕ್ಷೇತ್ರದಲ್ಲಿ, ನಿಮಗಿದ್ದಂಥ ಆ ಬಡವರ ಬಗ್ಗೆ, ಆ ರೈತರ ಬಗ್ಗೆ ಕಾಳಜಿ ನಮಗೆಲ್ಲ ಕಣ್ತೆರೆಸ್ತು. ಸಾಹೇಬರು ಮುಖ್ಯಮಂತ್ರಿ ಆದಾಗ ವಿದ್ಯುತ್ ಶಕ್ತಿ ಕೊರತೆ ಅಂತಕ್ಕಂಥದ್ದೇ ಇರಲಿಲ್ಲ. ಆ ಕೊರತೆ ಇಲ್ಲದಂತ ನಡೆಸ್ಕೊಂಡ್ರು ಸಾಹೇಬರು. 10 ಗಂಟೆಗಳ ಕಾಲ ರೈತರಿಗೆ ಕೊಡಲೇಬೇಕು, 3 ಫೇಸ್ ಕರೆಂಟ್ ಕೊಡಬೇಕು, ಸಿಂಗಲ್ ಫೇಸ್ ಅಲ್ಲ 3 ಫೇಸ್ ಕರೆಂಟ್ ಕೊಡಬೇಕು ಅಂತೇಳಿ ಅದು ಗಲಾಟೆ ಮಾಡಿ ಮತ್ತು ಬೇರೆ ರಾಜ್ಯದಿಂದ ಕೊಂಡ್ಕೊಂಬಂದುಬಿಟ್ಟು ನಮಗೆ ರಾಜ್ಯಕ್ಕೆ ಲಾಸ್ ಆದರೂ ಚಿಂತೆ ಇಲ್ಲ ಅಂಥೇಳಿ ಆ ವಿದ್ಯುತ್ ಶಕ್ತಿ ಕೊಟ್ಟರು. ದೇವೇಗೌಡರು ಸಾಹೇಬರು ಮೈಸೂರು ಸರ್ಕಲಿಂದ ಟೌನ್ ಹಾಲ್ ಗಂಟ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಒಂದು ಫ್ಲೇವರ್ ಆಗಿದ್ದು ಅಂದರೆ ಅದು ಆ ಫ್ಲೇವರು ಸಿಂಗಲ್ ಸ್ಟ್ರೆಚರ್ಸ್ನ ನಿಲ್ಲಿಸಿ LNTನವ್ರಿಗೆ ಕೊಟ್ಟು ಭಾಳ ಫಾಸ್ಟಾಗಿ ಮಾಡಿದಂಥ ಆ ಫ್ಲೇವರ್ ಅಂತ ಒಂದು ಹೆಮ್ಮೆಯಿಂದ ನಾನು ಹೇಳ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ಹಲವಾರು ಕಡೆ ಎಕ್ಸ್ಪಾನ್ಷನ್ ರೋಡ್ಗಳು ವೈಡನ್ ಆಗಬೇಕು, ಡಿಫೆನ್ಸ್ ಗೌರ್ಮೆಂಟ್ ಜಾಗ ಬೇಕು. ಉದಾಹರಣೆಗೆ ಏರ್ಪೋರ್ಟ್, ಹಳೆ ಏರ್ಪೋರ್ಟಿಂದ ಬರ್ತಾರೆ ಕೋರಮಂಗಲಕ್ಕೆ ಹೋಗಿ ದಾರಿ ಇರಲಿ, ಮೊನ್ನಡಿಪಾಳ್ಯ ಹತ್ರ ಒಂದು ಹೋಗಿ ದಾರಿ ಇರಲಿಲ್ಲ. ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ, ಕ್ಯಾಬಿನೆಟ್ ಸೆಕ್ರೆಟರಿ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಆಫೀಸ್, ಪ್ರಧಾನಮಂತ್ರಿ ಆಫೀಸ್ ಕಚೇರಿಯಲ್ಲಿ ಕೂತ್ಕೊಂಡು ತೀರ್ಮಾನ ತಗೊಂಡು ಒಂದೇ ದಿವಸದಲ್ಲಿ ತಾವು ಆರ್ಡರ್ ಕೊಡ್ತೀವಿ. ಹೊಸ ಇವತ್ತು ಮೆಟ್ರೋ ನಾವು ಬೆಂಗಳೂರಿನಲ್ಲಿ ಏನು ನೋಡ್ತಾ ಇದ್ದೀವಿ, ಆ ಮೆಟ್ರೋ ಇಂಟ್ರೊಡ್ಯೂಸ್ ಮಾಡಿದ್ದು ತಾವು. 18 ತಿಂಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ರಿ. ಬೆಂಗಳೂರಿನ ಬೆಳವಣಿಗೆಗೆ ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿದ್ರಿ. ನಿಮ್ಮ ಆ ಕ್ಯಾಬಿನೆಟ್ನಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಂಥ ಶ್ರೀಮತಿ ಲಲಿತಾ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಬರಮಾಡ್ಕೊಳ್ಳೋಣ, ಸ್ವಾಗತಿಸಿ. ಬನ್ನಿ ವೆಲ್ಕಮ್. ನಾವೆಲ್ಲ ಗ್ರಾಮೀಣ ಭಾಗದ ಜನ. ನಾನು MLA ಗೆದ್ದು ಬರೋದಕ್ಕೆ ಕಾರಣ ಏನು ಅಂದರೆ ಒಂದೇ ಮಾತು ಹೇಳಿದ್ರು ಸಾಹೇಬ್ರು ಅಲ್ಲಿ ಬಂದಾಗ, ಕೃಷ್ಣ ಕಾವೇರಿಯ ಮೇಲೆ ಆಣೆ, ನಾವು ಈ ಕೆಲಸ ಮಾಡ್ತೀವಿ. ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು 2000 ಇಸ್ವಿಯೊಳಗೆ ಪೂರೈಸೋದು ನಮ್ಮ ಕರ್ತವ್ಯ. ನೀವು ನಮ್ಮ ಮಾತನ್ನು ನಂಬ್ರಿ, ಈ ಹೆಣ್ಮಗಳನ್ನು ಗೆಲ್ಲಿಸ್ರಿ ಅನ್ನೋ ಮಾತು ಹೇಳಿದರು. ಅಲ್ಲೇ ಜನ ಅಷ್ಟೇ ಹೇಳಿದರು, ನೀವೇನು ಮಾಡೋದು ಬೇಡ, ನಮಗೆ ನೀರಾವರಿ ಮಾಡಿಕೊಟ್ರೆ ಸಾಕು. ಅದಕ್ಕೋಸ್ಕರ ನಾವು ಬಾಯಿ ಬಿಡ್ತಾ ಇದ್ದೀವಿ, ಎಷ್ಟು ವರ್ಷದಿಂದ ಯಾರೂ ಮಾಡಿಲ್ಲ, ಇದನ್ನು ಮುಗಿಸ್ಬೇಕು ಅಂದರೆ ಸಾಹೇಬರು ನಂಬಿದ್ರು. ಅವರು ನಂಬಿ ಕೇವಲ ನನಗೆ ಪಾರ್ಟಿಯಿಂದ ಕೊಟ್ಟಿದ್ದು 1 ಲಕ್ಷ, ನನ್ನ ಮನೇಲಿದ್ದಿದ್ದು, ನಮ್ಮ ಮನೆಯವ್ರು ದುಡ್ದಿದ್ದು ನಾವು 1.5 ಲಕ್ಷ ಅಷ್ಟೇ. ಈ 2.5 ಲಕ್ಷ ಇನ್ನೊಂದು 50,000 ಯಾರೋ ಕೊಟ್ಟರು. ಈ 3 ಲಕ್ಷದಲ್ಲಿ ನನಗೆ MLA ಮಾಡಿಬಿಟ್ಟು ಜನ ಏನಾದರೂ ಇವರು ಮಾಡ್ತಾರೆ ಅಂತ ಅವ್ರಿಗೆ ಅನಿಸಿದರೆ, ಮತ್ತು ನಮ್ಮ ನಡವಳಿಕೆಗಳು, ನಮ್ಮ ಬದುಕಿನ ಶೈಲಿ ಇವೆಲ್ಲವೂ ಕೂಡ ಜನಗಳ ಮೇಲೆ ಪರಿಣಾಮ ಬೀರುತ್ತೆ. ನಾವೇನು ಖರ್ಚು ಮಾಡಿದ್ರು ಅವ್ರು ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿ. ಆಮೇಲಿಂದ ನಾನು ಗೆಲ್ಲಿಲ್ಲ ಮತ್ತು ಬೇರೆ, ಯಾಕೆಂದರೆ ಅಷ್ಟೊತ್ತಿಗೆ ಹೆಂಡ ಹಂಚೋದು, ಸಾರಾಯಿ ಹಂಚೋದು ಅವೆಲ್ಲ ಬಂದ್ಬಿಟ್ಟಿತ್ತು. ಅದು ಗೆದ್ದು ಬಂದ ಮೇಲೆ ನನಗೆ 1 ವರ್ಷ ಸಿಕ್ಕಿದ್ದು. ಡಿಸೆಂಬರ್ 94 ಡಿಸೆಂಬರ್ 13ನೇ ತಾರೀಕೇನೋ ನಾನು ಸಾಹೇಬರ್ ಕ್ಯಾಬಿನೆಟ್ನಲ್ಲಿ ಮಂತ್ರಿಯಾಗಿ, ಒಬ್ಬ ರಾಜ್ಯ ಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದೆ. ಅವರು ಒಂದು ಮಾತು ಹೇಳಿದರು ಒಂದು ಸಾರಿ, ಇದು ಲಿಂಗಾಯತರು ಒಕ್ಕಲಿಗರ ಸರ್ಕಾರ ಅಲ್ಲ, ದಲಿತರು, ಬಡವರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರ ಸರ್ಕಾರ, ಇದನ್ನು ತಿಳ್ಕೊಳ್ಳಿ ಅನ್ನೋ ಮಾತು ಹೇಳಿದರು ಒಂದು ಸಾರಿ. ಅದು ನಮಗೆಲ್ಲ ಎಲ್ಲರೂ ಕೂಡ ಬಹುಶಃ
ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು ಕೂಡ ಇದನ್ನು ಪಾಲಿಸ್ಬೇಕನ್ಸುತ್ತೆ. ಬರೀ ಏನು ಬಡವರಿಗೆ ಕಡಿಮೆ ದರದಲ್ಲಿ ಉಚಿತವಾಗಿ ಕೊಡೋದು ಇರಲಿಲ್ಲ, ಉಚಿತವಾಗಿ ಈಗಲೂ ನಾವು ಇಷ್ಟಪಡಲ್ಲ. ಉಚಿತವಾಗಿ ಏನೂ ಕೊಡಬಾರ್ದು. ಏನಾದರೂ ಸ್ವಲ್ಪನಾರು ಸಾಂಕೇತಿಕವಾಗಿ ಅವರು ಕೆಲಸ ಮಾಡಿಸ್ಬೇಕು, ಇಲ್ಲ ದುಡ್ಡು ಕೊಡಬೇಕು. ನಮಗೆ ಫ್ರೀ ಕೊಟ್ಟರೆ ನಾವು ಯಾವುದಕ್ಕೂ ಬೆಲೆ ಇರಲ್ಲ ಅದು. ಆದ್ದರಿಂದ ಅವ್ರೇನು ಮಾಡೋರು ಅಂದರೆ ತುಂಬ ಕಡಿಮೆ ದರದಲ್ಲಿ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಆಮೇಲೆ ಅಂಗನವಾಡಿ ಕಾರ್ಯಕರ್ತರು, ಅದು ನನ್ನ ಕ್ಷೇತ್ರಕ್ಕೆ ಬಂದಿದ್ದಂಥದ್ದು. ನನಗೆ ಒಂದು ಬಹಳ ಬಹಳ ಖುಷಿಯಾಗೋದೇನು ಅಂದರೆ, ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪ್ರಥಮ ಕಾರ್ಯ ಶುರುವಾಗ್ತಾ ಇತ್ತು. ಅದೇ ಆಗ ನಾನು MLA ಆಗಿ ಹೋಗಿದ್ದೆ. ಆಗ ಒಂದು ಮಾತು ಹೇಳಿದ್ರು, ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕಾದ್ರೆ ಸರ್ಕಾರದಿಂದ ಬರುವಂಥ ಹಣ ಸಾಲೋದಿಲ್ಲ, ಇಲ್ಲಿರೋರೆಲ್ಲರೂ ಕೂಡ ನೀವು ಬೇರೆ ಬೇರೆ ರೀತಿಯಿಂದ ಇದಂಥ ಬಾಂಡ್ಗಳು ತಗೋಬೇಕು, ಮತ್ತು ಹಣ ನಿಮಗೆ ಏನು ಸಾಧ್ಯ ಆಗುತ್ತೆ, ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಕೊಡಬೇಕು. 5 ವರ್ಷದಲ್ಲಿ ನಾವು ಇದನ್ನು ಮುಗಿಸ್ಬೇಕಾಗಿದೆ, ಆದ್ದರಿಂದ ದಯವಿಟ್ಟು ಎಲ್ಲರೂ ಇದನ್ನು ಗಮನಿಸಬೇಕು ಅನ್ನೋ ಭಾಷಣ ಮಾಡಿದ್ರು. ನಾನು ಗಾಬರಿ ಆದೆ. ನನ್ನ ಹತ್ರ ದುಡ್ಡಿರಲಿಲ್ಲ. ನಾನೇನು ಮಾಡಿದೆ, ಹೇಗೂ ಮದುವೆನಲ್ಲಿ ನನಗೊಂದು ಸರ ಹಾಕಿದ್ರು, ಒಂದು ಬಳೆ ಮಾಡಿಸ್ಕೊಟ್ಟಿರು ನಮ್ಮ ಮನೆಯವರು. ಆ ಒಂದು ಬಂಗಾರದ ಸರ ಮತ್ತು ಆ ಬಳೆ ಎರಡನ್ನು ತೆಗೆದು, ಸರ್ ಇದು ನನ್ನ ಕಾಣಿಕೆ ಸರ್ ಅಂದರೆ ತಗೊಂಡ್ರು. ನನಗೆ ಮನೆಗೆ ಹೋದರೆ ಏನೂ ಹೇಳಲಿಲ್ಲ ನಮ್ಮ ಮನೇಲಿ. ಆದರೆ ಅವರು ಏನು ಪ್ರಧಾನಮಂತ್ರಿ ಆದರು. ಆವಾಗ ಬಹಳ ಖುಷಿ ಪಟ್ವಿ ನಾವು, ನಮ್ಮ ಕನ್ನಡಿಗರೊಬ್ಬರು ಪ್ರಧಾನಮಂತ್ರಿ ಆದರು ಅನ್ನುವಂಥದ್ದು. ಅದರ ಜೊತೆಗೆ ಒಂದು ನೋವಿನ ವಿಷಯನೂ ಇದೆ. ಅವರ ಪೂರ್ಣ ಅವಧಿ ಒಂದು ವೇಳೆ ಅವರು ಪ್ರಧಾನಿಯಾಗಿ ಇರಬೇಕಾಗಿತ್ತು. ಇದ್ದಿದ್ರೆ ನಮಗೆ ಬಹಳಷ್ಟು ನಮ್ಮ ಇಡೀ ದೇಶಕ್ಕೆ, ನಮ್ಮ ರಾಜ್ಯಕ್ಕಂತೂ ಬಹಳನೇ ಲಾಭ ಆಗೋದು. ಇವತ್ತು ರೈತರ ಬಗ್ಗೆ, ನೀರಿನ ಬಗ್ಗೆ ಯಾರಾದರೂ ವಿಚಾರ ಮಾಡುವಂಥ ಒಬ್ಬ ನೀರಾವರಿ ತಜ್ಞ, ಒಬ್ಬ ಬಡವರ ಬಗ್ಗೆ, ಮಹಿಳೆಯರ ಬಗ್ಗೆ, ದೀನ ದಲಿತರ ಬಗ್ಗೆ ಚಿಂತನೆ ಮಾಡುವಂಥ ಒಬ್ಬ ಮುಖ್ಯಮಂತ್ರಿಗಳು, ಒಬ್ಬ ಪ್ರಧಾನಮಂತ್ರಿಗಳು ಇರೋದಾದರೆ ಅದು ನಮ್ಮ ದೇವೇಗೌಡರು. ಅವರಿಗೆ ನಮೋ ನಮಃ ಅಂತ ತಲೆಬಾಗ್ತೀನಿ. ನಮಸ್ಕಾರ. ನೀವು ಮುಖ್ಯಮಂತ್ರಿಯಾಗಿದ್ದಾಗ ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ನೀವು ಮಾಡಿದಂಥ ಯೋಜನೆಗಳು ಬಹಳ ಗಮನ ಸೆಳೀತು. ಅದರ ಬಗ್ಗೆ ಈಗ ಏನು ನೆನಪಿದೆ ನಿಮಗೆ? ಬೆಂಗಳೂರಿಗೆ ನಾನು ಮುಖ್ಯಮಂತ್ರಿ ಆದ ಒಂದೇ ವಾರದಲ್ಲಿ ನರಸಿಂಹರಾವ್ ಅವರು, ನೀನು ದಾವತ್ ಸಮಿಟ್ಗೆ ಹೋಗಬೇಕು. ನಾವು ಹೋಗಲ್ಲ. ನೋ, ನೀವು ಹೋಗಲೇಬೇಕು. ಕಾಂಗ್ರೆಸ್ ಏತರ BJP ಏತರ ಒಬ್ಬ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ನೀನು ಹೋಗಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ಆಫೀಸ್ರನ್ನ ಏನು ಮಾಡಿದ್ರಿ ಅಂತ ಕೇಳಿದೆ. ಏನು ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ, 2 ಭಾಳ ಗಟ್ಟಿ ನಿರ್ಣಯ ತಗೋಬೇಕು ಅಂದರು. ಏನು ಅಂತ ಕೇಳಿದೆ. ಒಂದು, ದೇವರಾಜು ಮಾಡಿರೋ ಸಮಗ್ರ ಭೂ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್, ಅದನ್ನು ಪಾಸ್ ಮಾಡಿ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ ಕಾನ್ಸ್ಟಿಟ್ಯೂಷನಲ್ಲಿ. ಅದರಲ್ಲಿ ಒಂದು ಕ್ಲಾಸ್ ಇಟ್ಟಿದ್ದಾರೆ, 12,000 ರೂಪಾಯಿ ಮೇಲೆ ಯಾರಿಗೆ ವರಮಾನ ಬರುತ್ತೋ ಅವರು ರೈತರು ಭೂಮಿ ಕೊಂಡ್ಕೊಳ್ಳಂಗಿಲ್ಲ. ನೀವು ಅದನ್ನು ಸಡಿಲ ಮಾಡದೆ ಹೋದರೆ ಬೆಂಗಳೂರಿಗೆ IT ಬರೋದಿಲ್ಲ, ಬೆಂಗಳೂರಲ್ಲಿ ಇಂಡಸ್ಟ್ರಿ ಮಾಡೋಕ್ಕಾಗಲ್ಲ, ಬಳ್ಳಾರಿ ಸ್ಟೀಲ್ ಫ್ಯಾಕ್ಟ್ರಿ ಬರಲ್ಲ, ಯಾವುದು ಇಂಡಸ್ಟ್ರಿ ಬರೋದಿಲ್ಲ, ನೀವು ಬೆಂಗಳೂರು ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಆ ಬಿಲ್ಲನ್ನು ಅಮೆಂಡ್ ಮಾಡಬೇಕು. ಇವರೆಲ್ಲ ಈ ಕಾಂಗ್ರೆಸ್ ಮಹಾನಾಯಕರು ಇದ್ದಾರೆ ಈ ರಾಜ್ಯದಲ್ಲಿ, ಧರಣ ಕೂತ್ಕೊಂಡ್ರು, ಮಾಡೋಕ್ಕಾಗಲ್ಲ. ಅದೇ ನಿಮ್ಮ ಪ್ರಧಾನಮಂತ್ರಿ ಇದೆಲ್ಲ ಎಂಥದ್ದು ಲಿಬರಲೈಸೇಷನ್ನು, ಇಂಡಸ್ಟ್ರಿಯಲೈಸೇಷನ್ನು ಎಲ್ಲ ತಂದವರಪ್ಪ, ಹೆಂಗೆ ಇಂಪ್ಲಿಮೆಂಟ್ ಮಾಡೋದು, ಬೆಂಗಳೂರು ಮುಂದುವರ್ಸೋದು ಹೇಗೆ, ಯಾಕೆ ನನಗೆ ಹೀಗೆ ಗೋಳುತ್ರಿ ಅಂದೆ. ನಾವು ಅವಕಾಶ ಕೊಡೋದಿಲ್ಲ. ನಾನು ಓವರ್ ರೂಲ್ ಮಾಡಿದೆ, ಇವ್ರು ಕೂತ್ಗಳಿ ಧರಣವ, ನಾನು ಬಿಲ್ ಪಾಸ್ ಮಾಡ್ತೀನಿ ಅಂದೆ. ಬಿಲ್ ಪಾಸ್ ಮಾಡಿದೆ. ಇದನ್ನು ರಾಷ್ಟ್ರಪತಿ ಕಳಿಸಿದರೆ ತೊಂದರೆ ಆಗುತ್ತೆ ಅಂತೇಳಿ ಖುರ್ಷಿದ್ ಆಲಂ ಖಾನು ಗವರ್ನರು, ಇಲ್ಲ ಅಪ್ರೂವ್ ಮಾಡಿಬಿಡಪ್ಪ ನೀನು ಅಂತ ಹೇಳಿದ್ರು. ಮಾಡಿಕೊಟ್ಟ ಪುಣ್ಯಾತ್ಮ. ಅದು ಮೊದಲನೇ ಸ್ಟೆಪ್. 2ನೇ ಸ್ಟೆಪ್ಪು ಗ್ರೀನ್ ಬೆಲ್ಟ್ ಅಂತ ಇತ್ತು. 10 ವರ್ಷಕ್ಕೊಂದ್ಸಾರಿ ಚೇಂಜ್ ಮಾಡಬೇಕು. ಅದನ್ನು ಗ್ರೀನ್ ಬೆಲ್ಟ್ ಚೇಂಜ್ ಮಾಡೋಕ್ಕೆ ಭಾಳ ಜನ ಎತ್ಕೊಂಡಿದ್ರು. ಆದರೆ ಅವ್ರ ಸರ್ಕಾರ ಬರಲಿಲ್ಲ. ನಮ್ಮ ಸರ್ಕಾರ ಬಂದ್ಬಿಡ್ತಲ್ಲ, ಒಬ್ಬ ಅಧಿಕಾರಿ ಬಂದು, ಯಾಕೆ ಮಾಡ್ತೀರಿ ಸರ್, ಹಿಂದರೆಲ್ಲ ತಿಂದು ಹೋಗ್ಯವ್ರೆ, ನೀವು ಯಾಕೆ ಪುಕ್ಷಟೆ ಮಾಡೋಕ್ಕೆ ಹೋಗ್ತೀರಿ? ಅಯ್ಯ, ಅವ್ರು ತಿಂದು ಹೋದ್ರು ಹೋಗಲಿ, ಇಂಡಸ್ಟ್ರಿ ಮಾಡೋದು ನಾನೇನು ಮಾಡಿ ಹೇಳ್ಯ, ಬೆಂಗಳೂರು ಬೆಳೆಸೋದಂಗೆ ಹೇಳ್ಯ, ನಿಮಗೆ ಸೇರಿದ್ದು. ಅದನ್ನು 10 ಕಿಲೋಮೀಟ್ರ್ ಮತ್ತೆ ಮುಂದಕ್ಕೆ ಹಾಕ್ದೆ. ಎಲ್ಲ ಮಾಡೋರಲ್ಲ ಇಲ್ಲಿ HSR ಲೇಔಟ್, ಬೆಳಕಾಳು. ಹೌದು, ನೀವು ಅವೆಲ್ಲ ಹಳ್ಳಿಗಳು, ಇಲ್ಲ ಬೊಮ್ಮನಹಳ್ಳಿ, ಇನ್ನೂ ಹೆಸರು ಹೇಳೋಗಲ್ಲ, ಅವೆಲ್ಲ ನನಗೆ ಬರುತ್ತೆ. 7 CMCಗಳನ್ನು ಕಾರ್ಪೊರೇಷನ್ ಸೇರಿಸಿದೆ. ಕುಡಿಯೋಕ್ಕೆ ನೀರಿಲ್ಲ, ಇರಲಿ
ಆಗ ಇದು ಬೃಹತ್ ಬೆಂಗಳೂರು ಅಂತ ಹೆಸರು ಕೊಟ್ಟೆ ನಾನು. ಕಾವೇರಿ ನೀರಿಲ್ಲ, 100 ರೂಪಾಯಿ ಇಟ್ಟು 100 ರೂಪಾಯಿ 1400 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಚುನಾವಣೆಗೆ 1 ತಿಂಗಳು ಮುಂಚೆ ವೀರಪ್ಪ ಮೊಯ್ಲಿಯವರು ಆ ಕಾವೇರಿ ಮುಂದೆ ಒಂದು ಸ್ಟ್ಯಾಚ್ಯೂ ಹಾಕಿ ಹಿಂದ್ಗಡೆಯಿಂದ ಒಂದು ನಲ್ಲಿ ಇಟ್ಟು ಒಂದು ಬಿಂದಿಗೆಯೊಳಗೆ ನೀರು ಸುರಿತದೆ ಸೌತ್ ಎಂಡ್ ಬ್ಲಾಕಲ್ಲಿ. ಅಧಿಕಾರಕ್ಕೆ ಬಂದ್ವಲ್ಲ, ಅದು ಹೊಡೆದಾಟ. ನಾನು ಮುಖ್ಯಮಂತ್ರಿ ಆಗಬೇಕಾದ್ರೆ ತಲೆ ಕೆಚ್ಕೋಬೇಕು. ಸರಿ, ರಿವ್ಯೂ ಮಾಡಿದ್ರೆ 100 ರೂಪಾಯಿ ಇಟ್ಟಿದ್ದಾರೆ ಸರ್. ಅದು ಫಿಯರ್ಲೆಸ್ ಕಂಪನಿಯಿಂದ 120 ಕೋಟಿ ಸಾಲ ತಗೊಂಡು ಪ್ರೈವೇಟ್ ಕಂಪನಿ ಸಂಬಳ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರು. ಸಿದ್ದರಾಮಯ್ಯ ಹಣಕಾಸಿನ ಮಂತ್ರಿ ನನ್ನ ಸರ್ಕಾರದಲ್ಲಿ. ನೋಡಿ, ತುಂಬ ಹೇಳ್ತೀನಿ, ಹೇಳೋದಾದರೆ 18% ಸಾಲದಲ್ಲಿ ದುಡ್ಡೆದ್ದೆ ಕೃಷ್ಣಕ್ಕೆ. ಅದಾದಮೇಲೆ ಈ IT-ಗೆ ಏನೋ ಹೇಳ್ತಾರಲ್ಲ, ಎಂತ ಎಲೆಕ್ಟ್ರಾನಿಕ್ ಸಿಟಿ ಇದನ್ನೆಲ್ಲ ರಿಸರ್ವ್ ಮಾಡಿದೆ. ಆ ಕಡೆ ಓಲ್ವಾ ಬಸ್ ತಯಾರು ಮಾಡ್ತಾರಲ್ಲ, ಆ ಭಾಗನ ಹಾರ್ಡ್ವೇರ್ ಸಿಟಿ ಅಂತ ಮಾಡಿದೆ. 1 ಲಕ್ಷ ಜನಕ್ಕೆ ಬೆಂಗಳೂರಲ್ಲಿ ಸ್ಲಮ್ನವರಿಗೆ ಖಾತಾ ಮಾಡಿಕೊಟ್ಟಿದ್ದೀನಿ. ಬಡವರಿಗೆ ಹೆಗ್ಡೆಯವ್ರ ಕಾಲದಲ್ಲಿ ಕೊಡಲಿಲ್ಲ. ನನ್ನ ಕಾಲದಲ್ಲಿ ಹೆಗ್ಡೆಯವರು ಏನು ಮಾಡಿದ್ರು, ಹಳ್ಳಿಯವ್ರಿಗೆ ಕೊಟ್ಟರು. 3 ರೂಪಾಯಿ ಅಕ್ಕಿ, 2 ರೂಪಾಯಿ ಗೋಧಿ ಕೊಟ್ಟರು ಹೆಗ್ಡೆಯವ್ರಿಗೆ. ಅದ ಕೃಷ್ಣನ ಕಾಲದಲ್ಲಿ ನಿಲ್ಲಿಸಿದ್ರು. ಸೂಕ್ಷ್ಮವಾಗಿ ಹೇಳಿಬಿಡ್ತೀನಿ ನಾನು. ನಾವು ಬಂದಮೇಲೆ ಶುರು ಮಾಡಿದ್ವಿ. ಸ್ಲಮ್ಮಲ್ಲಿರೋರಿಗೆ ಯಾಕೆ ಕೊಡಬಾರ್ದು, ರಿಕ್ಷಾ ಓಡಿಸೋ ಹುಡುಗರಿಗೆ ಯಾಕೆ ಕೊಡಬಾರ್ದು, ತರಕಾರಿ ಮಾರೋರಿಗೆ ಯಾಕೆ ಕೊಡಬಾರ್ದು, ಬೀದಿಲಿ ಈ ಗಾಡಿಯಲ್ಲಿ ಚಕ್ರದ ಗಾಡಿ ಉಳಿಸ್ಕೊಂಡು ಹೋಗಿ ತರಕಾರಿ ಅಂತ ಕೂತ್ಕೊಂಡು ಇವರೆಲ್ಲ ಏನು ಮಾಡೋರು, ಯಾವ ಪಾಪದ ಮಾಡಿದ್ದಾರೆ, ಇವರಿಗೆಲ್ಲ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರಿಗೆ ಯಾವುದಾದ್ರು ಗುರುತಿನ ಚೀಟಿ ಬೇಕಲ್ಲ, ಅವ್ರು ಎಲ್ಲಿ ವಾಸ ಮಾಡ್ತಾರೆ ಏನು ಎಂದು ತಿಳ್ಕೊಂಡು ಅದು ಕೊಡಬೇಕಾದ್ರೆ ಕೆಲವರು ಈ ಶರೀಫ್ ಗಾರ್ಡನ್ನು ಅವ್ರಿಗೆ ಹೆಂಗೆ ಕೊಡೋಣ, ಓನರ್ಶಿಪ್ನ, ಕೋರ್ಟ್ ವ್ಯವಹಾರಗಳು, ಅವರಿಗೆ ಆಕ್ಯುಪೆನ್ಸಿ ರೇಟ್ ಅಂತ ಕೊಟ್ವಿ. ಎಲ್ಲಿ ಸರ್ಕಾರದ ಭೂಮಿಲಿ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಖಾತಾನೆ ಮಾಡಿಕೊಟ್ವಿ. ನನ್ನ ಕಾಲದಲ್ಲಿ ಒಂದು ಬಿಲ್ಡಿಂಗ್ ಹೊಡೆದವ್ರೆ ಅಂತ ಹೇಳಿಸಿ ಒಬ್ಬ ರೈತಂದು ನನ್ನ ಹಳ್ಳಿಯಿಂದ ಬಂದವ್ರಿಗೆ ಕೆಲಸ ಹೊಡಿಕೊಂಡು ಎಲ್ಲ ಕಡೆಯಿಂದ ಬಂದವ್ರೆ ಬೆಂಗಳೂರವ್ರೆ. ಇವ್ರ ಜಾತಿ ಪ್ರಶ್ನೆ ಇಲ್ಲ ಇಲ್ಲಿ. ಅವರು ಏನು ಮಾಡ್ತಾರೆ, ಇವ್ರು ಹೊಡೆದಾಕಿ ಬೀದಿ ಪಾಲು ಮಾಡೋದು. ಒಬ್ಬರದ್ದು ಹೊಡಿ ಕೂಡ್ದು ಅಂತ ಡಿಸಿಷನ್ ತೊಗೊಂಡೆ. ನೋ, ಬಂದರೂ ಕಟ್ಕೊಂಡವ್ರೆ. ಯಾರು BDAನಲ್ಲಿ ನೋಟಿಫೈ ಮಾಡಿದ್ದಾರೆ ಅವರಿಗೆ ಬೇರೆ ಕಡೆ ಅಕ್ವೈರ್ ಮಾಡಿ ಲಕ್ಷ್ಮೀ ವೆಂಕಟಾಚಲಂ ಇದ್ಲು, ನಥಿಂಗ್ ಡೂಯಿಂಗ್ ಮಾಡಿಕೊಡೋದು. ಕಣ್ಣಲ್ಲಿ ನೀರು ಹಾಕ್ತಾರೆ, ಒಂದು ಮನೆ ಹೊಡಿಲಿಲ್ಲ. ಆಯಿತಾ? 1 ಲಕ್ಷ ಜನಕ್ಕೆ ನಾವು ಖಾತಾ ಮಾಡಿಕೊಟ್ಟಿದ್ದೀನಿ. ಅವರೆಲ್ಲರಿಗೆ 3 ರೂಪಾಯಿ ಅಕ್ಕಿ, 2 ರೂಪಾಯಿ ಗೋಧಿ, 1 ರೂಪಾಯಿ ಸೀಮೆಎಣ್ಣೆ, 3 ರೂಪಾಯಿಗೆ ಸಕ್ಕರೆ 1 ಕಿಲೋ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತೀವಿ. ಸರ್, ಒಂದು ಸಣ್ಣ ಕಾಂಟ್ರಾಕ್ಟರ್ ಆಗಿ ಆ ಗ್ರಾಮದಲ್ಲಿ ಕೆಲಸ ಶುರು ಮಾಡ್ತೀರಾ. ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮೊದಲನೇ ಕಾಂಟ್ರಾಕ್ಟ್ ಏನೋ, ಒಬ್ಬ ದೊಡ್ಡ ಕಾಂಟ್ರಾಕ್ಟರ್ ಕುದುರೆಯಲ್ಲಿ ಬರ್ತಾರಂತೆ. ಬಂದು ನಿಮ್ಮನ್ನು ನೋಡಿ, ಇದು ನನ್ನ ಏರಿಯಾ, ಇದೆಲ್ಲ ನಾನು ಮಾಡೋ ಕಾಂಟ್ರಾಕ್ಟು, ನೀನೇನೋ ಇಲ್ಲಿ ಬರೋಕ್ಕೆ ಅಂತ ಸಿಗರೇಟ್ ಸೇದಿ ಕೆಳಗೆ ಬಿಸಾಕ್ತಾರಂತೆ. ಮುಂದಿನ ದಿನ ಅದೇ ಜಾಗದಲ್ಲಿ ನೀವೊಂದು ಪ್ರತಿ ಉತ್ತರ ಕೊಟ್ರಂತೆ ಅವ್ರಿಗೆ. ಯಾವ ರೀತಿ ಇತ್ತು ಆ ಪ್ರತಿ ಉತ್ತರ, ಏನು ಮಾಡಿದ್ರಿ ಸರ್? ಹಳ್ಳೆಕೋಟೆ ಅಮಾನಿ ಕೆರೆ ಇದೆಯಲ್ಲ, ಅದು ಕಾವೇರಿ ಸೀರೀಸಲ್ಲಿ ಕೊನೆಯ ಟ್ಯಾಂಕ್. ಮೇಲೆ 28 ಕೆರೆಗಳಿದೆ. ಅದರ ನೀರೆಲ್ಲ ಬಂದಾಗ ಇದು ಸಾಮಾನ್ಯ ಪ್ರತಿ ವರ್ಷ ಒಡೆದೋಗುತ್ತೆ. ಸಾದಿಕ್ ಅಲಿ ಅನ್ನೋರು ಏನು ಮಾಡಿದರು, ಆ ಕೆರೆಯ ಕೆಲಸವನ್ನು ತಮ್ಮದೇ ಅಂತ ಹೇಳಿ ಮಾಡಿಕೊಂಡು ಪ್ರತಿ ವರ್ಷ ಕೆಲಸ ಮಾಡಿ ಫೈನಲ್ ಬಿಲ್ಗೆ 100-150 ರೂಪಾಯಿ ಬಿಟ್ಬಿಡೋರು. ಅಂದರೆ ಅದನ್ನು ಬೇರೆಯವ್ರಿಗೆ ಕೊಡಬಾರ್ದು. ಇದನ್ನು BN ಶ್ರೀನಿವಾಸನ್ ಅವರು ಇದಕ್ಕೆ ಅಂತ್ಯಗೊಳಿಸ್ಬೇಕು ಅಂತ ಹೇಳಿ ಮೊದಲು ಆ ಫೈನಲ್ ಬಿಲ್ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಸಾದಿಕ್ ಅಲಿಗೆ, ನೀನು ಬಂತು, ನೀನು ದುಡ್ಡು ತೊಗೋಬೇಕು, ನೀನು ಈ ಕೆಲಸ ಕ್ಲೋಸ್ ಮಾಡಿದ್ದೀವಿ ಅಂತ. ಇವರು ಬಾಲಸುಬ್ರಹ್ಮಣ್ಯಂ ಅಂತ DC. ಆಗ ಅವರೇ ಹೆಡ್ ಆಫ್ ದಿ ಡಿಸ್ಟ್ರಿಕ್ಟ್. ಗ್ರೋ ಮೋರ್ ಫುಡ್ ಸ್ಕೀಮ್ 15 ದಿನದೊಳಗೆ ರಿಂಗ್ ಬಂಡ್ ಹಾಕಿ ನೀರು ನಿಲ್ಲಿಸಿ ಆಮೇಲೆ ಒಡೆದು ಹೋಗಿರೋ ಒರಿಜಿನಲ್ ಇದನ್ನು ಬೇಸ್ವೇರ್ ಕಟ್ಟಬೇಕು. ಮೊದಲು ನೀರು ನಿಲ್ಲಿಸಿ ಭತ್ತಕ್ಕೆ ನೀರು ಕೊಡಬೇಕು. ಅದು ಇಸ್ ದಿ ಕಂಡೀಷನ್. ಇದನ್ನು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರ ಭಾವನೆ. 1000 ರೂಪಾಯಿ ಜಲ್ಲಿ ಹೊಡಿತಾ ಇದ್ದರೆ ಇದು ಹೇಗೆ ಮಾಡ್ತಾನೆ ಅಂತ. ನಾನು ಮಾಡ್ತೀಯ ಅಂತ ಕೇಳಿದ್ರು BNC. ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದಕ್ಕೆ ಸುಮಾರು 2000 ಆಳು ಕಟ್ಟಬೇಕಾಗತ್ತೆ.
ಅಷ್ಟು 2,000 ಆಳು ಕಟ್ಟಿದ್ದು ನಿಜ. ಏನಾಯ್ತು ಅವ್ರಿಗೆ, ಕೋಪ ಬಂತು ಇವರಿಗೆ. ಅವ್ರು ಯಾವಾಗಲೂ ಬಿಳಿ ಕುದುರೆ ಇಟ್ಕೊಂಡಿದ್ರು, ಒಳ್ಳೆ ಅರಬ್ಬಿ ಕುದುರೆ. ಅವರು ಸೋಮವಾರ ಸಂತೆ, ನಾನು ಟ್ರೈನಲ್ಲಿ ಹಿಡಿದು ಒಂದು 300 ಅಡಿ 400 ಅಡಿ ಹೋಗಿದ್ದೀನಿ ಪೇಟೆ ಒಳಗಡೆ. ಅವರು ಆ ಕಡೆಯಿಂದ ಕುದುರೆ ಮೇಲೆ ಬಂದು ಕುದುರೆನ ಎಳೆದು ನಿಲ್ಲಿಸಿದ್ರು. ಅವರು ಸಿಗರೇಟನ್ನ ಚುಟ್ಟಾದಲ್ಲೇ ಹಚ್ಕೊಳ್ಳೋರು ಕೊಳವೆನಲ್ಲಿ. ಬಹಳ ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡಿದ್ರು. ಅಷ್ಟೇ ನನಗೂ ಕೋಪ ಇತ್ತು ನಿಜ. ನಾನು ಆ ಯಾವ ಶಬ್ದ ನಾನು ಬಳಕೆ ಮಾಡೋದು ಅದೇ ಶಬ್ದ ಬಳಕೆ ಮಾಡಿ ತಳಗೆ ಇಳಿದು ಮಾತಾಡು ಅಂತ ಹೇಳಿದೆ ನಾನು ಕೋಪದಲ್ಲಿ, ಮಹಾಕೋಪ ನನಗೆ. ಅದು ಹೇಳಿದಾಗ ಏನಾಯಿತು, ಸಂತೆ ಜನ ಅಲ್ವಾ, ಒಂದು 1,000 ಜನದವರೆಗೆ ಸೇರಿಬಿಟ್ರಲ್ಲ ಜನ, ಒಳ್ಳೆ ಚಕ್ರವ್ಯೂಹ ಇದ್ದಂಗೆ. ಆತನಿಗೆ ಅವಮಾನ ಆಯಿತು. ನಾನು ನನ್ನ ಹತ್ರ ಮೇಸ್ತ್ರಿ ಇದ್ದನಿಗೆ ಹೋಗಿ ವಿಲ್ಸ್ತು, ಆಗ ವಿಲ್ಸ್ ಅಂತ ಬರೋದು, ಒಂದು ಡಬ್ಬದಲ್ಲ 50 ಸಿಗರೇಟು, ಒಂದು ಡಬ್ಬ 6 ಕಾಸಿಂದು ಒಂದು ಬೆಂಕಿ ಪಟ್ಟಣ ತರಿಸ್ತೀನಿ. ಸಿಗರೇಟ್ ಹಚ್ಚಿದ್ದು ನಿಜ. ನಾನು ಅದು ಅವರ ತೋರಿಸಿದಂಥ ದಿಮಾಕ್ ಇದೆಯಲ್ಲ, ಆ ದಿಮಾಕ್ಗೆ ಪ್ರತಿಯಾಗಿ ನಾನು ಅದನ್ನು ತೋರಿಸ್ಬೇಕು ಅಂತ ಮಾಡಿದ್ದೆ. ಹಾಗೆ ಆಮೇಲೆ ನಾನಾಗೆ ಬಿಸಾಕ್ದೆ. ಅದಾದ್ಮೇಲೆ ಅವರು ನನ್ನ ಮುಂದೆ ನನ್ನ ಸವಾಸಕ್ಕೆ ಬರಲಿಲ್ಲ ಅವರು. ರೈಟ್, ದಟ್ ಈಸ್ ಹೌ ಇಟ್ ಇಸ್ ಹ್ಯಾಪನ್. ನಿಮ್ಮ ಸಮಕಾಲೀನ ನಾವು ಕೇಳಿದಾಗ ಸರ್, ಎಲ್ರಿಗೂ ನೆನಪಿರೋ ಇಮೇಜು ದೇವೇಗೌಡರು ಅಂದರೆ ಈ ನಿಮ್ಮ ಖಾದಿ ಬಟ್ಟೆ ಒಂದು ಕಡೆ, ಇನ್ನೊಂದು ಕಡೆ ಯಾವಾಗಲೂ ಸೈಕಲಲ್ಲೇ ನೋಡಿದಿರಂತೆ ನಿಮ್ಮನ್ನು ಅವರು. ನಿಮ್ಮ ಫಸ್ಟು ಒಂದು BSc ಸೈಕಲ್ ಇಟ್ಕೊಂಡಿದ್ದೆ ಎಲ್ಲ ಕಡೆ ಸುತ್ತೋದಕ್ಕೆ. ಆಮೇಲೆ ಒಂದು ನಾರ್ಟನ್ ಮೋಟ್ರ್ ಬೈಕ್ ತೊಗೊಂಡೆ, 1.25 HP. ಅದಾದಮೇಲೆ ಕಾಂಟ್ರಾಕ್ಟ್ ಬಿಟ್ಟೆ. ಈ ಜಗಳ ಆದಮೇಲೆ ಯಾವಾಗ ವೈ ವೀರಪ್ಪನವ್ರು ಬಂದು ಇದೆಲ್ಲ ಆಯ್ತಲ್ಲ, ಕಾಂಟ್ರಾಕ್ಟ್ ಸ್ಟಾಪ್ ಮಾಡಿಬಿಟ್ಟೆ. ಸ್ಟಾಪ್ ಮಾಡಿ ಚಾಲೆಂಜ್ ಬಂತು, ವೈ ವೀರಪ್ಪನ ಸೋಲಿಸ್ಬೇಕು ಅಂತ. ಪ್ರತಿ ದಿನ ಈ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸಲ್ಲಿ ನನ್ನೊಬ್ಬನ ನಾಮಿನೇಟೆಡ್ ಮೆಂಬರ್ ಮಾಡಿದ್ರಲ್ಲ, ಡಾಕ್ಟರ್ ರಘುರಾಮ ಶಾಪಲ್ಲಿ ಕೂತ್ಕೊಳ್ಳೋದು, ಸಂತ ದಿನ ಬಂದರನ್ನೆಲ್ಲ ಕರೆಯೋದು, ಅವ್ರ ಭುಜದ ಮೇಲೆ ಕೈ ಹಾಕೋದು, ಮಾತಾಡಿಸೋದು. ಮೀಟಿಂಗ್ ಏನಾಗೋದು ಹುಣಸೂರು ಟೌನಲ್ಲಿ ನಡೆಯೋದು. ಇಲ್ಲಿ ಹೊಳೆನರಸೀಪುರದಲ್ಲಿ BDO ಆಫೀಸಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡೋದೆಲ್ಲ ಒಂದೊಂದು ಸಾರಿ ಒಂದೊಂದು ಗ್ರಾಮ ಪಂಚಾಯತಿಗೆ ಹಾಕಿ ಫಿಕ್ಸ್ ಮಾಡಿಬಿಟ್ವಿ. ಹಠಾನಂದೆ ಮುಂದೆ ಲೀಡ್ ತೊಗೊಳ್ವಿ ಎಲ್ಲರಿಗೆ, ವೈ ವೀರಪ್ಪ ಆ ಕಡೆ ನಾನು ಈ ಕಡೆ. ಹೀಗೆ ಅಲ್ಲಿ ಒಂದು ಪ್ರಶ್ನೆ ರೈಸ್ ಮಾಡಿದೆ, ಇವ್ರು ಯಾರು, ಇವ್ರು MLA, ಇವ್ರಿಗೆ ವಿಶೇಷ ಪ್ರಿವಿಲೇಜ್ ಏನಿದೆ, ಇವ್ರನ್ನ ಹೆಂಗೆ ಕೂರಿಸ್ಕೊಂಬಂದ್ರೆ ಜೀಪಲ್ಲಿ, ಇದನ್ನು ಎಕ್ಸೆಪ್ಷನ್ ಮೆಂಬರು, ನಾವು ನಾಮಿನೇಟೆಡ್ ಮೆಂಬರು. ಅಲ್ಲಿ ನಿಲ್ಲಿಸ್ಕೊಂಡು ಜೀಪ್ನವ್ರು ಕೂರಿಸ್ಕೊಂಬಂದ್ರಲ್ಲ, ಯಾವ ಕಾರಣ ಹೇಳಿ ಅಂತ ಒಂದು ಕ್ವಶನ್ ರೈಸ್ ಮಾಡಿದಾಗ, ಹಳ್ಳಿ ಒಳಗೆ ಆನೆಕನ್ನಂಬಾಡಿ ಅಂತ ಗ್ರಾಮ, ಜನ ಎಲ್ಲ ನಗಕ್ಕೆ ಶುರು ಮಾಡಿದ್ರು. ಮೀಟಿಂಗ್ ಹೋದ್ಮೇಲೆ ಜೀಪು ಖಾಲಿ ಬಂತು, ವೈ ವೀರಪ್ಪನವರು ಬಸ್ಸಲ್ಲಿ ಬಂದರು, ನಾವು ಬಸ್ಸಲ್ಲಿ ಬಂದು ಅಸಿಸ್ಟೆಂಟ್ ಕಮಿಷನರ್ ಜೀಪಲ್ಲಿ ಹೋದರು. ದಟ್ ಈಸ್ ಹೌ ಐ ಟ್ರೈ ಟು ಅಟ್ಯಾಕ್ ವೈ ವೀರಪ್ಪ ಫ್ರಮ್ ದ ಡೇ ಸ್ಟಾರ್ಟ್ ಆಯಿತು ನನ್ನ ರಾಜಕೀಯ. ಅದರಿಂದ ಈ ಟಿಕೆಟ್ ಏನಾಯಿತು ಅಂತ ಕೇಳಿದರೆ, AG ರಾಮಚಂದ್ರ 2ನೇ ಎಲೆಕ್ಷನ್ನಲ್ಲಿ ನಮ್ಮ ಹಳ್ಳಿ ಒಳಗೆ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಒಳ್ಳೆ ಶಕ್ತಿ ಕೊಟ್ಟೆ ಅವ್ರಿಗೆ. ಒಬ್ಬ ಮುಸ್ಲಿಂ ಹುಡುಗಿ ಮೇಯರ್ ಆಯ್ತಾಳೇನ್ರಿ, ಯಾರು ತಂದವರು ಈ ರಿಸರ್ವೇಷನ್? ಒಬ್ಬ ಹರಿಜನ ಹುಡುಗಿ ಮೇಯರ್ ಆಯ್ತಾಳೇನ್ರಿ? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರ ಪಾಲಿಕೆ. ಅರೆ, ಹೆಣ್ಣು ಮಕ್ಕಳಿಗೆ ಇಲ್ಲಿ ಆರ್ಡರ್ ಮಾಡಿದ್ದೀನಿ, ಅದರಲ್ಲಿ ನೋಟಿಫಿಕೇಶನ್ ಈ ಕಡೆ ಇರಲಿ. ಇದು ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಗೆ ನಿಲ್ಲೋದಕ್ಕೆ ಅವ್ರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಮೂವ್ ಮಾಡೋದಲ್ರಿ, 222. ಇವತ್ತು ಮೋದಿನೂ ಹೇಳ್ತಾರೆ, ವುಮನ್ ಈಸ್ ಮೈ ಫಸ್ಟ್ ಎಂಪವರ್ಮೆಂಟ್ ಬರೀತಾರೆ ತಗೊಳ್ಳಿ. ಅದರಿಂದ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮೊದಲು ಮಾಡಿದ್ವಿ, ಅದನ್ನೇ ಡೆಲ್ಲಿಗೆ ಹೋದಾಗ ಮೂವ್ ಮಾಡಿದೆ. ಇಲ್ಲಿ ಬಂದಿದೆ ವುಮೆನ್ಸ್ ರಿಸರ್ವೇಷನ್ ಬಿಲ್. ಸೊ ಏನಿದೆ ಅಂದರೆ, ಲೋಕ್ಪಾಲ್ ಅಣ್ಣಾ ಹಜಾರೆ 3 ದಿನ ಮಲ್ಕೊಂಡಿದ್ರು, ಪ್ರೈಮ್ ಮಿನಿಸ್ಟರ್ ಸೇರಿಸಿ ತಿದ್ದುಪಡಿ ಮಾಡಿದೆ ಲೋಕ್ಪಾಲ್. ನನ್ನ ಆದಿಯಾಗಿ ಇಲ್ಲೂ ಅದೇ ಆಯಿತು, ನಾನು ಅಲ್ಲೇ ಅದನ್ನೇ ಮಾಡಿದೆ. ನಾನು ಯಾವುದಕ್ಕೂ ಟೆಲಿಕಾಂ ಬಿಲ್ ಪಾಲಿಸಿ ತಂದಿದ್ದೀನಿ. ಈ 2G ಸ್ಪೆಕ್ಟ್ರಮ್ ಯಾಕ್ಸ್ಗೆ ಹಾಕೊಂಡ್ರು, ಇದ್ರ ಬಗ್ಗೆ ಮಾಡಬೇಡಿ ಅಂತ ಬರ್ದಿದ್ದೀನಿ ನಾನು.
ನೀವು ಹೇಳಿದ್ರೆ ದಾಖಲಾತಿಗಳೆಲ್ಲ ತಗೊಂಬರ್ತಾ ಇದ್ದೆ ನಾನು, ಎಲ್ಲ ದಾಖಲಾತಿಗಳು ಇಟ್ಕೊಂಡಿದ್ದೀನಿ. ಆಯಿತು, ಆಮೇಲೆ ಸಿಗಾಕೊಂಡ್ರು. ನಂಗೆ ಸಂಬಂಧ ಇಲ್ಲ, ಅದು ಯಾರ ಬಗ್ಗೆ ಟೀಕೆ ಮಾಡಲ್ಲ. ಅದರಿಂದ ಇಶ್ಯೂ ಸರ್ ಭಾಳ ದೂರ ಹೋಗಿದೆ ನಾನು. ಸಿನಿಮಾ ನಟರಿಗೆ ಇದಾದಾಗ ಪಂಡ್ರಿಬಾಯಿ ಆಗಿರ್ಬೋದು, ಬಾಲಕೃಷ್ಣ ಅವರಾಗಿರ್ಬೋದು, ಅವರಿಗೆಲ್ಲ ಇದಾದಾಗ ಸರ್ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈ ಥರ ಕೊಡ್ಬೇಕು. ಆಯಿತು, ಅದರೊಳಗೇನಿದೆ ಕೊಡಿ, ನಾನೇ ಕೊಡ್ತೀನಿ. ನಾವು ಹೋಗಿ ಕೊಡಬೇಕು ಅವ್ರಿಗೆ, ಮನೆಗೆ ಹೋಗಿ ಅವರಿಗೆ. ಆಗಿನ ಕಾಲದಲ್ಲಿ 94ರಲ್ಲಿ 50,000 ಅಂದರೆ ಈಗಿನ ಕಾಲದಲ್ಲಿ ಬಹುಶಃ 5 ಲಕ್ಷಕ್ಕೂ ಹೆಚ್ಚು ಅಂತ ಅಂದ್ಕೋಬೋದು. ಆ ರೀತಿಯಲ್ಲಿ ಅವರಿಗೆಲ್ಲ ಮನೆಗಳಿಗೆ ಹೋಗಿ ಕಲಾವಿದರಿಗೆ ಕೊಡುವಂಥದ್ದು. ಮತ್ತು ಇಂಥ ಪ್ರಶಸ್ತಿ ಕೊಡಬೇಕಾಗಿದೆ ಸರ್, ಅತ್ತಿಮಬ್ಬೆ ಪ್ರಶಸ್ತಿ ಕಮಲಾ ಹಂಪನ ಅವರೆಲ್ಲ ಹೇಳ್ತಾ ಇದ್ದಾರೆ ಅಂದರೆ ಆಯಿತು, ಅದನ್ನು ಮಾಡೋಣ. ಯಾವುದು ನೀವು ಯಾಕ್ರಿ ಮಾಡ್ತೀರಾ, ಇಂಥವೆಲ್ಲ ಆಗಲ್ಲ ರೀ ಅಂತ ಹೇಳಲೇ ಇಲ್ಲ ಅವರು. ಯಾಕೆಂದರೆ ನಮ್ಮ ಅನುಭವ ಬಹಳ ಸೀಮಿತವಾದದ್ದು, ಬಹಳ ಕಡಿಮೆ. ಅವರು ದೇಶದ ಜವಾಬ್ದಾರಿನ ವಹಿಸ್ಕೊಂಡು ಎಲ್ಲ ಇಲಾಖೆಗಳನ್ನು ನೋಡಿಕೊಂಡು ಇದ್ದವರು. ನಮಗೇನು ನಮ್ಮದು ಬಹಳ ಕಡಿಮೆ ಅನುಭವ, ಭಾಳ ಸೀಮಿತವಾದದ್ದು. ಅದರೊಳಗೇ ನಮಗೆ ಖುಷಿ ಏನಾಗ್ತಿತ್ತು ಅಂದರೆ ನನ್ನ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಅದು ಮಾಡಬೇಕು, ಇದು ಮಾಡಬೇಕು. ಸರ್ ಪರಿಶಿಷ್ಟ ಜಾತಿಯವರಿಗೆ ಅವ್ರು ಕಲಾವಿದರು ಇರ್ತಾರೆ, ಅವ್ರಿಗೆ ತಗೊಳ್ಳೋಕ್ಕೆ ಏನೂ ಇಲ್ಲ ಸರ್, ಹಣ ಇರಲ್ಲ. ಆದರೆ ಅವ್ರಿಗೆ ನುಡಿಸ್ಬೇಕು, ಬಾರಿಸ್ಬೇಕು, ವಾದ್ಯ ಅದು ಮಾಡಬೇಕು ಅಂತ ಇರುತ್ತೆ. ಏನು ಮಾಡ್ಬೇಕು ಹೇಳಿ? ಏನಿಲ್ಲ ಸರ್, 1 ಲಕ್ಷ ಒಂದೊಂದು ಗ್ರಾಮಕ್ಕೆ ಕೊಡ್ತಾ ಬಂದರೆ ಅಲ್ಲೇ ದಲಿತರು ಅವ್ರಿಗೆ ಏನು ಬೇಕೋ ಅದು ತಗೊಳ್ತಾರೆ ಅಂತ. ಖಂಡಿತ ಮಾಡಿ. ಎಲ್ಲ MLAಗಳು ತಮ್ಮ ಕ್ಷೇತ್ರದಲ್ಲಿ ಯಾರ್ಯಾರು ದಲಿತರು ಏನು ಅವರು ಯಾವ ವಾದ್ಯ ನುಡಿಸ್ಲಿ, ಅದು ತಮಟೆ ಆಗಿರ್ಬೋದು, ವೀಣೆ ಆಗಿರ್ಬೋದು, ಎಂಥದಾರು ಅದೆಲ್ಲವನ್ನು ಎಲ್ಲ ಕಡೆ ಕೊಟ್ಟು 1 ಲಕ್ಷ. ಅದು ಆಗ ಅವ್ರ ಕಾಲದಲ್ಲೇ ಬಂದಿದ್ದು. ಒಂದು ಸಾರಿ ಅಂತೂ ಯಾರ್ಯಾರೋ ಕೂತಿದ್ರು, ಆವಾಗ ನಾವೊಂದು 3-4 ಜನ ಹೋದ್ವಿ. ಕೂತ್ಕೊಳ್ಳಿ ಅಲ್ಲಿ ಅಂದರು ಅವರಿಗೆ. ನಮಗೇನಮ್ಮ ಅಂದ್ರು, ನೀವು ಹೇಗ್ರಿ ಅವರಿಗೆಲ್ಲ ಮಾಡ್ಕೊಡ್ತೀರಾ, ನಮಗೆ ಮಾಡಲ್ಲ ಅನ್ನೋ ಮಾತು ಹೇಳಿರು. ಆಗ ಸಾಹೇಬ್ರಂದರು, ನೀವು ಯಾತಕ್ಕೆ ಬಂದಿದ್ರಿ, ಅವ್ರು ಯಾತಕ್ಕೆ ಬಂದಿದ್ದಾರೆ ಗೊತ್ತಿದೆ ನನಗೆ ಅಂದರು. ಏನಮ್ಮ ಅಂದರು, ಹೀಗೆ ರೈತರಿಗೆ ಸಾಗುವಳಿ ಚೀಟಿ ಬಗ್ಗೆ ಸರ್. ನೋಡಿದ್ರಾ, ನೀವು ಯಾತಕ್ಕೆ ಬಂದಿದ್ರಿ, ಟ್ರಾನ್ಸ್ಫರಿಗೆ, ಅದಕ್ಕೆ ಮತ್ತೆ ನಿಮಗೆ ಕೂತ್ಕೊಳ್ಳಿ ಎಂದಿದ್ದೆ. ಹೀಗೆ ಬಹಳಷ್ಟು ಅನುಭವಗಳ ಒಂದು ಇದೇ ಗಣಿಯನ್ನೇ ನಾವು ನೆನಪಿನಲ್ಲಿ ಇಟ್ಕೊಂಡಿದ್ದೇವೆ ಸರ್. ಎಷ್ಟೊಂದು ಜನ ರಾಜಕಾರಣಿಗಳು ಮೊದಲನೇ ಸಲ ಜೈಲ್ ವಾಸ ನೋಡಿದ್ದು ಎಮರ್ಜೆನ್ಸಿ ಟೈಮಲ್ಲಿ 10,000 ಜನ ಒಳಗೆ ಹೋಗ್ತಾರಂತೆ. ಅದರಲ್ಲಿ ಒಬ್ಬರು ನೀವು. ಆ ಎಮರ್ಜೆನ್ಸಿ ಟೈಮ್ ಆ ಜೈಲ್ ವಾಸದಲ್ಲಿ ನಿಮಗೆ ಆರ್ಗ್ಯೂ ಮಾಡಿದಂಥ ಒಬ್ಬ ಅಡ್ವೊಕೇಟ್ ನಮಗೆ ಸಿಕ್ಕಿದ್ದಾರೆ. ನೀವು ಯುವ ನಾಯಕರು, ಅವರು ಆವಾಗ ಯುವ ಅಡ್ವೊಕೇಟ್ ಆಗಿದ್ರಂತೆ. ಅವರು ಆ ಕ್ಷಣಗಳನ್ನು ನೆನಪಿಸ್ಕೊಂಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಡ್ವೊಕೇಟು ನೋಡಿ. 1975ನೇ ಇಸ್ವಿಯಲ್ಲಿ ಅಂದಿನ ಕೇಂದ್ರ ಸರ್ಕಾರ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತಂದಿತ್ತು. ಆ ಹಿನ್ನೆಲೆಯಲ್ಲಿ ಹಲವಾರು ರಾಜಕಾರಣಿಗಳ ಬಂಧನ ಆಯಿತು. ಅಲ್ಲಿ ಸನ್ಮಾನ್ಯ ದೇವೇಗೌಡರು ಕೂಡ ಒಬ್ಬರಾಗಿದ್ದರು. ಅವರ ಪರಿಚಯ ನನಗೆ ಆಯಿತು ಜೈಲಲ್ಲಿದ್ದಾಗ. ಯಾಕೆಂದರೆ ನಾನು ಅವ್ರ ಪರವಾಗಿ ವಕೀಲನಾಗಿದ್ದೆ. ಆ ಸಮಯದಲ್ಲಿ ಅವರ ಮಾತುಗಳನ್ನು ನಾನು ಕೇಳಿದಾಗ ನನಗೆ ಅನಿಸ್ತಾ ಇತ್ತು, ಇವರು ಈ ದೇಶಕ್ಕಾಗಿ ಏನೂ ಕೂಡ ಮಾಡೋಕ್ಕೆ ತಯಾರಿದ್ದಾರೆ ಅಂತ. ತುರ್ತು ಪರಿಸ್ಥಿತಿ ಈ ದೇಶದಲ್ಲಿ 18 ತಿಂಗಳ ಕಾಲ ಇತ್ತು. ಆ 18 ತಿಂಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸೆಂಟ್ರಲ್ ಜೈಲಲ್ಲಿದ್ದರು. ಅವರೊಬ್ಬ ರೈತ ಕುಟುಂಬದಲ್ಲಿ ಹುಟ್ಟಿದವರು, ಆದ್ದರಿಂದ ಅವರಿಗೆ ರೈತರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಅವರ ಉಳಿತಿಗಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ಸನ್ಮಾನ್ಯ ದೇವೇಗೌಡರು. ಯಾವುದೇ ಒಂದು ವಿಚಾರದಲ್ಲಿ ಸತ್ಯಾಂಶ ಇದ್ದರೆ ಅದಕ್ಕೆ ಹೋರಾಟ ಮಾಡುವಂಥ ವ್ಯಕ್ತಿ, ಯಾವುದೇ ಒಂದು ಒತ್ತಡಕ್ಕೆ ಮಣಿಯದಂಥ ವ್ಯಕ್ತಿ. ಇಂಥ ರಾಜಕಾರಣಿಗಳು ಬಹಳ ಅಪರೂಪ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಸ್ ಸರ್, ನೀವೇ ಹೇಳ್ತಾ ಇರ್ತೀರಿ ಕೃಷ್ಣ ಒಂದು ಕಣ್ಣಾದರೆ ಕಾವೇರಿ ನಂದು ಇನ್ನೊಂದು ಕಣ್ಣು ಅಂತ. ಕೃಷ್ಣ ಮೇಲ್ದಂಡ ಯೋಜನೆ ಬಗ್ಗೆ ನಿಮ್ಮ ಕಲ್ಪನೆ, ನಿಮ್ಮ ನಿಲುವು, ನಿಮ್ಮ ಯೋಚನೆಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕಾವೇರಿ ಜಲಾನಯನ ಪ್ರದೇಶದಿಂದ ಬಂದ ಒಬ್ಬ ರೈತ ರಾಜಕಾರಣಿ ಸದಾಕಾಲ ಬರಪೀಡಿತವಾಗಿದ್ದ ರಾಯಚೂರು, ಗುಲ್ಬರ್ಗ, ಬಿಜಾಪುರ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯ ಒದಗಿಸೋದಕ್ಕೆ ನೀವು ಪಟ್ಟಂತಹ ಶ್ರಮ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯವಿಲ್ಲ. 1976ನೇ ಇಸ್ವಿನಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಫಸ್ಟ್ ಸ್ಟೇಜ್ ಫಸ್ಟ್ ಫೇಸ್ಗೆ $117 ಮಿಲಿಯನ್ ಅಸಿಸ್ಟೆನ್ಸ್ ಕೊಡಲಿಕ್ಕೆ ವರ್ಲ್ಡ್ ಬ್ಯಾಂಕ್ನವ್ರ ಜೊತೆ ಅಗ್ರಿಮೆಂಟ್ ಆಯಿತು. ಆ ಪ್ರಾಜೆಕ್ಟ್ ಅನ್ನ 5 ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಆಗಲಿಲ್ಲ. 3 ವರ್ಷ ಎಕ್ಸ್ಟೆನ್ಷನ್ ಆಗಿ 8 ವರ್ಷಕ್ಕೆ ಹೋಯಿತು. ಅದು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಸಿಕ್ಕರೂ ಕೂಡ ನಾನಾ ಕಾರಣಗಳಿಂದಾಗಿ 1981-82ನೇ ಅವಧಿನಲ್ಲಿ ಎಲ್ಲಾ ಕಾಮಗಾರಿಗಳು ನಿಂತು ಹೋಗಿದ್ದು.
ವರ್ಲ್ಡ್ ಬ್ಯಾಂಕ್ನವರು ನಾವು ಅಸಿಸ್ಟೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ನೀವು ಪ್ರಾಜೆಕ್ಟ್ ಪ್ರೋಗ್ರೆಸ್ ಇಂಪ್ರೂವ್ ಮಾಡದೆ ಹೋದ್ರೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟರು. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ನಲ್ಲಿದ್ದ ಅಧಿಕಾರಿಗಳು, ಗುತ್ತಿಗೆದಾರರು ಎಲ್ಲಾರನ್ನೂ ಬರೆ ಹೇಳಿ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ 2 ದಿನ ಮ್ಯಾರಥಾನ್ ಮೀಟಿಂಗ್ಗಳು ಮಾಡಿದ್ದೀರಿ ತಾವು. ಅದಕ್ಕೆ ಎಲ್ಲಾ ಗುತ್ತಿಗೆದಾರರು ತಾವು ಯಾರ್ಯಾರು ಆರ್ಬಿಟ್ರೇಷನ್ಗೆ ಹೋಗಿದ್ರು, ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ರು, ಅವರೆಲ್ಲ ಸರ್ಕಾರಕ್ಕೆ ಮುಚ್ಚಳಿಕೆ ಪತ್ರ ಬರ್ಕೊಟ್ಟು ಹಾಗಾಗಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಫಸ್ಟ್ ಫೇಸ್ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ನಲ್ಲಿ ಮುಗಿಯಕ್ಕೆ ಸಾಧ್ಯವಾಯಿತು. ಅಂತ ಎದೆಗಾರಿಕೆಯ ನಿರ್ಧಾರ ಯಾರು ತಗೋತಾರೆ ತಮಗೆ ಮಾತ್ರ ಸಾಧ್ಯ. ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವತ್ತು ಕನ್ನಂಬಾಡಿ ಅಣೆಕಟ್ಟಾಗಿದ್ರೆ ವಿಶ್ವೇಶ್ವರಯ್ಯನವರು ಮತ್ತು ಕೃಷ್ಣರಾಜ ಒಡೆಯರ್ನ ಹೇಗೆ ಜ್ಞಾಪಿಸ್ಕೋತೀವೋ, ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿ ಆಲ್ಮಟ್ಟಿ ಡ್ಯಾಮ್ ಆಗಿ ನಾವು ನಮ್ಮ ಭಾಗದ 724 TMC ನೀರು ಸ್ಟೋರ್ ಮಾಡ್ಕೊಂಡಿದ್ರೆ ಅದಕ್ಕೆ ಕಾರಣ ಅವತ್ತು ಕೊಟ್ಟ ನಿಮ್ಮ ರಾಜೀನಾಮೆ, ನಂತರ ನಾವು ಮುಖ್ಯಮಂತ್ರಿ ಆಗಿ ಮಾಡಿದ ಹೋರಾಟ, ಹಣ ಹೊಂಚಿ ಆ ನೀರನ್ನು ಉಳಿಸಿದ್ದಿದೆಯಲ್ಲ ಅದು ದೊಡ್ಡದು. ಹೆಡ್ಸ್ ಆಫ್ ಟು ಯು ಸರ್. ಅಳಿಯದು ಹೆಸರು 100 ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಎಸ್ ಸರ್, ನಿಮ್ಮ ಆತ್ಮೀಯರು ಒಬ್ಬರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ಕಮ್ ಸರ್. ಸೋ ಸ್ವೀಟ್ ಆಫ್ ಯು. ಈಗ ತಾನೇ ಸರ್ ನಿಮ್ಮ ಫೋಟೋಲ್ಲಿ ಬರ್ತಿದ್ದಾಗ ಸರ್ ಹೇಳಿದ್ರು ಈಗಲೂ ಮನುಷ್ಯ ಬಾಡಿಗೆ ಮನೇಲಿದ್ದಾನೆ, ಎಂತ ಒಳ್ಳೆ ಮನುಷ್ಯ ಅಂತ ಈಗ ಹೇಳ್ತಿದ್ರು. ಅದು ಅವ್ರು ದೊಡ್ಡ ಗುಣ ತೋರಿಸುತ್ತೆ ಸರ್, ಇನ್ನೇನಿಲ್ಲ. ಅವರು ಅಂಥ ಅತ್ಯುನ್ನತ ದೇಶದ ಅತ್ಯುನ್ನತ ಹುದ್ದೆಗೆ ಹೋದ್ರೂ ಕೂಡ ಅವರಲ್ಲಿರೋ ಮಾನವೀಯತೆ, ಅವರ ಸೌಜನ್ಯ, ವಿನಯ, ನಮ್ರತೆ, ನಿರಹಂಕಾರತ್ವ, ದರ್ಪ ಇಲ್ಲದೆ ಇರೋದು, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಅವ್ರ ಸರಳ ಜೀವನ ನಡೆಸೋದು ಪ್ರಾಯಶಃ ನಮ್ಮ ದೇಶದ ರಾಜಕಾರಣಿಗಳಲ್ಲಿ, ಅದರೊಳಗೂ ಅಂಥ ಹುದ್ದೆಲಿದ್ದವರಲ್ಲಿ ವಿರಳ. ಸುರುಳಿ ಸರ್, ಅಲ್ಲಿರೋ ಫೋಟೋಗ್ರಾಫ್ಸ್ ಎಲ್ಲ ನೋಡ್ತಾ ಇದ್ರೆ ಎಷ್ಟು ವರ್ಷಗಳ ಹೋರಾಟ ಇದು ಅನ್ನಿಸ್ತಾ ಇದೆ. ಬಹಳ ಯುವಕರಾಗಿದ್ದಾಗ ಶುರು ಮಾಡಿದಂತ ಹೋರಾಟ ಅದು. ಹೌದು. ನಾನು ಎಷ್ಟೋ ಸಲ ಮನಸ್ಸಿನಲ್ಲಿ ಅನ್ಕೊಂಡಿದ್ದೀನಿ, ನಮ್ಮ ಸ್ನೇಹಿತರುಗಳ ಹತ್ರಲ್ಲೂ ಹೇಳ್ತಾ ಇರ್ತೀನಿ. ಕಾವೇರಿ ಬೇಸಿನಿಂದ ಬಂದ ಒಬ್ಬ ರೈತ ರಾಜಕಾರಣಿ ಕೃಷ್ಣಾ ಬೇಸಿನ್ ಪ್ರಾಜೆಕ್ಟ್ಸ್ಗೆ, ಅದರೊಳಗೂ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ಗೆ ಇಷ್ಟು ವಿಶೇಷ ಕಾಳಜಿ, ಮುತುವರ್ಜಿ ತೋರಿಸಿ ಎದೆಗಾರಿಕೆ ಎಂತೆಂಥ ಬೋಲ್ಡ್ ಡಿಸಿಷನ್ಸ್ ತಗೊಂಡಿದ್ದಾರೆ ಅಂದರೆ ಒಂದಲ್ಲ ಎರಡಲ್ಲ. ಇದು ನಮ್ಮ ದೇಶದ ಹಾರ್ಟ್ ಆ್ಯಂಡ್ ಸೌಲ್. ಇದು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನೋದು ನಮ್ಮ KRS ಅಲ್ಲಿ ಕೇವಲ 1.25 ಲಕ್ಷ 1.5 ಲಕ್ಷ ಎಕರೆ ನೀರಾವರಿ ಆದರೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ 25 ಲಕ್ಷ ಎಕರೆ ನೀರಾವರಿ ಆಗುವಂಥ ಯೋಜನೆ. ಸೊ ಅದರ ಗಾತ್ರ, ಮ್ಯಾಗ್ನಿಟ್ಯೂಡ್ ಹೇಗಿರ್ಬೋದು ತಾವು ಊಹಿಸ್ಕೋಬೋದು. ಅದು ಅಂಥ ಪ್ರಾಜೆಕ್ಟ್ಗೆ ಕೆಲಸ ಹೋಗ್ಬಿಟ್ಟೆ ಏನಪ್ಪ ಗತಿ? ಬಡ್ಜೆಟಲ್ಲಿ ಅಲೋಕೇಶನ್ ಕೊಡೋಕ್ಕಾಗಲ್ಲ, ಫಂಡ್ಸ್ ಇಲ್ಲ, ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ನಿಂತು ಹೋಗ್ಬಿಟ್ಟು ಎಲ್ಲಿಂದ ಕೊಡೋದು? ರಾತ್ರಿ ಹಗಲು ಅದೇ ಯೋಚನೆ. ಒಂದು ಹಂತದಲ್ಲಿ 40,000 ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್ ಇತ್ತು ಸರ್ ಕೋರ್ಟಲ್ಲಿ. 40,000 ರೈತರೆಲ್ಲ ಕೋರ್ಟ್ ಹೋಗೋದು, ಸ್ಟೇ ತರೋದು, ಅಥವಾ ಇಂಜಿನಿಯರ್ಸನ್ನು ಕಾಮಗಾರಿ ಮಾಡೋಕ್ಕೆ ಅಡ್ಡ ಹಾಕೋದು, ಕೊಡ್ತಾ ಇರಲಿಲ್ಲ. ಯಾಕಂದರೆ ಕಾಂಪನ್ಸೇಷನ್ ಸಿಗ್ತಾ ಇದ್ದದ್ದು ಭಾಳ ಕಡಿಮೆ ಅವರಿಗೆ. ಸೊ ಹೀಗಾಗಿ ಲ್ಯಾಂಡ್ ಅಕ್ವಿಸಿಷನ್ ಹೇಗೆ ಸಾಲ್ವ್ ಮಾಡಬೇಕು ಇದನ್ನು ಬಹಳ ತಲೆ ಕೆಡಿಸ್ಕೊಂಡಿದ್ದಾರೆ ಸಾಹೇಬರು. ಆವಾಗ ಆಲ್ಮಟ್ಟಿ ಡ್ಯಾಮ್ ಅಂತ ಏನಿದೆ, ದಟ್ ಇಸ್ ದಿ ಹಾರ್ಟ್ ಆಫ್ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಅದು ಬಹಳ ದೊಡ್ಡ ಡ್ಯಾಮು. ನಮ್ಮ KRS 45 TMC ಕೆಪಾಸಿಟಿ ಇದ್ದರೆ ಆಲ್ಮಟ್ಟಿ ಡ್ಯಾಮ್ ಫೈನಲ್ FRLಗೆ ಹೋದರೆ 225 TMC ಕೆಪಾಸಿಟಿ. ಅಂಥ ದೊಡ್ಡ ಡ್ಯಾಮ್ ಅದು. ನಾವು 173 TMC ಯೂಸ್ ಮಾಡಬೇಕಾದ್ರೆ 125 TMC ನೀರು ಸ್ಟೋರ್ ಮಾಡಬೇಕು. ಆ ಆಲ್ಮಟ್ಟಿ ಡ್ಯಾಮು ಫಸ್ಟ್ ಸ್ಟೇಜು, ಅಂದರೆ ಸ್ಟೇಜಸಲ್ಲಿ ಕಟ್ತಾಯಿದ್ರು ಅದನ್ನು. ಆ ಫಸ್ಟ್ ಸ್ಟೇಜು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕ್ಲಿಯರೆನ್ಸ್ ಸಿಕ್ಕಿದ್ದು ನಮಗೆ ಕೇವಲ 512 ಮೀಟರ್ವರೆಗೆ ಮಾತ್ರ ಕಟ್ಟಬೇಕು. ಸೆಕೆಂಡ್ ಸ್ಟೇಜ್ಗೆ ಇನ್ನೂ DPRA ರೆಡಿ ಇರಲಿಲ್ಲ ಅವಾಗ ಏನು ಡಿಸಿಷನ್ ತೊಗೊಂಡ್ರು ಸಾಹೇಬರು ಅಂದರೆ, ಡ್ಯಾಮನ್ನು ನಾವು ಅಲ್ಟಿಮೇಟ್ ಫೈನಲ್ FRA ಏನಿದೆ 524 ಮೀಟರ್ಸ್ ಕಟ್ಬಿಡೋಣ, ನೀರನ್ನು ಮಾತ್ರ ಬೇಕಾದ್ರೆ 512 ಮೀಟರ್ ಸ್ಟೋರ್ ಮಾಡೋಣ.